ಒಂದು ಚಿಕ್ಕ ಸಮಾರಂಭ. ಇವತ್ತಿಬ್ಬರು ಅತಿಥಿಗಳು ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ. ಅದು ಏನಂದ್ರೆ ಮೊದಲನೇ ಕವಿತಾ ಲಂಕೇಶ್ ಅವರು ಬರಬೇಕಿತ್ತು, ಅವರಿಗೆ ಡೆಂಗ್ಯೂ ಆಗಿರೋದ್ರಿಂದ ಹಾಸ್ಪಿಟ್ಲಲ್ಲಿ ಇದ್ದಾರೆ. ನಿನ್ನೆವರೆಗೆ ICUನಲ್ಲಿದ್ದರು. ಇವತ್ತು ಬೆಳಿಗ್ಗೆ ಅಷ್ಟೇ ಅವರು ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ಅವರು ಅವರ ಇದನ್ನು ಹೇಳಿದ್ದಾರೆ, ದಯವಿಟ್ಟು ನನ್ನ ವಿಷಯವನ್ನು ಹೇಳಿ ಅಂತ ಹೇಳಿದ್ದಾರೆ. ಹಾಗೆ ದ್ವಾರಕನಾಥ್ ಕೂಡ ಹಿ ಈಸ್ ಆಲ್ಸೋ ನಾಟ್ ವೆಲ್. ಅದರ್ವೈಸ್ ನಾವು ಏನು ಅಂದ್ಕೊಂಡಿದ್ವಿ ಎಲ್ಲ ಬರ್ತಿದ್ರು. ಲಂಕೇಶ್ ಈ ರಾಜ್ಯದ ಒಂದು ಶಕ್ತಿ, ಒಂದು ಚಿಂತನಾ ಶಕ್ತಿ ಮತ್ತು ಸಾಕ್ಷಿ ಪ್ರಜ್ಞೆ ಆಗಿದ್ರು. ಅನೇಕ ವಿಷಯಗಳಲ್ಲಿ ಅವರು ಇದಾಗಿದ್ರು. ಆದರೆ ನಾನಿಲ್ಲಿ ಬರೀ ಸಿನಿಮಾಕ್ಕಷ್ಟೇ ಸೀಮಿತವಾಗಿರ್ತೀನಿ. ನೋಡಿ, ನಮಗೆ ಯಾವುದೋ ಒಬ್ಬ ಹೀರೋ ಅಥವಾ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಸಿನಿಮಾ ಆ ಒಂದು ಜರ್ನಿಯನ್ನು ಕಂಟಿನ್ಯೂ ಮಾಡಿದ ಕೂಡಲೇ ವಿಶೇಷ ಅನಿಸುತ್ತೆ. ಇಲ್ಲಿ ಲಂಕೇಶ್ ಅವರು ಕತೆ, ಕಾದಂಬರಿಕಾರರು, ಸಾಹಿತಿ ಎಲ್ಲ ಆಗಿರುವಾಗ ಅವರ ಮಕ್ಕಳು ಮೊದಲಿಗ ಗೌರಿ ಅವರು ಕೂಡ 2 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. BV ಕಾರಂತರವರ ನಾಟಕದಲ್ಲಿ ಆ್ಯಕ್ಟ್ ಮಾಡಿದರು. ಸ್ಕ್ರಿಪ್ಟನ್ನು ಬರೆದಿದ್ದಾರೆ. ಅವರು ಡೈರೆಕ್ಷನ್ ಮಾಡಿಲ್ಲ, ಆದರೆ ಇಂದ್ರಜಿತ್ ಅವರು 11 ಸಿನಿಮಾ ಇವತ್ತು ಡೈರೆಕ್ಷನ್ ಮಾಡಿದ್ದಾರೆ. ಕವಿತಾ ಅವರು ಸುಮಾರು 8 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ, ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ. ಒಂದು ರೀತಿಯಲ್ಲಿ ಲೋಕಲ್ ಬಾಯ್ಸ್ ಗ್ಲೋಬಲ್ ಲೆವೆಲಲ್ಲಿ ಅಂತೀವಲ್ಲ, ಆ ಲೆವೆಲ್ಗೆ ಇವರು ಸಾಹಸ ಮಾಡಿದ್ದಾರೆ. ಲಂಕೇಶ್ ಅವರು ಆ ಕಾಲದಲ್ಲಿ, ನಾವು ಮೇಷ್ಟ್ರು ಆ ಕಾಲದಲ್ಲಿ ಮಾಡಿದ ಸಾಧನೆ ನೋಡಿದರೆ, ಅಲ್ಲಿಂದ ಅವರು ಆ ಜರ್ನಿ, ಅವರ ಕುಟುಂಬದ ಜರ್ನಿ, ಅದು ಒಂಥರ ಎಲ್ರಿಗೂ ಮೋಟಿವೇಶನ್ ಅಥವಾ ಇನ್ಸ್ಪಿರೇಷನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಮೇಷ್ಟ್ರ ಸಿನಿಮಾ ಆಸಕ್ತಿ ಬಗ್ಗೆ 1-2 ಮಾತು ಹೇಳ್ತೀನಿ. ಆಮೇಲೆ ನಾಗ್ತಿಹಳ್ಳಿ ಅವರು ಮತ್ತು TN ಸೀತಾರಾಮ್ ಅವ್ರಿಗೆ ಇನ್ನೂ ಜಾಸ್ತಿ ಗೊತ್ತು, ಅವರು ಮಾತಾಡ್ಬೋದು. ಮಧ್ಯಾಹ್ನ ಊಟ ಆದಮೇಲೆ ಮೇಷ್ಟ್ರು ಆಸ್ಕರ್ ಅವಾರ್ಡ್ ಸಿನಿಮಾದ ಕ್ಯಾಸೆಟ್ಗಳು ಇರ್ತಿತ್ತು. ಕ್ಯಾಸೆಟ್ಗಳನ್ನು ನೋಡುವಾಗ ಅವರಿಗೊಂದು ಹ್ಯಾಬಿಟ್, ಅದು ಎವ್ರಿ ಡೇ ಒಂದು ಸಿನಿಮಾ ನೋಡಬೇಕು ಆಸ್ಕರ್ ಅವಾರ್ಡ್ ಅಂತ. ನನ್ನನ್ನು ಕೂಡ ಕರಿತಾ ಇದ್ರು, ಬಾ ಸಿನಿಮಾ ನೋಡೋಣ ಅಂತ. ಒಂದು ನನಗೆ ನೆನಪಿರೋದು ರೈಸ್ ಆ್ಯಂಡ್ ಫಾಲ್ ಆಫ್ ಲ್ಯಾಂಪ್ ಅಂತ ಒಂದು ಬರುತ್ತೆ, ಅದೊಂದು ಸಿನಿಮಾ. ಆಮೇಲೆ ಇದಿ ಅಮೀನ್, ಇದು ರೈಸ್ ಆ್ಯಂಡ್ ಫಾಲ್ ಆಫ್ ಇದಿ ಅಮೀನ್, ಅದು ಕೂಡ ಒಂದು. ಆಮೇಲೆ ಬೈಸಿಕಲ್ ಅಂತೂ ಅಫ್ಕೋರ್ಸ್ ಎಲ್ರಿಗೂ ಬೈಸಿಕಲ್ ಥೀಫ್ ಗೊತ್ತಿರೋದು. ಈ ಥರ ಅನೇಕ ಒಳ್ಳೆಯ ಸಿನಿಮಾಗಳನ್ನು ಅವ್ರ ಜೊತೆ ನೋಡಿದ ಅನುಭವ. ಅಂದರೆ ಒಬ್ಬ ಸಿನಿಮಾ ವರದಿಗಾರನಿಗೆ ಯಾವ ಸಂಪಾದಕನು ಕರೆದು ಕೂತ್ಕೊಂಡು ಸಿನಿಮಾ ನೋಡಂತ ಹೇಳಲ್ಲ. ಊಟ ಮಾಡಿದ ಮೇಲೆ ಒಬ್ಬ ನನ್ನ ಜೊತೆ ಸಿನಿಮಾ ನೋಡೋಂಥ ಅದು ಅನುಭವ. ಆಗ ಈಗಿನ ಥರ ಯೂಟ್ಯೂಬೆಲ್ಲ ಇರಲಿಲ್ಲ, ಕ್ಯಾಸೆಟ್ ಇತ್ತು. ನಮ್ಮ ಮನೆಯಲ್ಲಿ ಕ್ಯಾಸೆಟ್ ಪ್ಲೇಯರ್ ಇರಲಿಲ್ಲ, ಬಟ್ ಒಂದಿಷ್ಟು ಕ್ಯಾಸೆಟ್ ಕೊಟ್ಟಿದ್ರು, ಈ ಸಿನಿಮಾ ಎಲ್ಲ ನೋಡಬೇಕು, ನೀವು ಸಿನಿಮಾ ಜರ್ನಲಿಸ್ಟ್ ಆದವರು ಇದನ್ನು ಕಲಿಬೇಕು, ನೋಡಬೇಕಂತ. ದಟ್ ಈಸ್ ಹೌ ಅವರು ನಮ್ಮಲ್ಲಿ ಆ ಸಿನಿಮಾದ ಒಂದು ಉತ್ಸಾಹ ಅಥವಾ ಅದರ ಏನು ನಮ್ಮಲ್ಲಿ ಅದಕ್ಕೆ ಒಂದು ಆಸಕ್ತಿ ಬರೋಕ್ಕೆ ಕಾರಣರಾದರು. ನಿಮಗೆಲ್ಲ ಗೊತ್ತೇ ಇರಬೇಕು, TN ಸೀತಾರಾಮ್ ಅವರು ಮೇಷ್ಟ್ರ ಜೊತೆ ಇದ್ದವರು, ನಾಗ್ತಿಹಳ್ಳಿ ಅವರು ಮೇಷ್ಟ್ರ ಜೊತೆ ಇದ್ದವರು. TN ಸೀತಾರಾಮನ್ ಒಂದು ಫೈನ್ ಮಾರ್ನಿಂಗ್ ಹೀರೋನೇ ಮಾಡಿಬಿಟ್ರು ಅವರು. ಅಲ್ಲಿವರೆಗೆ ಅವರು ಪಲ್ಲವಿ ಚಿತ್ರದ ಮುಖಾಂತರ ಅವರು ಹೀರೋ ಆದರು. ಅವರು ಆ್ಯಕ್ಚುಲಿ ಸ್ಕ್ರಿಪ್ಟ್ ಲೆವೆಲಲ್ಲೆಲ್ಲ ಇದ್ದವ್ರು ಕಾಣ್ತಾರೆ ಬಹುಶಃ. ಸಡನ್ನಾಗಿ ಈ ಸಿನಿಮಾಕ್ಕೆ ಹೀರೋನೇ ಸೀತಾರಾಮ್ ಅಂತ ಹೇಳಿದರು. ನಾಗ್ತಿಹಳ್ಳಿ ಅವರಂತೂ ಇನ್ನೂ ಅವರ ಬಗ್ಗೆ ಬಹಳ ಅಪಾರವಾದ ಅವರಿಗೆ ಅನುಭವ ಮತ್ತು ಸಂಬಂಧಗಳಿದೆ. ಅದೆಲ್ಲ ಹೇಳಿದರೆ ಬಹುಶಃ ಈಗಿನ ಜನ್ರೇಷನ್ಗೆ ಮತ್ತು ಈಗಿನ ಸಮಾಜಕ್ಕೂ ಕೂಡ, ಅಂದರೆ ಲಂಕೇಶ್ ಸಿನಿಮಾ ಪರಂಪರೆಯ ಕೊಡುಗೆಗಳು ಏನು ಎಂಬುದನ್ನು ಭಾಳ ಸೂಕ್ಷ್ಮವಾಗಿ ಹೇಳ್ಬೋದು. ಬಹುಶಃ ಆವತ್ತು ನಮ್ಮಂಥವರಿಗೆ ಅವರು ಯಾವಾಗ ಉತ್ಸಾಹವನ್ನು ಬರೆಸಿದರೆ ಸಹಜವಾಗಿಯೇ ಅವರ ಮಕ್ಕಳಲ್ಲಿ, ಅದು ಕವಿತಾ ಆಗಲಿ, ಗೌರಿ ಆಗಲಿ, ಅಥವಾ ಇಂದ್ರಜಿತ್ ಅವರ ಹತ್ರ. ನಾನು ಇವತ್ತು ಬೆಳಿಗ್ಗೆ ಇಂದ್ರಜಿತ್ ಅವ್ರಿಗೆ ಹೇಳಿದೆ, ನಗ್ತಾ ಇದ್ರು ಅವರು. ಈಸ್ ನಾಟ್ ಓನ್ಲಿ ಎ ಗುಡ್ ಡೈರೆಕ್ಟರ್, ಈಸ್ ಅ ಗುಡ್ ಫಾದರ್ ಆಲ್ಸೋ. ಅವ್ರನ್ನ ನೋಡುವಾಗ ನಮಗೆ ಆಸೆ ಆಗ್ತದೆ, ನಮ್ಮ ಮಕ್ಕಳನ್ನು ಕೂಡ ನಾವು ಈ ಥರ ಬೆಳೆಸ್ಬೇಕಿತ್ತು, ನಾವು ಈ ಥರ ಪ್ರಮೋಟ್ ಮಾಡಬೇಕು ಅಂತ. ಇಟ್ಸ್ ಎ ವೆರಿ ರೇರ್, ಒಂಥರ ಬಹಳ ಅಪೂರ್ವ. ನಾನಂತೂ ಇತ್ತೀಚೆಗೆ ಚಿತ್ರರಂಗದಲ್ಲಿ ಈ ಥರ ನೋಡಿಲ್ಲ. ಸಮರ್ಜಿತನ ಅವರು ಓವರ್ ನೈಟ್ ಹೀರೋ ಮಾಡಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಕಳೆದ 3-4 ವರ್ಷದಿಂದ ಅವರಿಗೆ ಜಿಮ್ ಕಳಿಸಿದ್ರು, ಬಾಂಬೆಗೆ ಡ್ಯಾನ್ಸಿಂಗ್ ಕಳಿಸಿದ್ರು, ಬೇರೆ ನಿರ್ದೇಶಕರ ಹತ್ರ ಡೈರೆಕ್ಟರ್ ಆಗಿ ಅಸಿಸ್ಟೆಂಟ್ ಆಗಿ ಕಳಿಸಿದ್ರು. ಆಮೇಲೆ ನ್ಯೂಯಾರ್ಕಿಗೆ ಅವರಿಗೆ ಆ್ಯಕ್ಟಿಂಗ್ ಕಲಿಯೋಕ್ಕೆ ಕಲಿಸಿದ್ರು. ಆ ಥರ ಒಂದು ಪ್ಯಾಷನ್ ಅವ್ರ ಹತ್ರ ಇತ್ತು.
ಆದರೆ ಲಂಕೇಶ್ ಅವ್ರ ಹತ್ರ ಏನಿತ್ತು ಆ ಕಾಲದಲ್ಲಿ, ಆ ಕಾಲದ ಹಾಡುಗಳು, ಈ ಕಾಲದ ಹಾಡುಗಳು, ಇದೆಲ್ಲವನ್ನು ಇವತ್ತು ಜೋಗಿ ಈ ಕಾರ್ಯಕ್ರಮದಲ್ಲಿ ನಡೆಸ್ಕೊಡ್ತಾರೆ. ಜೋಗಿ ನಮ್ಮ ಮುಖ್ಯ ಅತಿಥಿಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಅವರು ಉತ್ತರಿಸ್ತಾರೆ. ಅದಾದಮೇಲೆ TN ಸೀತಾರಾಮ್ ಅವರು, ನಾಗ್ತಿಹಳ್ಳಿ ಅವರು, ರೇಷ್ಮೆ ಅವರು ನಿಮ್ಗೆಲ್ಲ ಗೊತ್ತಿರೋ ವೆರಿ ಪವರ್ಫುಲ್ ಆ್ಯಂಡ್ ಮೋಸ್ಟ್ ಪಾಪ್ಯುಲರ್ ಪೊಲಿಟಿಕಲ್ ರಿಪೋರ್ಟರ್. ಆದರೆ ಸಿನಿಮಾ ವಿಷಯ ಬಂದಾಗ ಒಂದೇ ಉಸಿರಿನಲ್ಲಿ ಬಂದು ನಮ್ಮ ಮೀಟಿಂಗ್ನಲ್ಲಿ ಸಿನಿಮಾದ ಬಗ್ಗೆ ಎಷ್ಟು ಮಾತಾಡ್ತಿದ್ರಂದ್ರೆ, ಅವ್ರು ಆಲ್ಮೋಸ್ಟ್ ಹಿಂದಿ, ತೆಲುಗು ಎಲ್ಲ ಸಿನಿಮಾನೂ ನೋಡ್ತಿದ್ರು. ನಾವು ಅಂದ್ಕೊಳ್ಳೋದು ಇವರು ಬರೀ ರಾಜಕೀಯ ವರದಿಗಾರ ಅಂತ. ನಂಗಾಗ ಲಂಕೇಶ್ ಪತ್ರಿಕೆಯಲ್ಲಿ ನಾನು ಎಷ್ಟು ಅಲರ್ಟ್ ಆಗಿರ್ಬೇಕಂದ್ರೆ, ಈ ಕಡೆ ದ್ವಾರಕನಾಥ್ ಸಿನಿಮಾ ನೋಡ್ತಿದ್ರು, ರೇಷ್ಮೆ ಅವರು ಸಿನಿಮಾ ನೋಡ್ತಿದ್ರು, ತ್ಯಾಗರಾಜು ಎಲ್ಲನೂ ನಮ್ಮ ಆಫೀಸಲ್ಲಿ ಎಲ್ಲರೂ ಆಲ್ರೌಂಡರ್. ನಾಟಕ ಬಗ್ಗೆನೂ ಮಾತಾಡ್ತಾರೆ, ಸಾಹಿತ್ಯದ ಬಗ್ಗೆ, ಪುಸ್ತಕ ವಿಮರ್ಶೆ ಬಗ್ಗೆ, ಸಿನಿಮಾ ಬಗ್ಗೆ, ಆ ಥರ ನಮ್ಮನ್ನು ಮೇಷ್ಟ್ರು ಬಳಸಿದ್ರು. ಬಹುಶಃ ಆ ಕಾರಣಕ್ಕೆ ಇವತ್ತು ನಾವು ಸಮರ್ಜಿತನ್ನು ಇಂದ್ರಜಿತ್ ಇಂಟ್ರೊಡ್ಯೂಸ್ ಮಾಡುವಾಗ ನಮ್ಗೆ ಹಳೆಯದೆಲ್ಲ ನೆನಪುಗಳು ಬಂತು. ಆ ನೆನಪುಗಳ ಸರಮಾಲೆ ಈ ಒಂದು ಕಾರ್ಯಕ್ರಮ ಆಗಲಿ ಅಂತ ಹೇಳ್ತಾ, ಕೊನೆಯದಾಗಿ ಜೋಕಲ್ ಇದೆ ಫ್ಯಾಕ್ಟ್, ಇಂದ್ರಜಿತ್ ಯಾವಾಗಲೂ ಹೀರೋಯಿನ್ಗಳನ್ನೇ ಇಂಟ್ರೊಡ್ಯೂಸ್ ಮಾಡಿದವರು. ಫಸ್ಟ್ ಟೈಮ್ ಒಂದು ಹೀರೋವನ್ನ ಕನ್ನಡ ಚಿತ್ರರಂಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಧ್ಯಾನ್ ಇಂಟ್ರೊಡ್ಯೂಸ್ ಮಾಡಿಲ್ಲ, ಅವ್ರು ಆಲ್ರೆಡಿ ಇರಾಗಿದ್ರು. ಪ್ರೊಡಕ್ಷನ್ ನಂಬರ್ 1 ಅಂತ ಕರೆಕ್ಟ್. ಸೊ ವೆಂಕಟೇಶ್ ಹೇಳಿದಂಗೆ ಆಲ್ರೆಡಿ ಸಮರ್ಜಿತ್ಗೆ ಬಹಳ ದೊಡ್ಡ ಹೆಸರು ಬಂದಿದೆ. ಅವರು ಒಳ್ಳೇದಾಗಲಿ, ಶುಭವಾಗಲಿ ಅಂತ ಹಾರೈಸ್ತಾ ಮುಂದಿನ ಕಾರ್ಯಕ್ರಮವನ್ನು ಜೋಗಿ ನಡೆಸ್ಕೊಡ್ಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಾನು ಮಾಜಿ ಅಂದರೆ ಹಳೆಯ ಕಾಲದ ಸಿನಿಮಾ ಪತ್ರಕರ್ತರಾಗಿದ್ದರಿಂದ ನೀವೆಲ್ಲ ಇವತ್ತು 6 ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿ ಬಂದಿದ್ದೀರಿ. ಇದು 6ನೇ ಕಾರ್ಯಕ್ರಮ. ಹಾಗಾಗಿ ಜಾಸ್ತಿ ಎಳೆಯೋಕ್ಕೆ ಹೋಗಲ್ಲ, ನೇರವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಈ ಕಾರ್ಯಕ್ರಮ ಯಾಕೆ ಇದು ಭಾಳ ವಿಶಿಷ್ಟ ಕಾರ್ಯಕ್ರಮ ಅಂತ ಹೇಳಿದರೆ, ನಮ್ಮಲ್ಲಿ ರಂಗಭೂಮಿಯಿಂದ ಬಂದವರು 3 ತಲೆಮಾರು ಚಿತ್ರರಂಗದಲ್ಲಿ ನೋಡಿದ್ದೀವಿ, ಅಥವಾ ಸಿನಿಮಾ ರಂಗದಿಂದ ಬಂದವರು 3 ತಲೆಮಾರುಗಳ ತನಕ ಆಳಿದ್ದಾರೆ. ಆದರೆ ಒಬ್ಬರು ಪತ್ರಕರ್ತರು ಮತ್ತು ಲೇಖಕರು ಸಿನಿಮಾ ಮಾಡಲಿಕ್ಕೆ ಶುರು ಮಾಡಿ ಅದು 3 ತಲೆಮಾರು ತನಕ ಬೆಳೆದದ್ದು ಇದೇ ಮೊದಲು ಕನ್ನಡದ ಮಟ್ಟಿಗೆ. ಹೀಗಾಗಿ ಇದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ಮತ್ತು ನಮಗೇನು ಅನಿಸ್ತಂದರೆ, ಲಂಕೇಶ್ ಜೊತೆಗೆ ಹಲವಾರು ವರ್ಷ ಇದ್ದವರು ನಮ್ಮ ಜೊತೆ ಇದ್ದಾರೆ. ಹೀಗಾಗಿ ಅವರ ಮೊಮ್ಮಗನ ಒಂದು ಸಂಭ್ರಮವನ್ನು ಇಮ್ಮಡಿಗೊಳಿಸೋದಕ್ಕೆ ನಾವೆಲ್ಲ ಸೇರಿಕೊಂಡು ಒಂದು ಸಂಜೆಯನ್ನು ಕಳೆಯೋಣ ಅಂತ ಶಣೈ ಮತ್ತು ನಾವೆಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದರ ಪರಿಣಾಮವಾಗಿ ಸಂಜೆ ನಾವು ಸೇರಿದ್ದೀವಿ. ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ, ಲಂಕೇಶರ ಕವಿತೆಗಳನ್ನು ಭಾಳ ಚೆನ್ನಾಗಿ ಸಮರ್ಜಿತ್ ಓದಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ನಾನು ಅದನ್ನು ಕೇಳಿಸಿ ನಾನು ಇಂದ್ರಜಿತ್ಗೂ ಹೇಳಿದ್ದೆ, ಭಾಳ ಚೆನ್ನಾಗಿ ಓದಿದ್ದಾರೆ, ಭಾಳ ಸ್ಪಷ್ಟವಾಗಿ ಓದಿದ್ದಾರೆ. ಲಂಕೇಶ್ ಹೇಳಿದೆ, ಭಾಳ ಸಂತೋಷಪಟ್ಟಿರೋರು. ಅವರ ನೀಲು ಕವಿತೆಗಳಿರ್ಬೋದು ಅಥವಾ ಬೇರೆ ಬೇರೆ ಕವಿತೆಗಳನ್ನು ಓದಿರೋದನ್ನು ಕೇಳಿದ್ದೀನಿ. ಆಮೇಲೆ ಇಲ್ಲಿ ಇರುವವರು ಕೂಡ ಲಂಕೇಶ್ಗೆ ಬಹಳ ಆಪ್ತರಾಗಿದ್ದವರು, ಒಡನಾಡಿಗಳಾಗಿದ್ದವರು, ಸಹೋದ್ಯೋಗಿ ಆಗಿದ್ದವರು. ಹೀಗಾಗಿ ಇವತ್ತು ಸಂಜೆ ಇಂದ್ರಮ್ಮ ಕೂಡ ಬಂದಿದ್ದಾರೆ. ಹೀಗೆ ಒಂದು ಬಳಗ ಸೇರಿಕೊಂಡು ಇದನ್ನು ಆಚರಣೆ ಮಾಡ್ತಿರೋದು, ಈ ಹೊಸಬರ ಪ್ರವೇಶವನ್ನು ಸ್ವಾಗತ ಮಾಡ್ತಿರೋದು ನಿಜಕ್ಕೂ ಭಾಳ ಸಂಭ್ರಮದ ಕೆಲಸ. ನಾನು ಮೊದಲನೇದಾಗಿ ನನ್ನ ಮಾತುಗಳನ್ನು ಆಡುವ ಮುಂಚೆ ಒಂದು ಮಾತನ್ನು ರವೀಂದ್ರ ರೇಷ್ಮೆ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲಂಕೇಶ್ ಅವರ ಸಿನಿಮಾ ಪ್ರೇಮ, ಅವರು ಮೇಷ್ಟ್ರ ಕೆಲಸ ಬಿಟ್ಟು ಪಲ್ಲವಿ ಅಂತ ಹೇಳುವ ಸಿನಿಮಾ ಮಾಡಿದರು, ರಾಷ್ಟ್ರ ಪ್ರಶಸ್ತಿ ಬಂತು. ಅದಾದ ನಂತರ ಅನುರೂಪ ಮಾಡಿದರು, ಖಂಡವಿದೆಕೋ ಮಾಂಸವಿದೆಕೋ ಮಾಡಿದರು. ಅದಾದ ನಂತರ ಎಲ್ಲಿಂದಲೋ ಬಂದವರು ಅಂತ ಮಾಡಿದರು. ಅವರು ಮಾಡಿದ ಸಿನಿಮಾಗಳಲ್ಲಿ ನೋಡಿ, ಆಮೇಲೆ ಬಂದಂಥ ಕಲಾತ್ಮಕ ಚಿತ್ರಗಳಲ್ಲಿ ಹಾಡುಗಳೇ ಇರಲಿಲ್ಲ. ಬಟ್ ಅವರ ಅಂದಿನ ಹಾಡುಗಳು ಇವತ್ತಿಗೂ ಎಲ್ರಿಗೂ ಒಂದು ಬಹಳ ಬೆಚ್ಚಿನ ಹಾಡುಗಳಾಗಿವೆ. ಎಲ್ಲಿಂದಲೋ ಬಂದವ್ರನ್ನ ಹಾಡುಗಳಾಗಿರ್ಬೋದು. ಅದರಲ್ಲಿ 2 ಹಾಡು ಕೂಡ, ಅಥವಾ ಅನುರೂಪದಲ್ಲೊಂದು ಹಾಡಿದೆ, ಅನಂತನಾಗ್ ಮತ್ತು ಆರತಿ ಅವ್ರದ್ದು, ನೀನಿರುವುದು ನಿಜವಾದರು ಅಂತ ಆ ಹಾಡಿರ್ಬೋದು. ಈ ರೀತಿಯಾಗಿ ಸರ್, ನೀವು ಜೊತೆಗಿದ್ದಾಗ ಲಂಕೇಶರು ಮತ್ತು ನೀವು ಸಿನಿಮಾದ ಬಗ್ಗೆ ಏನೇನು ಚರ್ಚೆ ಮಾಡ್ತಿದ್ರಿ ಮತ್ತು ಅವರ ಸಿನಿಮಾದ ಗ್ರಹಿಕೆ ಇತ್ತು ಅಂತ ನನಗೆ ನೆನಪಾಗೋದು ಒಂದು ಉದಾಹರಣೆ ಏನಂದರೆ, ಲಂಕೇಶ್ ಒಂದ್ಸಲ ಅಡಿಗರನ್ನು ಕರ್ಕೊಂಡು ದ ಬ್ರಿಡ್ಜ್ ಆನ್ ದ ರಿವರ್ ಕ್ವಾಯ್ ಅಂತ ಸಿನಿಮಾ ಕರ್ಕೊಂಡು ಹೋಗಿದ್ರಂತೆ. ಬನ್ನಿರಿ ಸಿನಿಮಾ ನೋಡಬೇಕು, ನೀವು ಕವಿತೆ ಬರೆದ್ರೆ ಆಗಲ್ಲ ಅಂತ. ಅದನ್ನು ನೋಡಿದ ಮೇಲೆ ಅಡಿಗರ ಪ್ರತಿಕ್ರಿಯೆ, ಗೋಪಾಲಕೃಷ್ಣ ಅಡಿಗರ ಪ್ರತಿಕ್ರಿಯೆ ಭಾಳ ನೀರಸವಾಗಿತ್ತಂತೆ. ಅದರಿಂದ ಲಂಕೇಶ್ಗೆ ಭಾಳ ಬೇಜಾರಾಯ್ತಂತೆ, ಈಚೆವನಿಗೆ ಸಿನಿಮಾನೇ ಅರ್ಥ ಆಗಲ್ಲ ಅಂತೇಳಿ. ಸೊ ಆ ರೀತಿಯ ಕೆಲವು ಘಟನೆಗಳನ್ನು ಬರ್ಕೊಂಡಿದ್ರು ಅವರು. ಸೊ ನಿಮ್ಮ ಜೊತೆ ಚರ್ಚೆ ಮಾಡುವಾಗ
ಅವ್ರ ಸಿನಿಮಾದ ಬಗ್ಗೆ ಬರೆದ ಪುಸ್ತಕಗಳು ಇದ್ದಾವೆ. ಹೇಗಿರ್ತಿತ್ತು ಸರ್ ಅದನ್ನು ತಾವು ದಯವಿಟ್ಟು ಹೇಳಬೇಕು. ನಮಸ್ಕಾರ. ನಂಗೆ ಲಂಕೇಶ್ ಅವರು ಪ್ರಥಮ ಭೇಟಿಯಾಗಿದ್ದೆ ಅವಿನಿ ರೋಡ್ ಕಾಫಿ ಹೌಸಲ್ಲಿ. ನಾನು ಸೆಂಟ್ರಲ್ ಕಾಲೇಜ್ ಬಾಟಿ ವಿಭಾಗದಲ್ಲಿ PhD ವಿದ್ಯಾರ್ಥಿ ಆಗಿದ್ದೆ. ನನಗೆ ಅವರು ವಿಚಿತ್ರ ರೀತಿಯಲ್ಲಿ ಪರಿಚಯ ಆದರು. ಎಮರ್ಜೆನ್ಸಿ ಮುಗೀತು. ಸೆಂಟ್ರಲ್ ಕಾಲೇಜ್ ಫಿಸಿಕ್ಸ್ ಲೆಕ್ಚರ್ ಹಾಲ್ನಲ್ಲಿ ಸಂಘ ಪರಿವಾರದ ಹೋರಾಟಗಾರರು ತುರ್ತುಪಸ್ತಿ ವಿರುದ್ಧದ ಹೋರಾಟಗಾರರಿಗೆ ಸನ್ಮಾನ ಇಟ್ಕೊಂಡಿದ್ರು. ಯೂನಿವರ್ಸಿಟಿ ಮತ್ತು ಕಾಲೇಜ್ ಟೀಚರ್ಸ್ ಯಾರ್ಯಾರು ಜೈಲ್ಗೆ ಹೋಗಿದ್ರು ಅಲ್ಲಿ ಸಂತೋಷ್ ಹೆಗಡೆ ಅವರು, ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಆಗ್ತಾನೆ ಸಂತೋಷ್ ಹೆಗಡೆ ಅವ್ರ ತಂದೆ KS ಹೆಗಡೆ ಅವರು ಬೆಂಗಳೂರಿನಿಂದ ಕೆಂಗಲ್ ಹನುಮಂತವ್ರನ್ನ ಸೋಲಿಸಿ MP ಆಗಿ ಬಂದಿದ್ರು. ಅವ್ರ ಅಧ್ಯಕ್ಷತೆ, ಮೇಷ್ಟ್ರು ಮುಖ್ಯ ಅತಿಥಿ. ಅಧ್ಯಕ್ಷರ ಭಾಷಣ ಇವರು ಮಾತಾಡ್ತಾರಲ್ಲ, ಬೇರೆಯವರೆಲ್ಲ ಮಾತಾಡಿದ್ರು, ತಮ್ಮ ಅನುಭವಗಳನ್ನೆಲ್ಲ ಹಂಚ್ಕೊಂಡ್ರು. ನಾವು ಜೈಲಲ್ಲಿ ಹೆಂಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಭೇದ ಭಾವ ಇರಲ್ಲ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಆಟ ಆಡ್ತಾ ಇದ್ವಿ, ಚರ್ಚೆ ಮಾಡ್ತಿದ್ವಿ, ಹರಟೆ ಹೊಡಿತಿದ್ವಿ ಅಂತೆಲ್ಲ ಅವರೆಲ್ಲ ಹೇಳ್ಕೊಂಡ್ರು. ಆಮೇಲೆ ಇವರು KS ಹೆಗಡೆ ಅವ್ರ ಭಾಷಣ ಹೋಗ್ಬಿಡ್ತು. ಇವ್ರು ಏನು ಮಾತಾಡ್ತಾರೆ ಅಂತ ಎಲ್ರಿಗೂ ಕುತೂಹಲ. ಅವ್ರು ಏನು ಮಾತಾಡಿದ್ರು ಗೊತ್ತಾ? ಈಗ ತಾನೇ ನೀವೆಲ್ಲ ಹೇಳ್ಕೊಂಡ್ರಿ, ನಾವು ಹಿಂದೂ ಮುಸ್ಲಿಂ ಆ ಥರ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಒಟ್ಟಿಗೆ ಊಟ ಮಾಡ್ತಿದ್ವಿ, ಪ್ರಾರ್ಥನೆ ಮಾಡ್ತಿದ್ವಿ, ಹರಟೆ ಹೊಡಿತಾ ಇದ್ವಿ, ಚರ್ಚೆ ಮಾಡ್ತಿದ್ವಿ ಅಂತೆಲ್ಲ ಹೇಳಿದ್ರಿ. ನಿಮ್ಮ ಮಾತು ಕೇಳಿದ್ರೆ ಈ ಮುಸ್ಲಿಮ್ರು ಕ್ರಿಶ್ಚಿಯನ್ರು ಅಂದ್ರೆ ಅವ್ರು ಯಾರೋ ಪ್ರಾಣಿಗಳು ಪರದೇಶಿಗಳು ಅಂತ ಕಾಣುತ್ತೆ. ಆ ರೀತಿ ನೀವು ಮಾತಾಡಿದ್ರಿ. ಈಗ ತಾನೇ ನೀವು ರಾಜಕೀಯ ಜೈಲುಗಳಿಂದ ಹೊರಗೆ ಬಂದಿದ್ದೀರಾ. ಆದರೆ ನಿಮ್ಮ ಮನಸ್ಸೊಳಗವರು ಜಾತೀಯತೆ ಜೈಲಿಂದ ಹೊರಗೆ ಬರ್ದಿದ್ರೆ ಮತ್ತೆ ನಿಮ್ಮನ್ನು ಜಾತೀಯತೆ ರಾಜಕೀಯ ಜೈಲುಗಳಿಗೆ ವಾಪಸ್ ಕಳಿಸ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಯಾರು ಚಪ್ಪಾಳೆ ನೋಡಲಿಲ್ಲ, ಅವ್ರ ಭಾಷಣ ಮುಗೀತು. ಬಟ್ ನನಗದು ಎಷ್ಟು ಮನಸ್ಸು ಆಯ್ತು. ನಾನು ಸುಮ್ಮನೆ ಅವ್ರಿಗೆ ಒಂದು ಮೆಚ್ಕೊಂಡು ಒಂದು ಪತ್ರ ಬರೆದಿದ್ದೆ. ಆಮೇಲೆ ಅವ್ರಿಗೆ ಇಂಗ್ಲೆಂಡ್ ಲೆಟರ್ ಉತ್ತರ ಕೊಟ್ಟರು. ಇಲ್ಲ, ನೀವಾದರೂ ಇಷ್ಟಪಟ್ಟರಲ್ಲ, ಇಡೀ ಆಡಿಯನ್ಸಲ್ಲಿ ಅವ್ರು ಯಾರು ಚಪ್ಪಾಳೆ ನೋಡಿಲ್ಲ ನನ್ನ ಭಾಷಣಕ್ಕೆ. ನಾನೊಂದು ಕಮಿಟಿ ಆಫ್ 100 ಅಂತ ಮಾಡಬೇಕು ಅಂತಿದ್ದೀನಿ, ನೀವು ಅದ್ರಿಗೆ ಸೇರ್ಕೊಳ್ಳೋದಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇದಾದ್ಮೇಲೆ ಅಷ್ಟೇ ಮುಂದೆ ಮೀಟ್ ಮಾಡಿಲ್ಲ. ಕೊನೆಗೆ ಒಂದಿನ ನಾನು ಅವಿನಿ ರೋಡ್ ಕಾಫಿ ಹೌಸ್ಗೆ ಹೋದಾಗ ಮೇಷ್ಟ್ರು ಮಹಾದೇವ್ ಪ್ರಕಾಶ್ ಕೂತಿದ್ರು. ಆಮೇಲೆ ನಾನು ಈ ಥರ ಒಂದು ಪತ್ರಿಕೆ ಮಾಡಬೇಕು ಅಂತಿದ್ದೀನಿ, ಶಂಕರ್ಸ್ ವೀಕ್ಲಿ ಅಂತಿತ್ತಲ್ಲ, ಅದೇ ಥರದ ಹೆಸರು ನನಗೆ ಬೇಕಾಗಿದೆ. 3 ಹೆಸರು ಕಳಿಸ್ಕೊಟ್ಬಿಟ್ಟಿದ್ವಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೆ. ನನಗೆ ಲಂಕೇಶ್ ಪತ್ರಿಕೆ ಹೆಸರು ಬೇಕು, ಏನು ಮಾಡಬೇಕು ಅಂತಂದ್ರೆ, ಸರ್ ಇಲ್ಲೇ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರಲ್ಲ ವೀರೇಂದ್ರ ಪಾಟೀಲ್ ಶಿಷ್ಯ ಮಹಾದೇವ್ ಪ್ರಕಾಶ್, ಅವ್ರು ಹೇಳಿದ ಅವ್ರು ವೀರೇಂದ್ರ ಪಾಟೀಲ್ಗೆ ಹೇಳ್ಬೇಕಾಗಿಲ್ಲ, ಚೆನ್ವೀರಪ್ಪ ಅಂತ ಅವ್ರು ಪ್ರೈವೇಟ್ ಸೆಕ್ರೆಟರಿ ಇದ್ದಾರೆ, ಅವ್ರಿಗೆ ಹೇಳಿದ್ರು ಆಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಒಂದು ಅರ್ಧ ಗಂಟೆ ಕಾಫಿ ಕುಡಿತಾ ರಾಜಕೀಯ ಮಾತಾಡ್ಬಿಟ್ಟು, ಬನ್ರಿ ಅಲ್ಲಿ ಡಬ್ಬಿಂಗ್ ಇದೆ SJ ಪಾಲಿಟಿಕ್. ಅವಾಗ ಎಲ್ಲಿಂದಲೋ ಬಂದವರು ಡಬ್ಬಿಂಗ್ ನಡೀತಾ ಇತ್ತು. ಸೊ ನನ್ನ ಮೇಷ್ಟ್ರ ಪರಿಚಯ ಆಗಿದೆ ಅವತ್ತಿಂದ. ಅಲ್ಲಿ ಕರ್ಕೊಂಡವ್ರು ಆ ಸ್ಟುಡಿಯೋಗೆ, SJ ಪಾಲಿಟಿಕ್ ರೆಕಾರ್ಡಿಂಗ್ ಸ್ಟುಡಿಯೋಗೆ ಕರ್ಕೊಂಡೋಗಿ ಅವಾಗ ನನಗೆ ಅಷ್ಟೊತ್ತು ನಾನು ಪಲ್ವಿ ಸಿನಿಮಾ ನೋಡಿದಾಗ ಏನಾಯಿತು, ಸಿನಿಮಾ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ದ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಏನೋ ಮಸ್ಕಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಆಮೇಲೆ ಈ ಹೀರೋ ಸೀತಾರಾಮ ಮತ್ತು ಹಂಚಿಕಡ್ಡಿ ಊರ್ವಶಿ ಅದ್ರ ಹೀರೋಯಿನ್, ಅದರಲ್ಲಿ ನನಗೆ ಪರಿಚಿತ ಮುಖ ಅಂತಂದ್ರೆ ನನ್ನ ಸಹೋದ್ಯೋಗಿ ಆಗಿದ್ರು ಸೆಂಟ್ರಲ್ ಕಾಲೇಜ್ ಶಶಿಧರ್ ಅಂತ. ಅವ್ರ ಮುಂದೆ IAS KS IAS ಆಫೀಸರ್ ಅದು ಒಂದು ಸಂದರ್ಶನ ಸೀನಲ್ಲಿ TN ಸೀತಾರಾಮನ್ ಇಂಟರ್ವ್ಯೂ ಮಾಡಿ ಡಿಸ್ಮಿಸ್ ಮಾಡಿ ಕಳಿಸ್ತಾರೆ. ಆ ದೃಶ್ಯ ನೋಡ್ಬಿಟ್ಟು ನನಗೆ ಪಲ್ಲವಿ ಬಗ್ಗೆ ಆ ಥರ ಅವಾಗಿಂದ ಕುತೂಹಲ ಮೂಡಿತ್ತು. ಲಂಕೇಶ್ ಅಂದ್ರೆ ವೈವಿಧ್ಯಮಯ ಪ್ರತಿಭೆ. ಇವತ್ತು ಈ ಸಮಾರಂಭಕ್ಕೆ ಕ್ಷಣ ಕರೆದಾಗ ನನಗೆ ನೆನಪಾಗಿದ್ದು, ನಾನು ಫಸ್ಟ್ ಇಯರ್ ಬೇಸ್ ಹುಬ್ಳಿಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಕಲ್ ಆಜ್ ಅವ್ರ ಕಲ್ ಅಂತ RK ಪ್ರೊಡಕ್ಷನ್ ಸಿನಿಮಾ ಬಂತು. 3 ತಲೆಮಾರುಗಳ ಕಪೂರ್ ಕುಟುಂಬ, ಪೃಥ್ವಿರಾಜ್ ಕಪೂರ್, ರಾಜ್ ಕಪೂರ್, ರಣಧೀರ್ ಕಪೂರ್ ಅದಕ್ಕೆ ಹೀರೋ. ಅದು ನೆನಪಾಯಿತು. ಅದಾಗಿ ಎಷ್ಟೋ ವರ್ಷಗಳ ನಂತರ ಕವಿತಾ ಲಂಕೇಶ್ದು ಪ್ರೀತಿ ಪ್ರೇಮ ಪ್ರಣಯ ಸಿನಿಮಾ ನೋಡಿದೆ. ಅದು ನಾನು 2 ಸಾರಿ ನೋಡ್ಬೇಕು ಅನ್ಸಿ 2 ಸಾರಿ ನೋಡಿದೆ. ಮುಂದೆ 1 ತಿಂಗಳಿಗೆ ಬಾಗ್ಬಾನ್ ಅಂತ ಅಮಿತಾಬ್ ಬಚ್ಚನ್ ಮತ್ತು ಹೇಮಾ ಮಾಲಿನಿ ಸಿನಿಮಾ ಬಂತು. ನನಗೆ ಅನ್ಸ್ಬಿಡ್ತು, ಈ ಬಾಲಿವುಡ್ ನಿರ್ದೇಶಕರು ನಮ್ಮ ಕವಿತಾ ಸಿನಿಮಾನ ಕಾಪಿ ಹೊಡೆದ್ಬಿಟ್ಟಿದಾರ ಅಂತ. ಎಷ್ಟು ಅದ್ಭುತವಾಗಿ ಕವಿತಾ ಸಿನಿಮಾ ಬಾಗ್ಬಾನ್ಗಿಂತ ಹೆಚ್ಚು ಇಂಟ್ರೆಸ್ಟಿಂಗ್ ಆಗ್ತದೆ. ಅವ್ರ ಹಾಡುಗಳಾಗಲಿ, ಅದು ನಿರೂಪಣೆ ಆಗಲಿ, ಅದು ನಿರ್ದೇಶನ ಆಗಲಿ, ಇಷ್ಟ ಆಯ್ತು ಅಂತಿರುವಾಗನೇ ನಮ್ದು ಇಂದ್ರಜಿತ್ ಶುರು ಆಯ್ತಲ್ಲ. ಇಂದ್ರಜಿತ್ ಎಲ್ಲ ಅವರು ಶೀರ್ಷಿಕೆ ಪಿಕಪ್ ಮಾಡಿದ್ರೆ ಪತ್ರಿಕೆಯಿಂದ ಫಸ್ಟ್ ತುಂಟಾಟ ಅಂತ, ಆಮೇಲೆ ಲಂಕೇಶ್ ಪತ್ರಿಕೆ ಅನ್ನೋ ಹೆಸರಲ್ಲಿ ಒಂದು ಬಂತು. ಆ ಹೆಸರಿಗೂ ಆ ಸಿನಿಮಾಕ್ಕೇನೋ ಸಂಬಂಧ ಇರ್ತಿರಲಿಲ್ಲ. ಬಟ್ ಕ್ಯಾಚ್ ವರ್ಡ್ಸ್, ತುಂಟಾಟ ವಾಸ್ ದಿ ಮೋಸ್ಟ್ ಪಾಪ್ಯುಲರ್ ಕಾಲಮ್ ಇನ್ ನಮ್ದೆಲ್ಲ ಟೀಕೆ ಟಿಪ್ಪಣಿ ಅವೆಲ್ಲ ಮೆಷ್ಟದೆಲ್ಲ ಇರ್ತಾ ಇತ್ತು. ನಮ್ಮ ತನಿಖಾ ವರದಿ ಅವೆಲ್ಲ ಇದ್ರು ಕೂಡ ಜನ ಎಲ್ಲ ಫಸ್ಟ್ ತುಂಟಾಟ ಓದ್ಕೊಂಡ್ಬಿಟ್ಟು ಆಮೇಲೆ ಉಳಿದ ಪೇಜ್ ನೋಡ್ತಾ ಇದ್ರು ಅನೇಕ ಜನ ಲಂಕೇಶ್ ಪತ್ರಿಕೆ ವಾಚಕರು. ಸೊ ಲಂಕೇಶ್ ಪತ್ರಿಕೆ ಕಚೇರಿನೇ ಒಂದು ಸಿನಿಮಾ ಸ್ಟುಡಿಯೋ ಥರ ಇರ್ತದೆ. ಪ್ರತಿ ದಿವಸ ಅಲ್ಲಿ ದೇರ್ ಯೂಸ್ ಟು ಬಿ ಸಮ್ ಡ್ರಾಮಾ, ಸಮ್ ಎಕ್ಸೈಟ್ಮೆಂಟ್, ಸಮ್ ಫೈಟು ಎಲ್ಲ ಇರ್ತಾ ಇತ್ತು. ಫೈಟ್ ಇನ್ ದ ಸೆನ್ಸ್ ವರ್ಬಲ್. ಸೊ ಆ ಮೇಷ್ಟ್ ಜೊತೆಗಿನ ಅನಿರ್ಬಂಧಿತ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯವನ್ನು ಅನುಭವಿಸಿದ್ರಿಂದ ನಾವು ಆಗ್ಬಿಟ್ಟಿದ್ದೀವಿ. ನಾನು ಶೆಣಾಯ್ ಅವರು ಒಂದು ಮಾತಿಗೆ ನನ್ನ ಆಕ್ಷೇಪಣೆ, ಅವ್ರು ಹೇಳಿದ ತಮ್ಮ ಮಕ್ಕಳನ್ನ ಹೆಂಗೆ ಪ್ರಮೋಟ್ ಮಾಡಿ ಹೆಂಗೆ ಬೆಳೆಸಿದ್ರು ಅಂತ. ಅವ್ರು ಬೆಳೆಸಲಿಲ್ಲ ಅವ್ರ ಮಕ್ಕಳನ್ನ, ದಿವ್ಯ ನಿರ್ಲಕ್ಷ್ಯದಿಂದ. ಅಂದರೆ ಸ್ವತಂತ್ರವಾಗಿ ಅವ್ರಿಗೆ ಏನು ಇಚ್ಛೆ ಇರುತ್ತೋ ಅದ್ರ ಆಗಿ ಅಂತಂದ್ಬಿಟ್ಟು. ಗೌರಿ ಎಲ್ಲ ಅಮೃತ್ ಬಜಾರ್ ಪತ್ರಿಕಾನಲ್ಲಿದ್ದರು, ಕವಿತಾ ತಮ್ಮ ದಾರಿ ತಾ ಹುಡ್ಕೊಂಡ್ರು,
ಏನೋ ಯೋಗ ಚಾಂಪಿಯನ್ ಆಗಿದ್ರು, ಆಮೇಲೆ ಮುಂದೆ ಏನೋ ಸಿನಿಮಾ ನಿರ್ದೇಶಕಿ ಆದರು. ಇಂದ್ರಜಿತ್ ಕ್ರಿಕೆಟರ್ ಆಗಿದ್ದವ್ರು ಮುಂದೆ ಆತ ಸಿನಿಮಾ ರಂಗಕ್ಕೆ ಬಂದ. ಅವ್ರು ಯಾರು ಏನು ಬೇಕಾದರೂ ಆಗಲಿ ಅಂತ ಬಿಟ್ಬಿಟ್ರಲ್ಲ, ಅದು ಬೆಳೆಸೋ ರೀತಿ. ಇವತ್ತು ನಾವೇನು ನೋಡ್ತಾ ಇದ್ವಿ, ಕುಟುಂಬ ರಾಜಕಾರಣ ನೋಡ್ತೀವಿ. ಲಂಕೇಶ್ವರ ರಾಜಕಾರಣ ಇಲ್ವೇ ಇಲ್ಲ, ನೀವೇನಾಗ್ತಿರೋ ಆಗ್ರಿ ಅಂತ. ಅವರು ಒಂದು ಮಾರಲ್ ಫೈಬರ್. ಅವ್ರ ಮಕ್ಕಳನ್ನ ಅಷ್ಟೇ ಅಲ್ಲ, ನಮಗೆಲ್ರಿಗೂ ಕೂಡ ಇವತ್ತಿಗೂ ನಾವು ಏನಾದರೂ ಒಂದು ದೊಡ್ಡ ಕೆಲಸದಲ್ಲಿ ಕೈ ಹಾಕಿದಾಗ ಇದು ನಾನು ಸರಿನೋ ತಪ್ಪು, ಮೇಷ್ಟ್ರಿದ್ರು ಏನು ಅನ್ಕೊಳ್ತಿದ್ರು ಅನ್ನೋ ಪ್ರಜ್ಞೆ ಇವತ್ತಿಗೂ ಕಾಡ್ತಾ ಇದೆ. ಅದಕ್ಕೆ ಅವ್ರಿಗೆ ಕರ್ನಾಟಕದ ಸಾಕ್ಷಿ ಪ್ರಜ್ಞೆ ಅಂತಂದ್ರು. 70ನೇ ವಯಸ್ಸಲ್ಲೂ ನಮಗಿನ್ನೂ ಒಂದು 4 ಪತ್ರಿಕೆಯಲ್ಲಿ ಬರೆಯೋಕೆ ಕರೀತಾರೆ ಅಥವಾ ಒಂದು ಚಾನಲಲ್ಲಿ ಡಿಬೇಟಿಗೆ ಕರೀತಾರೆ ಅಂತಂದರೆ ಆ ಲಂಕೇಶ್ ಹಿಂದೆ ಇದಿದೆ. ನಮ್ಮ ಇಂದಿರಾ ಗಾಂಧಿ ಅವರು ಇಲ್ಲೇ ಇದ್ದಾರೆ. ಲಂಕೇಶ್ ಹಿಂದಿನ ಶಕ್ತಿ. ನಾವು ಲಂಕೇಶ್ ಪತ್ರಿಕೆ ಬರೋಕ್ಕೆ ಶುರು ಮಾಡಿದಾಗ ಒಂದು ದಿವಸ ಎಲ್ಲ ಬಯಸ್ಕೊಂಡ್ಬಿಟ್ಟಿದ್ವಿ. ಇವ್ರು ಮಯೂರ ಸಿಲ್ಕ್ಸ್ ಅಂತ ಇವ್ರದ್ದು ಅಂಗಡಿ ಇತ್ತು. ನನ್ನ ಮದುವೆಗೆಲ್ಲ ಅವ್ರ ಪಾಪ ಕಂತಿನ ಮೇಲೆ ನನಗೆಲ್ಲ ಡ್ರೆಸ್ಗಳು ಕೊಟ್ಬಿಟ್ಟಿದ್ರು. ಆ ಇಂದ್ರಮ್ಮ ಅವರು ಆ ಒಂಥರ ಕಾಷನರಿ ಇದು ಅಲ್ಲಿ ಇರ್ತಾ ಇತ್ತು, ಒಂದು ವಿಜಿಲೆನ್ಸ್ ಕಮಿಷನ್ ಥರ ಇರ್ತಿದ್ರು ನಮ್ಮ ಪತ್ರಿಕೆ ಮೇಲೆ. ತುಂಬ ಸಂತೋಷ ಆಯಿತು ಇದಕ್ಕೆ ಆಹ್ವಾನ ಸಿಕ್ಕಿದ್ದಕ್ಕೆ. ಸೊ ಲಂಕೇಶ್ DNA ಇದೆಯಲ್ಲ, ಅದು ಎಷ್ಟು ವೈವಿಧ್ಯಮಯವಾಗಿ ಎಕ್ಸ್ಪ್ರೆಷನ್ ಪಡ್ಕೊಂಡಿದೆ. ಪತ್ರಿಕೋದ್ಯಮ, ಅವ್ರು ಸ್ವಲ್ಪ ಕ್ರಿಕೆಟರ್ ಆಗಿದ್ರು, ಅವ್ರು ಯೋಗಪಟು ಆಗಿದ್ರು, ಸಿನಿಮಾದಲ್ಲಿ ಬಂದರು. ಗೌರಿ ಅಂತೂ ಕ್ರಾಂತಿಕಾರಿ. ಗೌರಿ ಬಿಕೇಮ್ ಫೇಮಸ್ ಇನ್ ಅವರ್ ಡೆತ್ ಆಲ್ಸೋ. ದಟ್ ಈಸ್ ಅಲ್ಟಿಮೇಟ್ ಸಕ್ಸಸ್. ಶಿ ವಾಸ್ ಎಪಿಟೋಮ್ ಆಫ್ ವಾಟ್ ಲಂಕೇಶ್ ಸ್ಟುಡ್ ಫಾರ್. ಲಂಕೇಶ್ ಪರಿವಾರದ ಒಂದು ಉತ್ಕೃಷ್ಟ ಸಾಧನೆಯ ಸಂಕೇತ ಗೌರಿ. ಚಿರಸ್ಮರಣೀಯನಾಗುತ್ತೆ. ವಿ ಮಿಸ್ ಗೌರಿ ವೆರಿ ಮಚ್ ಇನ್ ಟುಡೇಸ್ ಫಂಕ್ಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಮಾತು ಇವತ್ತು ಕೇಳಿದಾಗ ಈಗ ಇವತ್ತು ಲಂಕೇಶ್ ಇರಬೇಕಿತ್ತು ಅಂತ ನೀವು ಹೇಳಿದ್ರಲ್ಲ, ಆ ಮಾತು ನನಗೆ ಬೆಳಿಗ್ಗೆ ಜ್ಞಾಪಕ ಆಯಿತು. ಯಾಕಂದರೆ ಚಿತ್ರರಂಗದ ಉದ್ಧಾರಕ್ಕೆ ಮೃತ್ಯುಂಜಯ ಹೋಮ ಮಾಡ್ತಾರೆ ಅಂತ ಹೇಳಿದಾಗ ಇವತ್ತು ಲಂಕೇಶ್ ಇದ್ದರೆ ಹೇಗೆ ಪ್ರತಿಕ್ರಿಯಿಸ್ತಿದ್ರು ಅಂತ ಹೇಳೋದು ನನಗೆ ಜ್ಞಾಪಕ ಬಂತು. ಸೊ ಈಗ ಸರ್, ನನಗೆ ಮತ್ತು ನನ್ನ ತಲೆಮಾರಿನ ಅನೇಕರಿಗೆ ಲಂಕೇಶ್ ಒಂದು ವಿಶ್ವವಿದ್ಯಾಲಯ ಥರ ಇದ್ದರು. ಅವ್ರು ಸಿನಿಮಾಕ್ಕಾಗಲಿ ಅಥವಾ ಸಾಹಿತ್ಯಕ್ಕಾಗಲಿ ಪತ್ರಿಕೋದ್ಯಮಕ್ಕಾಗಲಿ ಅವ್ರು ನಮ್ಗೆ ಕಲಿಸಿದ್ದು ಬಹಳ ಅಪಾರವತ್ತನ್ನು ಕಲಿಸಿದ್ದಾರೆ. ಅವರು ಮೇಷ್ಟ್ರಾಗಿದ್ದವ್ರು. ನಾವು ಏಕಲವ್ಯ ಅಂತಾರೆ ಕಲ್ತವ್ರು ಅವ್ರ ಹತ್ರ. ಬಟ್ ನೀವು ಅವ್ರ ಜೊತೆಗಿದ್ರಿ, ನಟರಾದ್ರಿ. ಲಂಕೇಶ್ ಅವರು ಒಳ್ಳೆಯ ನಟರಾಗಿರಲಿಲ್ಲ ಜೀವನದಲ್ಲಿ. ಅವ್ರಿಗೆ ಆ್ಯಕ್ಟಿಂಗ್ ಬರ್ತಿರಲಿಲ್ಲ ಅಂತ, ಸಿಟ್ಟು ಬಂದರೆ ಅದನ್ನು ಮುಚ್ಚಿಡಕ್ಕೆ ಬರ್ತಿರಲಿಲ್ಲ, ತೋರಿಸ್ತಾ ಇದ್ದರು. ಅಥವಾ ಮತ್ಸರಾದರೆ ಅದನ್ನು ತೋರಿಸ್ತಾ ಇದ್ದರು. ಹೀಗೆ ಅವರು ಬಹಳ ನೇರವಾಗಿದ್ದವರು. ಅವರ ಸಿನಿಮಾಗಳಲ್ಲಿ ಕೂಡ ಅದು ಕಾಣಿಸುತ್ತೆ ನಮಗೆ. ನೀವು ಅವರ ಜೊತೆಗಿದ್ದ ದಿನಗಳಲ್ಲಿ, ನೀವು ನಾಯಕ ನಟರಾಗಿ ನಟಿಸಿದ ದಿನಗಳಲ್ಲಿ, ಅವರ ಸ್ಕ್ರಿಪ್ಟಲ್ಲಿ ಕೆಲಸ ಮಾಡಿದ ದಿನಗಳಲ್ಲಿ, ಆ ದಿನಗಳನ್ನು ನೀವು ಜ್ಞಾಪಿಸ್ಕೋಬೇಕು ಸರ್. ಹೇಗಿತ್ತು ಅಂತ. ಅದು ನಿಮ್ಮ ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡಬೇಕು. ಹೇಟ್ ಇಲ್ಲ, ಅವರು ನನಗೆ ತುಂಬ ದೊಡ್ಡ ಗುರು. ನನ್ನನ್ನು ಇವತ್ತು ಮೆಟ್ಲುಗಳೇನಾದರೂ ಅಕಸ್ಮಾತ್ ನಾನು ಹತ್ತಿಸಿದವರು ಲಂಕೇಶ್ ಅವರು. ಮೇಷ್ಟ್ರು ನಾನು ಫಸ್ಟ್ ಲಾ ಓದ್ತಿದ್ದಾಗ ಅವ್ರ ನಾಟಕಗಳಲ್ಲಿ ಮುಖ್ಯ ಪಾತ್ರಗಳನ್ನು ವಹಿಸೋಕೆ ಹೇಳಿದ್ರು. ನಾನು ವಹಿಸ್ತಾ ಇದ್ದೆ. ಒಂದು ದಿವಸ ಹಾಗೆ ಬಿರುಕು ಅಂತ ಒಂದು ನಾಟಕ. ಆ ಟೈಮ್ನಲ್ಲಿ ನಾನಿವತ್ತು ಬರೋದಕ್ಕೆ ಮುಖ್ಯ ಕಾರಣ ಇಂದ್ರಮ್ಮನವರು. ನಮಗೆ ಆವಾಗ ನೀವು ಮನೆಯಲ್ಲಿ ಇಟ್ಕೊಂಡು ಊಟ ಹಾಕ್ತಾಯಿದ್ರೆ ಲಂಕೇಶ್ ಹೇಳ್ತಾಯಿದ್ರು, ಸೀತಾರಾಮ್ ಬಂದಿದ್ದಾರೆ, ಅವ್ರು ಊಟ ಕೊಡು ಅಂತ. ಇಬ್ಬರು ರಾತ್ರಿ ಯಾವುದೋ ಟೈಮ್ಗೆ ಹೋಗ್ತಾಯಿದ್ರು, ಅಷ್ಟೊತ್ತಿಗೆ ಊಟ ಕೊಡ್ತಾಯಿದ್ರು ಇಂದ್ರಮ್ಮನವರು. ಅತ್ಯಂತ ವಿಶ್ವಾಸದಿಂದ ನೋಡ್ಕೊಂಡಿದ್ದೆ ಇಂದ್ರಮ್ಮನವರು. ಇವತ್ತು ಎಲ್ಲದಕ್ಕಿಂತ ನಾನು ಹೆಚ್ಚು ಗೌರವಿಸೋದು ಇಂದ್ರಮ್ಮನವ್ರನ್ನ. ಇವತ್ತು ನಾನು ಬರುವುದಕ್ಕೆ ನಾನು ಕೇಳಿದೆ ಇವ್ರನ್ನ, ಇಂದ್ರಮ್ಮನವ್ರು ಬರ್ತಾ ಇದ್ದಾರೆ ಅಂದರು. ಹಾಗಾಗಿ ನಾವು ನಿಮ್ಮ ಶಿಷ್ಯರು, ನಿಮ್ಮ ಇದು ಮೇಷ್ಟ್ರ ಹೇಗೋ ನೀವು ಇನ್ನೊಂದು ಅದರ ಮಾತೃ ಸ್ವರೂಪಿ. ನೀವು ನಿಮ್ಮ ಇದಕ್ಕೆ ನಾವು ಬಂದಿದ್ದೇವೆ. ಆಗ ನನ್ನನ್ನು ಒಂದು ದಿವಸ ನಾನು ಗೌರಿಬಿದನೂರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ. ಒಂದು ದಿವಸ ನನ್ನ ಕೈಯಲ್ಲಿ ಕೃಷ್ಣಪ್ಪ ಅನ್ನೋರ ಕೈಯಲ್ಲಿ ಕಳಿಸಿದ್ರು ಬರಬೇಕಂತೆ ಅಂತ. ಯಾತಕ್ಕೂ ಅಂತ ಅವ್ರೊಂದು ಸಿನಿಮಾ ಶುರು ಮಾಡ್ತಾ ಇದ್ದಾರೆ, ನಾಳೆ ಬರಬೇಕು ನೀವು ಅಂತ. ಯಾತಕ್ಕೆ ಇರ್ಬೋದು ಸಿನಿಮಾ ಶುರು ಮಾಡ್ತಾ, ನನ್ನ ಯಾಕೆ ಕರೀತಾ ಇರ್ಬೋದು ಅಂತ ನಾನು ಬಂದೆ. ಅದಕ್ಕೆ ನಾಳೆಯಿಂದ ಸಿನಿಮಾ ಶುರು ಮಾಡ್ತಾ ಇದ್ದೇನೆ ರೀ, ನೀವೇ ನನ್ನ ಹೀರೋ ಅಂದರು. ಸರ್ ಏನು ಸರ್ ಇದು, ನನ್ನ ಹೀರೋ ಅಂತ ಇದ್ದೀರಿ. ಇವಾಗ ಎಂತೆಂಥ ಚಾಕ್ಲೇಟ್ ಹೀರೋಗಳಿದ್ದಾರೆ, ಇವರಿದ್ದಾರೆ. ಅವರೆಲ್ಲ ಬಿಟ್ಟು ನಾನು ಒಳ್ಳೆ ಸೊಟ್ಟಗಾಲು ಹಾಕ್ಕೊಂಡು ನಡೀತೀನಿ, ನನಗೆ ಸರಿಯಾಗಿ ನಡೆಯೋಕ್ಕೂ ಬರಲ್ಲ. ನಾನು ಸೊಟ್ಟಗಾಲು ಹಾಕ್ಕೊಂಡು ನಡೆಯೋ ನನ್ನ ಹೀರೋ ಅಂತಿರಲಿಲ್ಲ ಸರ್, ನೋಡೋಕ್ಕೆ ಚೆನ್ನಾಗಿಲ್ಲ ರೀ. ಸೊಟ್ಟಗಾಲು ಹಾಕೋನೇ ನನ್ನ ಹೀರೋ, ಗ್ರಾಮೀಣ ಪ್ರದೇಶದಿಂದ ಬಂದವನೇ ನನ್ನ ಹೀರೋ, ಇಂಗ್ಲೀಷ್ ಬರದೇ ಇರೋನೇ ನನ್ನ ಹೀರೋ. ಭಾರತವನ್ನು ಪ್ರತಿನಿಧಿಸೋದು ನೀವೇ ಹೊರತು ಚಾಕ್ಲೇಟ್ ಹೀರೋಗಳೆಲ್ಲ. ನಾಳೆಯಿಂದ ನೀವೇ ಮಾಡೋದು, ಸೊಟ್ಟಗಾಲೇ ಹಾಕ್ಕೊಂಡು ನಡೆಯಬೇಕು ನನ್ನ ಸಿನಿಮಾದಲ್ಲಿ. ನನಗೆ ಬೇರೆ ಥರ ನಡೆಯೋಕ್ಕೆ ಬರೋಲ್ಲ ಸರ್, ಹಾಗೆ ಬರೋದು, ಸೊಟ್ಟಗಾಲ ಹಾಕ್ಕೊಂಡೆ ನಡೆಯೋದು ಅಂತ ಹೇಳಿ ನನ್ನನ್ನು ಅದರಲ್ಲಿ ಮುಖ್ಯ ಪಾತ್ರವನ್ನಾಗಿ ಮಾಡಿದ್ರು. ಆವಾಗ ತುಂಬ ನನಗೆ ಸಂಕೋಚ ಆಗ್ತಾಯಿತ್ತು. ನಾನು ಹೀರೋ ಆಗಿದ್ದೀನಿ ಅಂತ ಹೇಳಿ ತುಂಬ ಸಂಕೋಚ ಆಗಿ ಇದು ಮಾಡ್ತಾಯಿದ್ದೆ. ಒಂಥರ ಇದಾಗುತ್ತೆ ಸರ್, ನೀನಾ ಅಂತ ಅಂದರೆ ನನಗೊಂಥರ ಆಗಿತ್ತು.
ಹಾಗಾಗಿ ಆ ದಿನಗಳಲ್ಲಿ ಸಂಕೋಚವನ್ನು, ನಾಚಿಕೆಯನ್ನು ಮತ್ತು ಒಳಗೊಳಗೆ ಸಂತೋಷವನ್ನು ಪಟ್ಕೊಂಡು ನಡೀತಾ ಇದ್ದ ದಿವಸ. ಲಂಕೇಶ್ ಅವರು ಆ ಟೈಮ್ಗಳಲ್ಲಿ ಓದ್ತಾ ಇದ್ದಾಗ ರೋಮನ್ ಹಾಲಿಡೇ ಅಂತ ಚೆನ್ನೈನಲ್ಲಿ ಬಂದಿತ್ತು. ರೋಮನ್ ಹಾಲಿಡೇ ತುಂಬ ಹಳೆ ಸಿನಿಮಾ, ತುಂಬ ಅದ್ಭುತವಾದ ಸಿನಿಮಾ. ಅದಕ್ಕೆ ಇಲ್ಲಿಂದ ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ ಇಬ್ಬರು ಟ್ರೈನಲ್ಲಿ ಹೋಗಿ ಅದನ್ನು ನೋಡ್ಕೊಂಡು ಬಂದ್ವಿ. ಇಂಥದ್ದನ್ನು ನೋಡಬೇಕು ಅಂತ. ನೆಕ್ಸ್ಟ್ ಬೈಸ್ಕಲ್ ಥೀವ್ಸ್ ಅಂತ, ಅಲ್ಲಿ ಬೈಸ್ಕಲ್ ಥೀವ್ಸ್ ಅದ್ಭುತವಾದ ಸಿನಿಮಾ. ಅವಾಗ ಹೇಳೋರು ಇನ್ನೊಬ್ಬ ವಿಕ್ಟೋರಿಯಾ ಡಿ ಸಿಲ್ವಾ ಅಂತ ಇಬ್ಬರು, ಅವನದು ವೈಭವಪೂರ್ಣ ಸಿನಿಮಾಗಳು ಮಾಡೋರು ಡಿ ಸಿಲ್ವಾ. ನೀವೆಲ್ಲ ಡಿ ಸಿಲ್ವಾ ಥರ ಆಗಬಾರ್ದು, ಡಿ ಸಿಕಾ ಥರ ಆಗಬೇಕು. ಬೈಸಿಕಲ್ ಥೀವ್ಸ್ ಒಬ್ಬ ಕಾಮನ್ ಮ್ಯಾನ್ನ ರಾಷ್ಟ್ರಗೀತೆ ಥರ ಇದೆ ಅದು. ಅದನ್ನು ನೋಡ್ಬೇಕು. ಇಟಲಿಯಲ್ಲಿ ಒಬ್ಬ 2 ಹೊತ್ತಿಗೆ ಇಲ್ಲದೆ ಇರೋನು, ಉದ್ಯೋಗ ಇಲ್ಲದೆ ಇರೋನು ಯಾವ ಥರ ಇರ್ತಾನೆ ಅಂತ. ವಿ ಶುಡ್ ರೆಪ್ರೆಸೆಂಟ್ ದಟ್, ನಾಟ್ ಕ್ಲಿಯೋಪಾಟ್ರಾ ಅಂತ ಅವರು ಒಂದು ಇದನ್ನು ಹೇಳ್ತಾ ಇದ್ರು ಲಂಕೇಶ್ ಅವರು. ಆ ಥರ ಯಾವುದು ನನ್ನ ಆಯ್ಕೆ ಇರಬೇಕು ಅನ್ನೋದನ್ನು ಅವರು ತುಂಬ ಸ್ಪಷ್ಟವಾಗಿ ಮತ್ತು ಇದಾಗಿ ಹೇಳ್ತಿದ್ರು. ಇಂತಿಂಥ ಪುಸ್ತಕಗಳನ್ನೇ ಓದಿ ನಿಮಗೆ ಇದಾಗುತ್ತೆ ಅಂತ. ಲಂಕೇಶ್ ಫಸ್ಟು ಯಾರ ಹತ್ರನೂ ಅವ್ರ ಅಸೋಸಿಯೇಟ್ ಆಗಿ ಇದಾಗಿ ಕೆಲಸ ಮಾಡಲೇ ಇಲ್ಲ. ಸೀದಾ ಡೈರೆಕ್ಟರ್ ಆದರು. ಫಸ್ಟ್ ಅವ್ರಿಗೆ ಇದು ಬಂತು, ನ್ಯಾಷನಲ್ ಅವಾರ್ಡ್ ಬಂತು, ಬೆಸ್ಟ್ ಡೈರೆಕ್ಟರ್ ಅನ್ನೋ ಕ್ಯಾಟಗರಿನೇ ಬಂತು ಅವ್ರಿಗೆ. ಮೇಷ್ಟ್ರು ಅಂತ ಪ್ರತಿಭಾವಂತರು. ಹಾಗೆಲ್ಲ ನಮಗೆ ಈಗಿನ ಕಾಲದ ಥರ ಹೋಟ್ಲುಗಳಿಂದ ಇದು ಬರ್ತಾ ಇರಲಿಲ್ಲ. ಇಂದ್ರಮ್ನವ್ರು ಮಧ್ಯಾಹ್ನ 1:30 ಊಟ ರೆಡಿ ಮಾಡಿ ಕಳಿಸೋರು. ಆಗ ಆ ಊಟಗಳನ್ನು ನಾನು ತಿಂತಾ ಇದ್ವಿ. ಆವಾಗ ಒಂದು ದಿವಸ ಭಕ್ತವತ್ಸಲ ಅನ್ನೋರ ಮನೆಯಲ್ಲಿ ಶೂಟಿಂಗ್ ಆಗ್ತಾಯಿತ್ತು. ಒಂದು ಊಟ ಮಾಡೋ ಸೀನ್, ನಾನು ಮುಖ್ಯ ಪಾತ್ರ, ಲಂಕೇಶ್ ಅವರು ಇನ್ನೊಂದು ಮುಖ್ಯ ಪಾತ್ರ ಮಾಡಿಬಿಟ್ಟಿದ್ರು. ಆವಾಗ ಇಬ್ರಾಹಿಂ ಅನ್ನೋರು, ಸೇಮ್ ಇಬ್ರಾಹಿಂ ರಾಜಕಾರಣ ಇದ್ದಾರಲ್ಲ, ಅವ್ರಿಗೆ ಆ ಪಾತ್ರ ಅಂತ ನಿಗದಿಯಾಗಿತ್ತು. ಆದರೆ ಎಮರ್ಜೆನ್ಸಿ ಬಂತು, ಅವರು ಜೈಲಿಗೆ ಹೋದರು 2 ದಿವಸ ಶೂಟಿಂಗ್ ಆದಮೇಲೆ. ಆವಾಗ ಯಾರು ಮಾಡೋದು ಅಂದರೆ, ಸರ್ ನೀವೇ ಮಾಡಿದ್ರಿ. ನಾನೇನ್ರಿ ನಕ್ಬಿಟ್ರು. ನಾನಾ ಅಂತ, ಹೌದು ಸರ್ ನೀವೇ ಅಂತಂದೆ. ಆಗಲೇ ಬಿಡ್ರಿ ಅಂತಂದರು. ಅವರು ಒಂದು ಮುಖ್ಯ ಪಾತ್ರ ಮಾಡಿದರು. ಅವರು ನಾನು ಇಷ್ಟಪಟ್ಟ ಹುಡುಗಿಯನ್ನು ಅವರು ಮದುವೆ ಆಗಿರ್ತಾರೆ. ಅವ್ರ ಮನೆಗೆ ನಾನು ಊಟಕ್ಕೆ ಹೋಗ್ತೇನೆ. ಊಟಕ್ಕೆ ಹೋದಾಗ ಆ ಊಟದ ದೃಶ್ಯ ಒಂದು, ನಾನು ಹಾಕೋರು, ನನಗೇನು ಕೆಲಸ ನಿರುದ್ಯೋಗಿ ಒಬ್ಬ ಹೋಗ್ತಾನೆ. ಅವರು ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಅವರು, ಲಂಕೇಶ್ ಅವರು. ಆ ಹುಡುಗಿ ಅಲ್ಲಿರ್ತಾಳೆ. ಅಲ್ಲಿ ಕೂತಾಗ ಇದಲ್ಲದೆ ಒಂದು ಇದ್ರ ಮೇಲೆ ಊಟಕ್ಕೆ ಇದು ಮಾಡಿದರು. ಮಧ್ಯಾಹ್ನ 1 ಗಂಟೆಗೆ ಇಲ್ಲಿಂದ ಊಟ ಬರಬೇಕಾಗಿತ್ತು. ಹೋಟ್ಲಿಂದ ಊಟ ತರಿಸಿದ್ರು. ನಾವೆಲ್ಲ ಊಟ ಮಾಡ್ತಾಯಿದ್ವಿ. ಊಟ ಮಾಡೋ ಸೀನ್ ಮಾಡ್ತಾ ಇದ್ದಾಗ ನಮ್ಮ ಸ್ನೇಹಿತರು ಅಸೋಸಿಯೇಟ್ ಡೈರೆಕ್ಟರ್ಗಳಾಗಿದ್ದರು, ನಮಗಿನ್ನೂ ಊಟ ಬಂದಿಲ್ಲ, ಫುಲ್ ತಿನ್ನಬೇಡ ಅಂತ ಕಿವಿಲಿ ಬಂದು ಹೇಳೋರು. ನಮಗೂ ಹಸಿವು ಅಂದರೆ ಹಸಿವು. ಆಮೇಲೆ ರುಚಿಯಾಗಿದ್ದು ಹೋಟ್ಲಿಂದ ಇದ್ರು. ತಿನ್ನಬೇಡ ಅಂದಿದ್ದನ್ನು ಒಂದು ತುತ್ತು ಹೀಗೆ ತರೋದು ಅವ್ರು ಕಿವಿಲಿ ಹೇಳೋದು, ತಿನ್ನಬೇಡ ನಮಗೆಲ್ಲ ಒಂಥರ ಆಗುತ್ತೆ ಅನ್ನೋರು. ಆ ಥರದ ದಿನಗಳಲ್ಲಿ ಅವರು ಇದು ಮಾಡ್ಕೊಂಡಂತಹ ಒಂದು ರೀತಿಯಲ್ಲಿ ಹೆಚ್ಚು ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲದಿರುವಂಥ, ಅವತ್ತು ಲಂಕೇಶ್ ಮೇಷ್ಟ್ರು ಶಿವಮೊಗ್ಗದಲ್ಲಿದ್ದ ಮನೆ ಮಾರ್ಬಿಟ್ಟು ಇಲ್ಲಿ ಬಂದು ಸಿನಿಮಾ ಮಾಡ್ತೀನಿ ಅಂತ ಮಾಡ್ತಾರೆ. 1.25 ಲಕ್ಷಕ್ಕೆ ಮನೆ ಮಾರಿದ್ರು ಆ ಕಾಲದಲ್ಲಿ. 1.25 ಲಕ್ಷಕ್ಕೆ ಒಂದು ಸಿನಿಮಾ ಆಯಿತು ಆಗ. ಆ ಥರದ ದಿನಗಳಲ್ಲಿ ಲಂಕೇಶ್ ಮಾಡ್ತಾರೆ. ಜ್ಞಾಪಕ ಇಟ್ಕೊಳಪ್ಪ, 1.25 ಲಕ್ಷಕ್ಕೆ ನೀನೆಲ್ಲರನ್ನೂ 1 ಕೋಟಿ ಕೊಡು 2 ಕೋಟಿ ಕೊಡು ಅಂತ ಕೇಳಬೇಡ. ಅವರು ಮಾಡ್ತಾ ಇದ್ದಿದ್ರೆ 1.25 ಲಕ್ಷಕ್ಕೆ ಸಿನಿಮಾ ಮಾಡಿದ್ರು. ಹಿ ವಾಸ್ ಹ್ಯಾಂಡ್ಸಮ್ ಲೈಕ್ ಯು. ತುಂಬ ಚೆನ್ನಾಗಿದ್ರು ನೋಡೋದಕ್ಕೆ. ಎಲ್ಲರೂ ಎಷ್ಟು ಹ್ಯಾಂಡ್ಸಮ್ ಮನುಷ್ಯ ಆಗ್ತಾಯಿದ್ರು ಲಂಕೇಶ್ನ. ಚೂಪಾದ ಮೂಗು, ಇದು ವಿನೋದ ಪ್ರಜ್ಞೆ, ಅವರು ಪ್ರಪಂಚದ ಜ್ಞಾನವೆಲ್ಲ ಅವ್ರ ಹತ್ರ ಇತ್ತೇನೋ ಅನ್ನೋ ಥರ ನಾವು ಶಿಷ್ಯರು ಇರ್ತಾ ಇತ್ತು. ನೀನು ಆ ಥರ ಓದ್ಕೋಬೇಕು, ತುಂಬ ಓದ್ತಿ ಅಂತ ಪದ್ಯ ಎಲ್ಲ ಇವರು ಹೇಳಿದ್ರು. ತುಂಬ ಸಂತೋಷ. ಮೇಷ್ಟ್ರು ಕವಿತಾ ಇದು ಮಾಡ್ತಾಳೆ, ಸಿನಿಮಾ ಮಾಡ್ತಾಳೆ, ಪ್ರೀತಿ ಪ್ರೇಮ ಪ್ರಣಯ ತುಂಬ ಹಿಟ್ ಆಗುತ್ತೆ. ಅವ್ವ ಮಾಡ್ತಾಳೆ. ಲಂಕೇಶರ ಅನೇಕ ಕಥೆಗಳನ್ನು ಅವರು ಸಿನಿಮಾ ಮಾಡಿದ್ರು. ಬೇಬಿ ಅಂತ ಕರಿತಾ ಇದ್ವಿ. ಅವಳು ಮುಂಚೆ ಅಡ್ರೆನಲಿನ್ ಅಂತ ಒಂದು ಆ್ಯಡ್ ಕಂಪ್ನಿ ಮಾಡ್ತಾ ಇದ್ಲು. ಅಡ್ರೆನಲಿನ್ ಅದರ ಹೆಸರು. ಆ್ಯಡ್ ಕಂಪನಿ ನಡೆಸ್ತಾ ಇದ್ಲು ಬೇಬಿ. ಆ ಥರದವಳು ಅವಳು ನಿಧಾನಕ್ಕೆ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ಲು. ಬೇಬಿ ಏನು ಸಿನಿಮಾ ಮಾಡ್ತಾಳೆ ಅಂದರೆ ಅದ್ಭುತವಾದ ಸಿನಿಮಾ ಇದಾಗ್ಬಿಟ್ಲು ಅವಳು. ಆಮೇಲೆ ಇವನು ಬಂದ ಇಂದ್ರಜಿತ್ ಆಗಿನ್ನೂ ಮಗು. ನಾವು ಅಲ್ಲಿ ಹೋಗ್ತಾ ಇದ್ದ ಕಾಲದಲ್ಲಿ ಈ ಥರ ಅವರೆಲ್ಲ ತುಂಬ ವಿ ಹ್ಯಾವ್ ಫಾಂಡ್ ಮೆಮೊರೀಸ್. ಲಂಕೇಶ್ ಅವರು ಸಿನಿಮಾ ಬಗ್ಗೆ ಏನು ಹೇಳ್ತಾ ಇದ್ರು ಅಂದರೆ, ಆ ಥರದ 1.25 ಲಕ್ಷದಲ್ಲಿ ಸಿನಿಮಾ ಮಾಡ್ತಾ ಯಾವುದು ತೀವ್ರವಾದ ಒಂದು ಭಾರತದ ಸ್ಥಿತಿಯನ್ನು, ಒಬ್ಬ ನಿರುದ್ಯೋಗಿಯ ಸ್ಥಿತಿಯನ್ನು ಹೇಳ್ಬೋದು ಅನ್ನೋದನ್ನು ಅವರು ಸಿನಿಮಾ ಮಾಡ್ತಾಯಿದ್ರು. ಅಂದರೆ ಮೀನ್ಸ್ ಅವ್ರಿಗೆ ಇದಂತ ಇರಲಿಲ್ಲ, ಎಷ್ಟು ದುಡ್ಡಿತ್ತು ಅದರಿಂದ ಇದು ಹೇಳಬೇಕು ಅಂತ ಇರಲಿಲ್ಲ. ಎಂಡ್ ಆ್ಯಂಡ್ ಮೀನ್ಸ್ ಎರಡು ಬೇರೆ ಬೇರೆ ಥರ ಇರಬಹುದು ಅಂತ ಹೇಳ್ತಾ ಇದ್ರು ಅವರು. ಆ ಥರದ್ದು ಹೇಳ್ತಾ ತುಂಬ ಅದ್ಭುತವಾದ ಸಿನಿಮಾಗಳನ್ನ, ಅದ್ಭುತವಾದ ಇದನ್ನು ಮಾಡ್ತಾಯಿದ್ರು ಅವರು. ಓದು ಅಂತ ಹೇಳಿಬಿಟ್ಟು ನನಗೆ ಪುಸ್ತಕ ಕೊಟ್ಟರು.
ಯಾಕೆಂದ್ರೆ ನೀನು ಡೈರೆಕ್ಟರ್ ಆಗ್ಬೋದು ಓದು ಅಂತ ಹೇಳ್ಬಿಟ್ಟು ಆ ಪುಸ್ತಕ ಕೊಟ್ಟರು. ಕಡೆಗೆ ನಾನು ನನ್ನ ಡೈರೆಕ್ಟರ್ ಆಗೋ ಒಳಗೆ ಓದ್ದೆ ಅಷ್ಟೇ, ನಾನು ಇನ್ಯಾವುದು ಮುಂದೆ ಮತದಾನ ಮಾಡೋ ಒಳಗೆ. ಆ ಪುಸ್ತಕ ಇನ್ನೂ ನನ್ನ ಮನೇಲಿದೆ, ಮೇಷ್ಟ್ರ ಸಹಿ ಇದೆ. ಅದನ್ನು ಅತ್ಯಂತ ಜತನದಿಂದ ನಾನು ಕಾಪಾಡ್ಕೊಂಡಿದ್ದೇನೆ. ಮೇಷ್ಟ್ರ ಆ ಥರ ಸಿನಿಮಾ ಬಗ್ಗೆ ಒಂದು ಪುಸ್ತಕವನ್ನು ನನಗೆ ಕೊಟ್ಟ ನೆನಪು ನನಗಿದೆ. ಅವರು ಆಮೇಲೆ ಎಲ್ಲ ಫ್ರೆಶ್ ಡೈಲಾಗ್ಸ್ ಅವರು ಬರಿತಾ ಇದ್ದೆ, ಫ್ರೆಶ್ ಡೈಲಾಗ್ಸ್. ಒಂದು ಈಗ ತಾನೇ ಇವರು ಹೇಳಿದ್ರು, ಅಲ್ಲಿ ಒಂದು ಇಂಟರ್ವ್ಯೂ ನಡೀತಾ ಇತ್ತು, ಅಲ್ಲಿಗೆ ಹೋದೆ. ಶಶಿಧರ್ ಮಾಡಿದ್ರು, IAS ಆಫೀಸರು. ಅದರಲ್ಲಿ ಒಂದು ಕೇಳ್ತಾರೆ, ನಾನು ನಿರುದ್ಯೋಗಿ, ನನ್ನ ಕೇಳ್ತಾರೆ, ನೀವು ಯಾರೋ ಇಂಗ್ಲೆಂಡಿನ ಪ್ರಧಾನಿ ಯಾರು ಅಂತ ಕೇಳ್ತಾರೆ. ನಾನು ಅಮೇರಿಕದ ಪ್ರಧಾನಿ ಹೆಸರು ಹೇಳ್ತೀನಿ. ಅವಾಗ ಅಮೇರಿಕದ ಪ್ರಧಾನಿ ಆಗಿದ್ದ ಇವರು ಅಂತ ಹೇಳ್ತೀನಿ, ರಿಚರ್ಡ್ ನಿಕ್ಸನ್ ಅಂತ ನಾನು ಹೇಳ್ತೀನಿ. ವಾಟ್, ಇಂಗ್ಲೆಂಡ್ ಪ್ರಧಾನಿ ಅವರ? ಇಂಗ್ಲೆಂಡ್ ಪ್ರಧಾನಿ ನಾನು ವಿಲ್ಸನ್ ಅಂತ ಹೇಳಿದ್ರೆ ನೀವೇನು ಕೆಲಸ ಕೊಟ್ಬಿಡ್ತಾ ಇದ್ರಾ? ನಾನು ಏನು ಹೇಳಿದ್ರು ನೀವು ಕೊಡ್ತಾ ಇರಲಿಲ್ಲ, ಅದಕ್ಕೆ ಇದನ್ನೇ ಹೇಳೋರು ಅಂತ ಡೈಲಾಗ್ ಅವರು, ಲಂಕೇಶ್ ಅವರು. ಆ ಥರದ ವ್ಯಂಗ್ಯ ಮತ್ತು ವ್ಯಂಗ್ಯ ಮಿಶ್ರಿತ ಸಂಭಾಷಣೆಗಳು, ಆ ಸಂಭಾಷಣೆಗಳು ಸಿನಿಮಾ ಆಗ್ತಾ ಇದ್ದ ರೀತಿ, ಅದು ಎಲ್ಲರಲ್ಲೂ ಪುಲಕವನ್ನು ಹುಟ್ಟಿಸ್ತಾ ಇದ್ದ ರೀತಿ, ಎಲ್ಲರ ಕಣ್ಣುಗಳಲ್ಲೂ ಅಲ್ಲೊಂದು ಕನೆಕ್ಟ್ ಆಗ್ತಾ ಇರುತ್ತೆ ಆ ಸಿನಿಮಾಗಳು. ಇವತ್ತಿನ ಕಾಲದ ಸಿನಿಮಾಗಳು ಕನೆಕ್ಟ್ ಆಗುತ್ತೋ ಇಲ್ಲೋ ನಾನು ಹೇಳಲಾರೆ, ಆದರೆ ಆವತ್ತಂತೂ ನಮಗೆ, ಯಾಕೆಂದರೆ ಆವತ್ತು ಇವತ್ತಿನ ಹಾಗೆ ತುಂಬ ಅಫ್ಲೂಯೆನ್ಸ್ ಇರಲಿಲ್ಲ, ತುಂಬ ಹೆಚ್ಚಿನ ಹಣ ಆ ಥರದ್ದಿರಲಿಲ್ಲ. ಒಂದು ಸ್ಟ್ರಗಲ್ನಲ್ಲಿ ಹೆಚ್ಚಿನ ಜೀವನ ಇರ್ತಾಯಿತ್ತು. ಆ ಸ್ಟ್ರಗಲ್ ಅಲ್ಲಿ ಇರ್ತಾಯಿತ್ತು, ಅದು ರಿಫ್ಲೆಕ್ಟ್ ಆಗ್ತಾಯಿತ್ತು ನಮಗೆ, ನಮ್ಮ ಬದುಕಿಗೆ ಅಂತ. ಈ ಥರದ್ದು ನನಗೆ ಭಾಳ ಸಂತೋಷ. ಸಮರ್ಜಿತ್, ಈ ಲುಕ್ಸ್ ವೆರಿ ಗುಡ್, ಚೆನ್ನಾಗಿದ್ದ ಕಡೆ ತುಂಬ ಮೇಲ್ ಬರ್ತೀಯ. ಮೇಲೆ ಬಂದಾಗ ನಾನು ಕಮ್ಮಿ ಕಾಲ್ ಶೀಟ್ಗೆ, ನಮ್ಮ ಹುಡುಗರು ಯಾರಾದರೂ ಕೇಳಿದ್ರೆ ನೀನು ಕಮ್ಮಿ ಕಾಲ್ ಶೀಟ್ಗೆ ಅದನ್ನು ಮಾಡೋದು. ಈ ಸಾನ್ಯ ನಮ್ಮ ಸೀರಿಯಲಲ್ಲಿ ಮಾಡಿದ್ರು, ಅವರಮ್ಮ ಎಲ್ಲ ನನ್ನ ಸೀರಿಯಲಲ್ಲಿ ಮಾಡ್ತಾಯಿದ್ರು. ತುಂಬ ಸಂತೋಷ ಆಯಿತು ಸಾನ್ಯ, ನೀನು ಇದರಲ್ಲಿ ಮಾಡಿದ್ದಕ್ಕೆ. ಕಂಗ್ರ್ಯಾಚುಲೇಷನ್ಸ್, ನಿನಗೆ ಶುಭಾಶಯಗಳು ಮತ್ತು ಅಭಿನಂದನೆಗಳು ಎಲ್ಲನೂ ಸಮರ್ಜಿತ್. ನೀನು ತುಂಬ ಕರೆಕ್ಟಾಗಿದೆಯಾ, ಲೀನ್ ಆಗಿದೆಯಾ, ಇದಾಗಿದೆಯಾ, ಏನೇನೋ ಫೈಟಿಂಗ್ ಎಲ್ಲ. ನ್ಯೂಯಾರ್ಕ್ ಫೈಟಿಂಗ್ ಕಲ್ತ್ಕೊಂಡ್ಬಂದ ಅಂದ್ರೆ ಅಲ್ಲ, ಆ್ಯಕ್ಟಿಂಗ್ ಅಲ್ವಾ, ಆ್ಯಕ್ಟಿಂಗ್ ಅಲ್ಲ. ಈ ಕಾಲದಲ್ಲಿ ಆ್ಯಕ್ಟಿಂಗು ಫೈಟಿಂಗು ಒಂದೇ ಆಗಿರುತ್ತೆ. ಅದಕ್ಕೆ ಕೇಳಿದ್ರೆ ಅದಕ್ಕೆ ತಮಾಷೆ ಹೇಳಿದೆ ಕಣಪ್ಪ, ಏನು ಇದು ಮಾಡ್ಕೋಬೇಡ. ದಟ್ ಈಸ್ ದಿ ವೇ ಯು ಶುಡ್ ಗೋ. ಆ್ಯಂಡ್ ಹಾಗೆ ಇರು, ಒಳ್ಳೆಯದಾಗಲಿ. ನೀನು ತುಂಬ ನಮ್ಮ ನಡುವಿನ ಅತ್ಯಂತ ಖ್ಯಾತಿಯ ನಟನಾಗು ಮತ್ತು ಎಲ್ಲವನ್ನು ಒಳಗಿಸ್ತಗೋ. ಒಳಗೆ ಅಭಿನಯ ಮಾತುಗಳು ಹೇಳೋದ್ರಲ್ಲಿ ಮಾತ್ರ ಅಲ್ಲ, ಆ ವ್ಯಕ್ತಿತ್ವ ಒಳಗಡೆ ಇರುತ್ತಲ್ಲ, ಅದನ್ನು ತೆಗೆಯೋದ್ರಲ್ಲಿ ವ್ಯಕ್ತಿತ್ವ ಇದೆ ಅಂತ. ಸೊ ನನಗೆ ಪ್ರತಿಯೊಂದು ಹಂತದಲ್ಲೂ ಮೇಷ್ಟ್ರು ಮೆಟ್ಲುಗಳನ್ನ ಹತ್ತಿಸ್ತಾ ಹೋದರು. ನಾಟಕ ಮಾಡ್ತಾ ಇದ್ದೆ, ಸಿನಿಮಾ ಮಾಡೋದನ್ನು, ಅದರಿಂದ ನನಗೆ ಸೀರಿಯಲ್ಗಳು ಬರೋಕ್ಕೆ ಶುರುವಾಯಿತು. ಸೀರಿಯಲ್ ಮಾಡ್ತಾ ನಾನೊಂದು ಅರ್ಧ ಮನೆ ಕಟ್ಸಿದ್ದೆ. ಸೀರಿಯಲ್ ದುಡ್ಡಿರಲಿಲ್ಲ, ಅದಕ್ಕೆ ಸಾಲ ಮಾಡಿ ಆ ಮನೆಗೆ ಸಾಲ ಭವನ ಅಂತ ಹೆಸರಿಟ್ಟಿದ್ದೆ. ಇದ್ಲಲ್ಲಿ ಬರೆದಿದ್ದೆ. ಅದನ್ನು ಅರಮನೆ ಅಂತ ಕರಿತಾ ಇದ್ದೆ. ಯಾಕೆ ಅರಮನೆ ಅಂತ ಕರೀತಾ? ಅರ್ಧ ಕಟ್ಟಿರೋ ಮನೆ ಅಂತ. ಅರಮನೆ ಆ ಥರ ಇದ್ದವನ್ನ ನಾನು ಫುಲ್ ಮನೆ ಕಟ್ಟೋ ಥರ ಮಾಡಿದ್ರು ಮೇಷ್ಟ್ರು. ಸೀರಿಯಲ್ಗಳು ನನಗೆ ಸಿಕ್ತು, ನಾನು ಅದರಲ್ಲಿ ಸ್ವಲ್ಪ ಯಶಸ್ವಿಯಾದೆ ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟೋ ಖ್ಯಾತಿ ಬಂದಿರ್ಬೋದು. ಎಲ್ಲ ಐ ಓ ಇಟ್ ಟು ಲಂಕೇಶ್ ಮೇಷ್ಟ್ರು ಆ್ಯಂಡ್ ಅವರ ಇಂದ್ರಮ್ನವರು ನಮ್ಮ ಮಾತೃ ಇದು ಒಂಥರ ಅವರು ಊಟ ಹಾಕ್ತಾ ಇದ್ದ ರೀತಿ ಇದು. ಥ್ಯಾಂಕ್ ಯು ಇಂದ್ರಮ್ನವ್ರೆ. ಕಂಗ್ರ್ಯಾಚುಲೇಷನ್ಸ್ ಕಡೆ ನನಗೆ. ಕ್ಷಮಿಸಿ, ಇಂದ್ರಜಿತ್ ಇವತ್ತು ಸಮರ್ಜಿತನ್ನ ಅರ್ಪಿಸ್ತಾ ಇದ್ದಾನೆ ಕನ್ನಡ ಚಿತ್ರರಂಗಕ್ಕೆ. ಇವತ್ತಿನ ಇಂದ್ರಜಿತ್ ಅಲ್ಲ, ಅವತ್ತಿನ ಇಂದ್ರಜಿತ್ ಭಾರತೀಯ ಚಿತ್ರರಂಗಕ್ಕೆ ದೀಪಿಕಾ ಪಡ್ಕೋಣೆಯನ್ನು ಪರಿಚಯಿಸಿದ್ರಲ್ಲ, ದಟ್ ಈಸ್ ಇಸ್ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸಿನಿಮಾ. ಹೇಳೋದು ಮರ್ತ್ಬಿಟ್ಟೆ. ಕಂಗ್ರ್ಯಾಚುಲೇಷನ್ಸ್. ಕನ್ನಡ ಸಿನಿಮಾಗೆ ಒಂದು ಗ್ರ್ಯಾಂಜರ್ ಇರಬೇಕು ಮತ್ತು ಅದೊಂದು ಗ್ಲಾಮರು ಗ್ರ್ಯಾಂಜರು, ಅದೊಂದು ಅವ್ರ ತಂದೆಗಿಂತ ವಿಭಿನ್ನವಾಗಿದ್ದದ್ದು. ಆ್ಯಂಡ್ ಹಿ ವಾಸ್ ಸಕ್ಸಸ್ಫುಲ್ ಇನ್ ದಟ್ ಆಲ್ಸೋ. ಹಾಗಾಗಿ ವಿಭಿನ್ನ ದಾರಿಗಳನ್ನು ಹಿಡಿದು ಕೂಡ ಹೀಗೆ ಸಕ್ಸಸ್ಫುಲ್. ಅದು ಕನ್ನಡ ನಾನು ಕೈ ಕೊಡ್ತಾ ಇದ್ದೆ, ಮೈಕ್ ಕೇಳ್ತಾ ಇದ್ದೆ. ನಿಮಗೆ ಇನ್ನೊಂದು ಸುತ್ತಿನ ಪ್ರಶ್ನೆಗಳಿರ್ತವೆ. ಹೌದೌದು. ನನಗೆ ಭಾಳ ಇಂಪಾರ್ಟೆಂಟ್ ಅನಿಸಿದ್ದೇನೆಂದರೆ, ಈಗಿನ ಕಾಲದ ನಂತರದ ಬಂದ ನಿರ್ದೇಶಕರ ಥರ ಲಂಕೇಶ್ ಅವರು ಈ ಮಾಧ್ಯಮವನ್ನು, ಚಿತ್ರ ಮಾಧ್ಯಮವನ್ನು ಅರಿತು ಅದನ್ನು ಅರ್ಥ ಮಾಡಿಕೊಂಡು ನಂತರ ಸಿನಿಮಾ ಮಾಡಿದವರಲ್ಲ. ಅವರು ಕಂಟೆಂಟಲ್ಲಿ ನಂಬಿಕೆ ಇಟ್ಟಿದ್ದರು. ನನ್ನ ಕತೆ ಚೆನ್ನಾಗಿದೆ, ನಾನು ಹೇಳುವುದನ್ನು ತೀವ್ರವಾಗಿ ಹೇಳ್ತೀನಿ, ಅದನ್ನೇ ಸಿನಿಮಾ ಮಾಡ್ತೀನಿ ಅಂತೇಳಿ. ಹೀಗಾಗಿ ಅವರು ಸಿನಿಮಾ ಮಾಡೋ ಹೊತ್ತಿಗೆ ಅವರು ಈ ಒಂದು ರೀತಿಯ ಸಿನಿಮಾದ ಬಗ್ಗೆ
ಪ್ರೀತಿಯಿಂದ ಹೊರಟಿದ್ದೆ ಹೊರತು ಕಲೆಯನ್ನು ಕಲಿತು ಹೊರಟಿದ್ದಲ್ಲ. ಅದು ಸೇಮ್ ಅದು ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ವಿಚಾರದಲ್ಲಿ ಅದು ನಿಜ ಅಂತ ನನಗೆ ಅನಿಸುತ್ತೆ. ಅವ್ರ ರಂಗಭೂಮಿ ಹಿನ್ನೆಲೆ ಇದ್ದರೂ ಕೂಡ ಮೇಷ್ಟ್ರಾಗಿದ್ದವರು ಇಬ್ಬರು, ನೀವಿಬ್ಬರು 25 ವರ್ಷ ಜೊತೆಗಿದ್ದೀರಿ ಅಂತ ನನಗೆ ನೆನಪು. ಆ 25 ವರ್ಷಗಳಲ್ಲಿ ಇಬ್ಬರು ಮೇಷ್ಟ್ರುಗಳು ಸೇರಿಕೊಂಡು ಏನೇನು ಮಾತಾಡಿರ್ಬೋದು ಸಿನಿಮಾಗಳ ಬಗ್ಗೆ, ಅವರಿಂದ ನೀವೇನು ಕಲ್ತಿರ್ಬೋದು, ನೀವು ಅವ್ರಿಗೇನು ಕಲಿಸಿರ್ಬೋದು, ಇದನ್ನು ಇಲ್ಲ ನೀವು ಸರ್. ಈಗ ಮೊದಲಿಗೆ ನಮ್ಮ ನಾಯಕ ನಟ ಉದಯೋನ್ಮುಖ ಸಮರ್ಜಿತ್ಗೆ, ಸಾನ್ಯಾಗೆ ಪ್ರೀತಿಯ ಶುಭಾಶಯಗಳು, ಅಭಿನಂದನೆಗಳು. ತಾವೆಲ್ಲ ಬಲ್ಲ ಹಾಗೆ ನಾನು ಅನೇಕ ಕಲಾವಿದರನ್ನು ಪರಿಚಯಿಸುವುದರಲ್ಲಿ ತುಂಬ ಉತ್ಸಾಹದಿಂದ ನನ್ನ ಮಿತಿಯಲ್ಲಿ ಅನೇಕರನ್ನು ಪರಿಚಯಿಸಿದ್ದೇನೆ. ಧ್ಯಾನ್, ದೀಪಾಲಿ, ರಘು ಮುಖರ್ಜಿ, ಮಿನಲ್ ಪಟೇಲ್, ಅಥವಾ ಟೆಕ್ನಿಷಿಯನ್ಸ್ ಆಗಿ ಮನೋಮೂರ್ತಿ ಅವರು, ಕಾರಿಬಸವಯ್ಯ, ಈ ಥರ ಅನೇಕರು ನನ್ನ ಮೇಷ್ಟ್ರ ಬುದ್ಧಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು, ಎಲ್ಲಿ ಶಿವರಾಮ ಅವರು ಎಲ್ಲಿ ಸಾಧ್ಯವೋ ಅಲ್ಲಿ ತಂತ್ರಜ್ಞರು ಕಲಾವಿದರನ್ನ ಒಂದು ಸಿನಿಮಾದಿಂದ ಒಬ್ಬರೋ ಇಬ್ಬರೋ ಇರಬೇಕು, ಹೊಸಬರು ಫಸ್ಟ್ ಟೈಮ್ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ. ಅದು ನನಗೆ ಬಂದದ್ದು ನನ್ನ ಟೀಚಿಂಗ್ ಪ್ರೊಫೆಷನ್ನಿಂದ. ಅಂದರೆ ಕ್ಲಾಸ್ ರೂಮ್ನಲ್ಲಿ ನಾವು ತುಂಬ ವಿದ್ಯಾರ್ಥಿಗಳನ್ನ ನೋಡ್ತಿರ್ತೀವಿ, ಒಂದು ರೀತಿಯಲ್ಲಿ ನದಿ ದಂಡೆಯಲ್ಲಿದ್ದ ಮರದ ಹಾಗೆ ಎಷ್ಟೋ ಪ್ರವಾಹದ ಹಾಗೆ ಪ್ರತಿ ವರ್ಷ ಹೋಗ್ತಿರ್ತಾರೆ. ಅದರಲ್ಲಿ ಕೆಲವರು ಐಡೆಂಟಿಫೈ ಮಾಡಿದಾಗ ಒಂದು ಸ್ವಲ್ಪ ಇವ್ರನ್ನ ಪ್ರಮೋಟ್ ಮಾಡ್ಬೋದೇನೋ ಅಂತ ಹೇಳಿ ರಂಗಭೂಮಿ ಕಡೆ ನೋಡ್ತಾ ಇದ್ದೆ. ಆಡಿಷನ್ ಮಾಡ್ತಿದ್ವಿ. ನನ್ನ ಪ್ರೀತಿ ಹುಡುಗಿ ಮಾಡುವಾಗಲಂತೂ ಫ್ರೀ ವಾಕ್ ಇನ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಮೈಸೂರು, ಬೆಂಗಳೂರು, ದಾವಣಗೆರೆಲೆಲ್ಲ ಮಾಡಿದ್ವಿ. ಆ ಥರದ್ದು ತುಂಬ ಶಾಲೆಗಳಿರಲಿಲ್ಲ ಆಗ, ಅಥವಾ ಯೂಟ್ಯೂಬ್ನಲ್ಲಿ ಪರಿಚಯ ಮಾಡ್ಕೊಳ್ಳಿಕ್ಕೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಇತ್ಯಾದಿ. ಆ ದೃಷ್ಟಿನಲ್ಲಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಇಂಥ ನಾಯಕ ನಟರ ಅವಶ್ಯಕತೆ ಇದೆ. ಯಾಕೆಂದರೆ ಈ ಹೊಸಬರು ಬರಬೇಕು, ಬಂದಾಗ ಒಂದು ಚಿತ್ರರಂಗ ಒಂದು ಸ್ಥಗಿತಗೊಂಡಂಥದ್ದು, ಒಂದು ಕ್ಲೀಶೆ, ಒಂದು ಫಾರ್ಮುಲಾ, ಇದು ನಾಯಕ ನಟರ ವಿರುದ್ಧ ಅಂತಲ್ಲ, ಅವ್ರು ಬೇಕು, ಅವ್ರ ಹೌಸ್ಫುಲ್ ಬೋರ್ಡ್ಗೆ ದೊಡ್ಡ ದೊಡ್ಡ ತಾರೆಗಳು ಬೇಕು. ಅದ್ರ ಜೊತೆಗೆ ಹೊಸಬರು ಬರಬೇಕು. ಆಗ ಸಿನಿಮಾದ ಕಲರ್ ಚೇಂಜ್ ಆಗುತ್ತೆ, ಬಣ್ಣ ಬದಲಾಗತ್ತೆ. ಅದರೊಳಗೆ ಈ ಥರ ಟ್ರೈಂಡ್ ಆಗಿ ಬಂದ್ರಂತೂ ತುಂಬ ಆ ಥರದ ಸಾಧ್ಯತೆಗಳಿದೆ. ಹಾಗಾಗಿ ಮೊದಲಿಗೆ ನಾನು ಇವತ್ತು ಬಂದಿರುವಂಥ ಪ್ರಧಾನವಾದ ಉದ್ದೇಶ ನಮಗೆಲ್ಲ ಕನ್ನಡ ಚಿತ್ರರಂಗಕ್ಕೆ ಇವ್ರನ್ನ, ಈ ಕಿರಿಯರನ್ನ ಪ್ರೀತಿ ಅಭಿಮಾನದಿಂದ ಬರಮಾಡ್ಕೊಳ್ಳೋದು. ಕಾರಣ ಅವರ ಹಿಂದೆ ಇರ್ತಕ್ಕಂಥದ್ದು. ಜೋಗಿ ಹೇಳಿದಾಗೆ ಅನೇಕ ಕುಟುಂಬಗಳಿದೆ. ರಾಜೇಂದ್ರ ಸಿಂಗ್ ಬಾಬು ಅವ್ರ ಕುಟುಂಬದಲ್ಲಿ ಕೂಡ 3 ಜನರೇಷನ್ನಿಂದ ಸಿನಿಮಾ ಜೊತೆಗೆ ಇಂಟರಾಕ್ಟ್ ಮಾಡ್ತಿರ್ತಕ್ಕಂಥ ಕುಟುಂಬಗಳನ್ನು ನಾವು ನೋಡ್ತೀವಿ. ಆದರೆ ನಮಗೆ ಇದು ಮಹತ್ವ, ಯಾಕೆಂದರೆ ಪತ್ರಕರ್ತರ ಹಿನ್ನೆಲೆ, ಲೇಖಕರ ಹಿನ್ನೆಲೆಯ, ನಮ್ಮ ಪ್ರೀತಿಯ ಮೇಷ್ಟ್ರ ಹಿನ್ನೆಲೆಯಿಂದ ಬಂದ ಕುಟುಂಬದ ಒಂದು ಕುಡಿ ಅನ್ನುವಂಥದ್ದು. ನನಗೆ, ನನ್ನಂಥ ಅನೇಕರಿಗೆ ಲಂಕೇಶ್ರದು ಒಂದು ಋಣ ಇದೆ. ಅದನ್ನು ತಮಾಷೆಗೆ ಆ ಋಣವನ್ನು ದ್ರವರೂಪದ ಋಣ ಅಂತ ಕರಿತಿರ್ತೀವಿ. ಅದು ಬಹಳ ಸಂಜೆಗಳಲ್ಲಿ ಅವ್ರ ಜೊತೆ ತೋಟದಲ್ಲಿ, ಕಚೇರಿನಲ್ಲಿ, ಪತ್ರಿಕೆ ಮಾರ್ಕೆಟ್ಗೆ ಹೋದ ದಿವಸ ಅವತ್ತು ರಾತ್ರಿ ತುಂಬ ಅಂಥ ಋಣವನ್ನು ನಮ್ಮ ಮೇಲೆ ಹೊರಿಸಿದ್ದಾರೆ ಅವರು. ಅದು ತಮಾಷೆಯ ಮಾತಾದರೂ ಕೂಡ ಅಕ್ಷರದ ಋಣ, ಅರಿವಿನ ಋಣ, ವೈಚಾರಿಕತೆಯ ಋಣ, ಪ್ರಬುದ್ಧವಾಗಿ ಜೀವನ ನೋಡೋ ಋಣ, ಮತ್ತು ಒಂದು ವೈನೋದಿಕ ಪ್ರಜ್ಞೆಯಿಂದ ಜೀವನ ನೋಡುವಂಥದ್ದನ್ನು ನಾವು ಅವರ ಬರವಣಿಗೆಯಿಂದ, ಅವರ ಜೊತೆ ಕಳೆದಂಥ ಸಂದರ್ಭಗಳಲ್ಲಿ ತುಂಬ ಅದನ್ನು ಅನುಭವಿಸಿದ್ದೀವಿ. ನಾನಂತೂ ಕೆಲವು ಸರಿ ಒಬ್ಬ ಅನಧಿಕೃತ ಅವರ ಚಾಲಕನಾಗಿ ಇರ್ತಿದ್ದು. ನನಗೆ ಕಾರ್ ಕೊಟ್ಬಿಡೋರು ಅವರು, ಭಾಳ ಚೆನ್ನಾಗಿ ನೀನು ಓಡಿಸ್ತೀಯ ಅಂತ. ಎಲ್ಲರ ಹತ್ರ ಬೈಯೋರು ಅವ್ರು ಯಾರಾದರೂ ಕಾರ್ ಓಡಿಸೋದಂದ್ರೆ. ನನ್ನ ಡ್ರೈವಿಂಗ್ ಬಗ್ಗೆ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಸೊ ಪ್ರಗತಿ ರಂಗದ ಹೆಸರಲ್ಲಿ ಸಾವಿರಾರು ಮೈಲಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಓಡಿಸಿರೋದು. ಬದನಮಾಳಿಗೆ ಒಂದು ಅಲ್ಲಿ ದಲಿತರ ಕಗ್ಗೊಲೆ ಆದಾಗ ಅಲ್ಲಿ ಹೋಗಿದ್ದಂಥದ್ದು, ಪರಿಸರ ಹೋರಾಟಗಳಿಗೆ ಹೋಗಿದ್ದಂಥದ್ದು, ಕೋರ್ಟ್ಗಳಿಗೆ ಕೆಲವು ಕಡೆ ಅವ್ರ ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದೀನಿ ನಾನು. ಆಗೆಲ್ಲ ತುಂಬ ಅನೌಪಚಾರಿಕವಾಗಿ ಅವ್ರು ಮಾತಾಡ್ತಿರ್ತಾರಲ್ಲ, ಅದು ತುಂಬ ನನಗೆ ತಮಾಷೆ ಅನಿಸಿದ್ರು. ಅದರೊಳಗೆ ರೇಷ್ಮೆ ಅವ್ರು ಹೇಳಿದ ಹಾಗೆ ಏನೋ ಒಂದು ಪಾಯಿಂಟ್ ಇರ್ತಿತ್ತು. ಒಂದ್ಸರಿ ಎಲ್ಲ ಕೂತ್ಕೊಂಡು ಆಫೀಸಲ್ಲಿ ಮಾತಾಡುವಾಗ ಮಹಾಭಾರತ ಯುದ್ಧ ಏಕಾಯಿತು ಅಂತ ಒಂದು ದೊಡ್ಡ ಚರ್ಚೆ ಶುರುವಾಯಿತು. ಯಾರ್ಯಾರೋ ಇದ್ರು ಅಲ್ಲಿ. ಪತ್ರಿಕಾಲಯದಲ್ಲಿ ಕನ್ನಡದ ಕ್ರೀಮ್ ಇರ್ತಾ ಇತ್ತು. ರಂಗಭೂಮಿಯವರು, ಸಾಹಿತಿಗಳು, ಯಂಗ್ ಸೀನಿಯರ್ಸ್ ಎಲ್ಲ ಬರ್ತಿದ್ರು, ಪ್ರೊಫೆಸರ್ಸು, ಅಕಾಡೆಮಿಷಿಯನ್ಸ್ ಎಲ್ಲ. ಮಹಾಭಾರತ ಹೇಗೆ ಶುರುವಾಯಿತು ಅಂತ ಒಬ್ಬೊಬ್ಬರು ಒಂದೊಂದು ವಿಚಾರ ಹೇಳ್ತಿದ್ರು. ಮೇಷ್ಟ್ರು ಸುಮ್ಮನೆ ಕೇಳಿಸ್ಕೊತಾ ಇದ್ರು. ಅವ್ರು ಯಾವಾಗಲೂ ಹೇಗೆ ಅಂದರೆ, ಯಾರಾದರೂ
ವಾಗ್ವಾದ ಮಾಡ್ತಿದ್ರೆ, ಜಗಳ ಮಾಡ್ತಿದ್ರೆ ಮೌನವಾಗಿ ನೋಡ್ತಾ ಕೂತ್ಕೊಳ್ಳೋದು, ಮಳ್ಳಿ ಥರ ಕೂತ್ಕೊಂಡು ಕಡೆಯಲ್ಲಿ ಒಂದು ಸ್ಪೋರ್ಟ್ಸ್ ಬಿಡೋರು, ಎಲ್ಲ ಗಪ್ಚಿಪ್ ಆಗಿಬಿಡೋರು. ಆ ಥರದ್ದು ಮಹಾಭಾರತ ಹೇಗೆ ನಡೆಯಿತು ಅನ್ನೋದಕ್ಕೆ ರಾಜ್ಯದಾಹ ಅದು ಇದು ಅಂತ ಕೆಲವರು ಹೇಳ್ತಾ ಇದ್ರು. ಆಗ ಲಂಕೇಶ್ ಹೇಳಿದ್ರು, ಇಲ್ಲ ಅದು ಪಾಂಡವ್ರಿಗೂ ಕೌರವ್ರಿಗೂ ಸಿಕ್ಕಾಬಿಟ್ಟೆ ಬೋರ್ ಆಗಿತ್ತು, ಅದಕ್ಕೆ ಮಾಡಿದ್ರು ಕಣಯ್ಯ ಅಷ್ಟೇ. ಒಂದು ಮಹಾಕಾವ್ಯ ಮಹಾಯುದ್ಧವನ್ನ ಅದು ಒಂದು ಬೋರ್ ಆದಿಂದ ನಡೆದಂಥ ಘಟನೆ ಅಂತ ಹೇಳುವಂಥ ಒಂದು ತುಂಬ ಹಂಗೆ ಹೇಳಿದ್ರು ಕೂಡ ಅದ್ರೊಳಗಡೆ ಒಂದು ಮಾರ್ಮಿಕ ಅರ್ಥ ಇತ್ತು. ಇನ್ನು ನನ್ನ ಸಿನಿಮಾಗಳು ಬಿಡುಗಡೆ ಆಗ್ತಿದ್ವು, ಅವತ್ತು ಲಂಕೇಶ್ ಪತ್ರಿಕೆಯಲ್ಲಿ ಅವುಗಳ ಬಗ್ಗೆ ಕಟುವಾದ ಟೀಕೆ ಇರ್ತಿತ್ತು. ಅವತ್ತು ಸಾಯಂಕಾಲ ಒಟ್ಟಿಗೆ ಕೂತ್ಕೊಳ್ತಿದ್ವಿ, ಗುಂಡು ಹಾಕ್ತಿದ್ವಿ, ಊಟ ಮಾಡ್ತೀವಿ. ನಾನು ನನ್ನ ಸಿನಿಮಾ ಬಗ್ಗೆ ಕೆಟ್ಟದಾಗಿ ಬರ್ತಿದ್ದೀರಿ ಸರ್ ಅಂತ ಕೇಳ್ತಿರ್ಲಿಲ್ಲ, ಅವರು ಅದ್ರ ಬಗ್ಗೆ ಪ್ರಸ್ತಾಪಿಸ್ತಿರ್ಲಿಲ್ಲ. ಅಷ್ಟು ಒಂದು ಗಡಿ ರೇಖೆಗಳು ಸ್ಪಷ್ಟವಾಗಿರ್ತಿತ್ತು. ನಾವು ದೂರ ಹೇಳ್ಕೊಂಡು ಏನು ಸರ್ ನಾನು ಸಿನಿಮಾ ನಿಮ್ಮ ಜೊತೆ ಇಷ್ಟು ಚೆನ್ನಾಗಿದ್ದೀವಿ, ನೀವು ಬರೆದು ಬಿಟ್ಟಿದ್ದೀರಾ ಅಂತ ನಾವು ಮಾತಾಡುವಂತಹ ಅಧಿಕ ಪ್ರಸಂಗತನ ಮಾಡ್ತಿರ್ಲಿಲ್ಲ. ಹೀಗೆ ಇತ್ತು. ಆ ಥರ ನಮ್ಮನ್ನು ಟೀಕೆ ಮಾಡಿ ನಮ್ಮ ಸಿನಿಮಾಗಳನ್ನು ಟೀಕೆ ಮಾಡಿರೋದ್ರಲ್ಲಿ ನಮ್ಮ ಶೆಣೈ ಅವರು ಒಬ್ಬರು ಇರಬಹುದು, ಅವರು ಅಲ್ಲಿ ಇದ್ದರು. ಆದರೂ ನಾವು ಯಾವತ್ತು ಶೆಣೈ ನನ್ನ ಸಿನಿಮಾ ಬಗ್ಗೆ ಚೆನ್ನಾಗಿ ಬರೀರಿ ಅಂತ ಯಾವತ್ತು ಮಾತಾಡೋದಾಗಲಿ, ಅವರು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿ ಬರೆಯೋದಾಗಲಿ ಅದೆಲ್ಲ ಇರಲಿಲ್ಲ. ಒಂದ್ಸಲ ಏನಾಯಿತು, ಅಮೆರಿಕ ಬಂದಾಗ ಅಮೆರಿಕ ಬಗ್ಗೆ ಕೂಡ ತುಂಬ ಅವರೇಜ್ ಆದಂಥ ರಿವ್ಯೂಸ್ ಬಂತು ಪತ್ರಿಕೆಯಲ್ಲಿ. ಸ್ವಲ್ಪ ಕಟುವಾಗಿ ಇದ್ದಂಥ ವಿಮರ್ಶೆ, ಅದು ಯಾರು ಬರೆದಿದ್ರು ಗೊತ್ತಿಲ್ಲ, ಶೆಣೈ ಬರೆದಿರಬಹುದು ಅಂತ ಗುಮಾನಿ ಇರಲಿ. ಬೋರೇಗೌಡ ಬೆಂಗಳೂರಿಗೆ ಬಂದ, 5 ರೂಪಾಯಿ ಕೊಟ್ಟರೆ ಸಿನಿಮಾ ಇಡೀ ಪ್ರಪಂಚ ನೋಡ್ಬೋದು, ಈ ಥರ ಸಿನಿಮಾ ಇದು ಅಂತ ಏನೋ ಒಂದು ಸ್ವಲ್ಪ ಲಘು ದಾಟಿಲಿತ್ತು. ನಾನು ಸ್ವಲ್ಪ ನೋವಾಯ್ತವ ನನಗೆ, ಎಲ್ಲ ಕಡೆ ಮೆಚ್ಚುಗೆ ಇದೆ, ನಮ್ಮ ಪತ್ರಿಕೆಯಲ್ಲಿ ಈ ಥರ ಆಗೋಯ್ತಲ್ಲ ನನ್ನ ಹಣೆ ಬರ ಅಂತ. ಆದರೆ ಅವ್ರ ಹತ್ರ ಮಾತಾಡಾಗಿಲ್ಲ, ಮೇಷ್ಟ್ರ ಹತ್ರ ಅದೆಲ್ಲ. ಸೊ ಸುಮ್ಮನೆ ಇದ್ವಿ. ಆಮೇಲೆ ನಾನಿಲ್ಲದಿರೋ ಸಂದರ್ಭಗಳಲ್ಲಿ ಎಲ್ಲ ಸೇರ್ಕೊಂಡು ಮಾತಾಡಿ ಅವರು ಆಗ VHS ತರಿಸ್ಕೊಂಡು ಆಗ ಅವ್ರು ಥಿಯೇಟ್ರಿಗೆ ಬಂದು ನೋಡೋದಕ್ಕೆ ಆಗ್ತಿರ್ಲಿಲ್ಲ, ಆರೋಗ್ಯ ಸ್ವಲ್ಪ ಸಮಸ್ಯೆ ಇತ್ತು. ಅವರು ಕೂತ್ಕೊಂಡು ನೋಡಿ ಮೊದಲ ಬಾರಿಗೆ ಲಂಕೇಶ್ ಪತ್ರಿಕೆಯಲ್ಲಿ ಸೆಂಟರ್ ಸ್ಪ್ರೆಡ್ ಫ್ರಂಟ್ ಪೇಜ್ ಹಾಕಿ ಬಹಳ ವಿವರವಾಗಿ ಸಿನಿಮಾ ಬಗ್ಗೆ ತುಂಬ ಮೆಚ್ಚುಗೆ ಮಾತನ್ನು ಬರೆದ್ರು. ಪರ್ಸನಲ್ ಆಗಿ ಬರೆದ್ರು, ಮೇಸ್ಟ್ರು ಬರ್ಸಿದ್ರು ಎಲ್ಲ ಗೆಳೆಯರಿಂದ. ಶೆಣೈ ಇಲ್ಲೇ ಇದ್ದಾರೆ. ಇದು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ನಡುವೆ ಇರೋ ಯಾವುದೋ ಒಬ್ಬ ಪ್ರತಿಭಾವಂತನಿಗೆ ಎಲ್ಲೋ ನಿರ್ಲಕ್ಷ್ಯ ಒಂಚೂರು ಅವನಿಗೆ ಇದರಿಂದ ತೊಂದರೆ ಆಗ್ತಿದೆ, ನಷ್ಟ ಆಗ್ತಿದೆ ಅಂತಂದರೆ ತಕ್ಷಣ ಅದನ್ನು ಅವರು ಯಾವುದೇ ಪ್ರಿಜುಡೈಸ್ ಇಲ್ಲದೆ ಅದರ ಗುಣಮಟ್ಟವನ್ನು ಅದ್ರ ಬಗ್ಗೆ ದಾಖಲೆ ಮಾಡಿ ಮೆಚ್ಚುಗೆ ಮಾತಾಡಿ ಬೆಂತಟ್ಟತಕ್ಕಂಥದ್ದಿತ್ತು. ಹಾಗಾಗಿ ನನ್ನ ಬೆಸ್ಟ್ ಸ್ಟೋರೀಸ್ ಲಂಕೇಶ್ ಪತ್ರಿಕೆಯಲ್ಲಿ ಬಂತು. ನಾನು ಒಂಥರ ಅನಿಯತಕಾಲಿಕ ಬರಹಗಾರನಾಗಿ ಕಾಲಮ್ಸ್ಗಳು ಮತ್ತು ಬೇರೆ ಬೇರೆದನ್ನೆಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ. ವಿಶೇಷವಾಗಿ ಅವ್ರ ಜೊತೆ ನಾನು ತುಂಬ ಟ್ರಾವೆಲ್ ಮಾಡಿರೋದು ನನಗೆ ಬಹಳ ಸಂತೋಷದ ಮತ್ತು ಮರೆಯಲಾಗದಂಥ ಅನುಭವಗಳು. ಅವ್ರ ಜೊತೆ ಇದ್ದಾಗ ನಾನು ಮೀಟ್ ಮಾಡಿದಿರೋ ವ್ಯಕ್ತಿಗಳೇ ಇಲ್ಲ. ಒಬ್ಬರು ರಾಮದಾಸ್ ಅವರಿಂದ ಹಿಡಿದು, ದೇವೂರು ಅವರಿಂದ ಹಿಡಿದು, ರಾಮಚಂದ್ರ ಶರ್ಮಾ ಅವರು ಎಲ್ಲ ತುಂಬ ಜನ ಪತ್ರಿಕಾಲಯದಲ್ಲಿ ಸಿಗ್ತಾ ಇದ್ದಂಥದ್ದು. ಇವತ್ತು ನೋಡಿ ಎಷ್ಟೊಂದು ಸುದ್ದಿವಾಹಿನಿಗಳು ನಮ್ಮ ಮಧ್ಯೆ ಇದ್ದಾವೆ, ಬೇಕಾದಷ್ಟು ವಾಹಿನಿಗಳು. ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ಗಳಿರುತ್ತೆ, ಎಲ್ಲ ಕಡೆ ಸತ್ಯಶೋಧನೆ ಇರುತ್ತೆ, ಎಲ್ಲ ಕಡೆ ನಾವೇ ಫಸ್ಟ್ ಹೇಳ್ತೀವಿ ಸತ್ಯನ ಅಂತ ಹೇಳ್ತಕ್ಕಂಥ ಒಂದು ಘೋಷಣೆ ಕಾಣ್ತೀವಿ. ಆದರೆ ಹಾನೆಸ್ಟಾಗಿ ಹೇಳೋದು ಯಾವುದೇ ಪೂರ್ವಗ್ರಹದ ಮಾತಲ್ಲ. ಅವತ್ತು ಲಂಕೇಶ್ ಪತ್ರಿಕೆ ಅಕ್ಷರ ಮಾಧ್ಯಮದಲ್ಲಿ ಮಾಡಿದಂತಹ ಒಂದು ವಿಪ್ಲವ, ಒಂದು ಹೋರಾಟ, ಒಂದು ರಾಜಕೀಯ ಪ್ರಜ್ಞೆಯನ್ನೇ ಬದಲಾಯಿಸೋದು, ಸರ್ಕಾರವನ್ನೇ ಬದಲಾಯಿಸ್ತಕ್ಕಂಥ ಒಂದು ದೈತ್ಯ ಶಕ್ತಿ ಆಗಿತ್ತಲ್ಲ, ಅದಕ್ಕೆ ಇವತ್ತು ಯಾವುದೂ ಸರಿಸಾಟಿಯಾಗಿಲ್ಲ ಅಂತ ನನಗೆ ಅನಿಸುತ್ತೆ. ಅದು ಯಾರು ಸುದ್ದಿ ಮಾಧ್ಯಮದಲ್ಲಿ ಕೆಲಸ ಮಾಡೋ ಮಿತ್ರರು ವೈಯಕ್ತಿಕವಾಗಿ ತಗೋಬಾರದು. ಇದು ಸತ್ಯ. ಇದು ನಾವು ಎಲ್ಲ ಜನ್ರೇಷನನ್ನು ನಾವೆಲ್ಲ ನೋಡಿದಂಥ ಐಕಾನ್ಗಳನ್ನು ನೋಡಿದ್ರಿಂದ ಹಂಗೆ ಅನ್ಸುತ್ತೆ. ಇವತ್ತು ಎಷ್ಟು ಖಾಲಿ ಬಲೂನ್ಗಳು ಹಾರಾಡ್ತಾ ಇದೆ ಅಂದರೆ, ಮೇಷ್ಟ್ರು ಇದ್ರೆ ಹೆಂಗೆ ಚುಚ್ಚೋರು ಒಂದೊಂದಕ್ಕೆ ಟಸ್ ಅಂತ ಹೊಡೆದಾಕ್ಬಿಡ್ತಿದ್ರು ಎಲ್ಲನೂ. ಇವತ್ತು ನಾವು ಖಾಲಿ ಬಲೂನ್ಗಳನ್ನು ಹಾರಾಡೋದನ್ನು ನೋಡಿ ಸೋಜಿಗೆಗೊಂಡು ಅವುಗಳಿಗೆ ಭಕ್ತರೋ ದಾಸರೋ ಅನುಯಾಯಿಗಳು ಏನೋ ಹಾಗೆ ಹೋಗ್ತಾ ಇರ್ತೀವಿ. ಆ ಥರದ ಒಂದು ನಮ್ಮ ಊರಿನಲ್ಲಿ ಒಂದು ದಲಿತ ಹೆಣ್ಮಗಳ ಮೇಲೆ ಒಂದು ಹಲ್ಲೆ ಅಥವಾ ಏನೋ ಆಯಿತು. ಅದಕ್ಕೆ ಅಷ್ಟು ಜನನು ಕರ್ಕೊಂಡು ನಮ್ಮ ಅಂತ ಹೇಳಿ ಬಂದು ಮೆರವಣಿಗೆ ಮಾಡಿ ಅದ್ರ ಬಗ್ಗೆ ಲೇಖನ ಬರೆದು. ಅಂದರೆ ಪ್ರಗತಿರಂಗ ಮಾಡುವಾಗಲೂ ಕೂಡ ನಾನು ತುಂಬ ತಮಾಷೆ ಮಾಡ್ತಿದ್ದೆ. ಸರ್ ಈ ಗಿಟ್ಟಲ್ಲ ಸರ್, ಇದು ಗೆಲ್ಲಲ್ಲ ನೀವು, ಯಾಕೆ ಹಂಗಂತೀಯ ನೀನು ಅಂತ. ಇಲ್ಲ ಸರ್, ನೀವು ಖಂಡಿತ ರಾಜಕೀಯದಲ್ಲಿ ಯಶಸ್ಸಕ್ಕಾಗಲ್ಲ ನೀವು ಅಂತ. ನಾನು ಆ ಥರ ತಮಾಷೆ ಮಾತಾಡ್ತಾ ಅವ್ರನ್ನ ಕುಟುಕ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರು,
ಯಾಕೆ ಲೇಖಕ ಆದವನು ಬರೀ ಪತ್ರಿಕೆ ಮಾಡಿಕೊಂಡು ಒಂದು ಸೇಫ್ ಝೋನ್ನಲ್ಲಿ AC ಹಾಲಲ್ಲಿ ಕೂತ್ಕೊಂಡ್ಬಿಟ್ಟು ಪತ್ರಿಕಾಲಯದಲ್ಲಿ ಕೂತ್ಕೊಂಡ್ಬಿಟ್ಟು ಅಲ್ಲ ಫೀಲ್ಡ್ ವರ್ಕ್ ಹೋಗಬೇಕು, ಬದಲಾವಣೆಯಲ್ಲಿ ನಂಬಿಕೆ ಇಟ್ಕೋಬೇಕು ಆಗುತ್ತೆ ಅಂತ ಹೇಳಿ. ಇಲ್ಲ ಸರ್, ನಿಮಗೆ ಬಹಳ ಉದ್ದವಾದ ಕೈಗಳಿಲ್ಲ, ಜನರನ್ನು ತಪ್ಪಿಕೊಳ್ಳೋಷ್ಟು ಉದ್ದವಾದ ಕೈಗಳಿಲ್ಲ, ನೀವು ಬಹಳ ಮೂಡಿ, ಮನೆ ಮುಂದೆ 10 ಜನ ನಿಂತರೆ ಓಡ್ಸ ಯಾರೇ ಅವ್ರ ಶನಿಗಳು ಬಂದಿದ್ದಾರೆ ಅಂತ ಕಾಣ್ತಿದ್ವಿ. ರಾಜಕಾರಣ ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ಅವನ ಮನೆ ಮುಂದೆ 3 ಜನ ನಿಂತಿದ್ರೆ ಅದು ಅವ್ನ ರಾಜಕಾರಣಿ ಅಂತ. ನಮಗೆಲ್ಲ ಮೂಡ್ಗಳಿರುತ್ತೆ, ಮತ್ತು ಗೌಪ್ಯತೆ ಬೇಕಾಗುತ್ತೆ, ಏಕಾಂತ ಇಷ್ಟಪಡ್ತೀವಿ, ನಮ್ಮ ಪಾಡಿ ನಾವು ಇರೋದು ಇಷ್ಟಪಡ್ತೀವಿ, ಎಲ್ಲೋ ಹೋಗ್ಬೇಕು ಅನ್ಸುತ್ತೆ. ಅದು ಲೇಖಕನ ಮನೋವೃತ್ತಿ, ಅದು ನಿಮ್ಮ ಕೈಲಿ ಆಗಲ್ಲ ಸರ್ ಅಂತ. ಆದರೆ ಅದು ಪತ್ರಿಕಾಲಯದಲ್ಲಿ ತುಂಬ ದೊಡ್ಡ ದೊಡ್ಡ ಜೋಕ್ಗಳಿತ್ತು. ಲಂಕೇಶ್ರು ಮುಖ್ಯಮಂತ್ರಿ ಆದಾಗೆ ರವೀಂದ್ರ ರೇಷ್ಮೆ ಅವರಿಗೆ ಗ್ಯಾರಂಟಿ ರೇಷ್ಮೆ ಇಲಾಖೆನ ಕೊಡ್ತಾರೆ, ಈ ಥರ ಎಲ್ಲ ನಾವು ರೇಗಿಸ್ತಾ ಇದ್ವಿ. ಅದಿರಲಿ, ಅದು ಒಂದು ಇಂಟ್ರೆಸ್ಟಿಂಗ್ ಟೈಮ್ ಅಂತ ಒಬ್ಬ ಜರ್ನಲಿಸ್ಟು ರಾಜಕೀಯವನ್ನು ಟ್ರೈ ಮಾಡಿದ್ರು. ಆಮೇಲೆ ಅಜಿತ್ ಬಗ್ಗೆ ಹೇಳ್ತಿದ್ರು ನನಗೆ, ಅವನಿಗೆ ಸಿನಿಮಾದಲ್ಲಿ ಆಸಕ್ತಿ ಇದೆ, ನೋಡು ಗಮನಿಸು ಅಂತ ಹೇಳಿ. ಫಸ್ಟ್ ಸಿನಿಮಾ ತುಂಟಾಟ ಮಾಡಿದಾಗ ನಮ್ಮ ಮನೇಲಿ ಅದ್ರದ್ದು ಕಂಪ್ಲೀಟ್ ಸ್ಕ್ರಿಪ್ಟ್ ರೀಡಿಂಗ್ ಇಟ್ಕೊಂಡು ಅದು ಬಹುಶಃ ಒಂದು ಹಾಡು ಬರದೆ ಅಂತ ಅನ್ಸುತ್ತೆ. ಸೊ ನನ್ನ ಛಾಯಾಗ್ರಾಹಕರು KK ಅಂತ ಇದ್ರು, ಅವ್ರನ್ನ ಪರಿಚಯ ಮಾಡಿಕೊಟ್ಟು ದೆನ್ ಈ ಲೆಫ್ಟ್ ಫಾರ್ ಬ್ಯಾಂಕಾಕ್ ಎಲ್ಲ ಹೋಗಿ ಆ ಚಿತ್ರ ಮಾಡಿದರು. ಯಾಕೆ ಇದನ್ನ ಹೇಳ್ತೀನಿ ಅಂತಂದರೆ, ಅನಂತರ ನಾನು ಇವರು ಸಾಕಷ್ಟು ಜಗಳ ಮಾಡಿದ್ದೀವಿ, ಅದು ಬೇರೆ ವಿಷಯ, ಅದು ಸರಿ ಹೋಗಿದೆ. ಈಗ ಜಗಳ ಮಾಡದೇ ಇದ್ರೆ ಲಂಕೇಶ್ ಪರಂಪರೆಗೆ ಅನ್ಯಾಯ ಆದಂಗೆ ಆಗುತ್ತೆ. ಅದು ಲಂಕೇಶ್ ಮುಂದಿನ ಜನ್ರೇಷನ್ನಲ್ಲೂ ಆ ಜಗಳ ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ನನಗೂ ಇವ್ರಿಗೂ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಆಯಿತು. ಅದೇನೂ ಇರಲಿ, ಅದು ಆ ಕಹಿ ಯಾವುದೂ ನನಗಿಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುವಂಥದ್ದು, ಇದುವರೆಗೆ ಮಾತ್ರ ನಿಮ್ಮ ತಂದೆ ಏನೇನೋ ನಿಮಗೆ ಮಾಡಿದ್ದಾರೆ, ಈ ತಂದೆ ಅಥವಾ ತಾತ ಕುಟುಂಬ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕವಿತಾ ಅವರು ಎಲ್ಲ ಬಿಟ್ಟು ಸರ್ ಹೇಳಿದಾಗೆ ಯು ಹ್ಯಾವ್ ಟು ಇಂಟರ್ನಲೈಸ್ ಯುವರ್ ಸೆಲ್ಫ್. ಆ್ಯಕ್ಟಿಂಗ್ನ ಒಳಗೆ ತಗೊಂಡು ಅದರಿಂದ ಬೇರೆ ಬೇರೆ ಥರದ ಪಾತ್ರಗಳು ಮತ್ತು ಕಮರ್ಷಿಯಲ್ ಗ್ರಾಮರ್ನ ಇಟ್ಕೊಂಡೇನೆ. ಅದು ಯಾಕಂದರೆ ಜನಪ್ರಿಯತೆ ಬಗ್ಗೆ ವಾಕ್ರಿಕೆ ಬೇಡ. ತುಂಬ ಜನ ಜನಪ್ರಿಯತೆಯನ್ನು ದ್ವೇಷಿಸುವಾಗ ಮಾತನಾಡ್ತಾರೆ, ಒಳಗಡೆ ಪ್ರೀತಿಸ್ತಿರ್ತಾರೆ. ನಾವೆಲ್ಲ ಜನಪ್ರಿಯ ಲೇಖಕರು ಅನ್ನೋ ಕಾರಣಕ್ಕೆ ನಮ್ಗೆ ಅನೇಕ ಥರದ ತೊಂದರೆಗಳು, ನಷ್ಟಗಳಾಗಿದೆ. ಡೋಂಟ್ ಕೇರ್, ಬಿ ಪಾಪ್ಯುಲರ್ ಆಗೋ ಸುಲಭ ಅಲ್ಲ ಅಷ್ಟು. ಎಲ್ಲರೂ ಜನಪ್ರಿಯವಾಗಿ ಲಂಕೇಶ್ ಪತ್ರಿಕೆ 1 ಲಕ್ಷ ಸರ್ಕ್ಯುಲೇಷನ್ ಮುಟ್ಟಬೇಕು ಅಂತಂದರೆ ಆ ಪತ್ರಿಕೆ ಮಂಗಳವಾರ ಬರುತ್ತೆ ಮಾರ್ಕೆಟ್ಗೆ ಅಂದರೆ ಕಾಯ್ತಾ ನಿಂತಿದ್ದೀವಿ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ. ದಟ್ ಈಸ್ ದ ಸ್ಟ್ರೆಂತ್ ಆಫ್ ಎ ರೈಟರ್. ಸೊ ಆ ಜನಪ್ರಿಯತೆಯಲ್ಲಿ ಸದಭಿರುಚಿನ ಕಾಯ್ಕೋಬೇಕು, ಸೋಷಿಯಲ್ ಕನ್ಸರ್ನ್ ಕಾಯ್ಕೋಬೇಕು, ಫ್ಯಾಮಿಲಿ ಆಡಿಯನ್ಸ್ನ ಕಾಯ್ಕೋಬೇಕು. ದಟ್ಸ್ ವಾಟ್ ಐ ಬಿಲೀವ್. ಯು ಮಸ್ಟ್ ರೀಚ್ ಕ್ಲಾಸ್ ಆ್ಯಂಡ್ ಮಾಸ್ ಟುಗೆದರ್. ಡೋಂಟ್ ಇಗ್ನೋರ್ ಕ್ಲಾಸ್ ಆರ್ ಡೋಂಟ್ ಇಗ್ನೋರ್ ಮಾಸ್. ಮಾಸ್ದಲ್ಲಿರೋಲ್ಲ ದಡ್ರು ಏನು ಕೊಟ್ಟರು ನೋಡ್ತಾರೆ ಅನ್ನೋದು ತಪ್ಪು. ಅದು ತಪ್ಪು. ಅಲ್ಲಿ ಕೂಡ ಬೇರೆನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಬದಲಾವಣೆಗಳನ್ನು. ಆದ್ದರಿಂದ ಈ ಒಂದು ಸುವರ್ಣ ಮಾಧ್ಯಮ ಇದೆಯಲ್ಲ, ಎರಡರ ನಡುವಿನ ದಾರಿ, ಅದನ್ನು ಕಂಡ್ಕೊಪ್ಪ ನೀನು, ಒಳ್ಳೇದಾಗಲಿ. ನೀನು ಆಗಲೇ ಸಿಕ್ಕಿದ್ರೆ ನಾನು ನನ್ನ ಪ್ರೀತಿ ಹುಡುಗಿಲಿ ನೀನನ್ನೇ ಹೀರೋ ಮಾಡ್ತಿದ್ದೆ. ಈಗ ಅಂತ ಅನೇಕ ಚಿತ್ರಗಳು, ಫ್ರೆಶ್ನೆಸ್ನ ಸಿನಿಮಾಗಳು ಬರಲಿ. ಖಂಡಿತ ಜನ ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ಚಿತ್ರಮಂದಿರಕ್ಕೆ ಬರ್ತಾರೆ, ನೋಡ್ತಾರೆ. ನಾವು ಜನರ ಬಗ್ಗೆ ಏನೇ ಯಾವತ್ತೂ ದೂರ ಹಾಕಿಲ್ಲ. ಸೊ ನಿಮ್ಮ ತಂದೆ ಮಾಡಿದಂಥ ಚಿತ್ರಗಳು ಎದುರುಗಡೆ ಇದೆ, ಅದನ್ನು ಮೀರಿ ಇನ್ನೂ ಒಳ್ಳೊಳ್ಳೆಯ ಚಿತ್ರಗಳನ್ನು ನೀನು ಮಾಡುವಂಥವಾಗಲಿ ಅಂತ ಆಶಿಸಿ, ಮತ್ತು ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆಲ್ಲ, ಈ ಕಿರಿಯ ಕಲಾವಿದರಿಗೆ ನಿಮ್ಮ ಆಶೀರ್ವಾದ ಇರಲಿ, ಪ್ರೋತ್ಸಾಹ ಇರಲಿ ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೇನೆ. ಪಾರ್ಟ್ 2 ಮಾಡ್ಬೋದು. ಒಂದು ಪ್ರಶ್ನೆಯನ್ನು ಹಿಂದಿನಮ್ಮನವ್ರಿಗೆ ಕೇಳಬೇಕು. ಯಾಕಂದರೆ ಲಂಕೇಶ್ ಅವರು ಭಾಳ ಚೆನ್ನಾಗಿ ಸಿನಿಮಾ ಮಾಡ್ತಿದ್ರು, ಬರೀತಿದ್ರು, ಭಾಳ ವ್ಯವಹಾರ ತಜ್ಞ ಅಂತೂ ಆಗಿರಲಿಲ್ಲ ಅವರು. ಹಾಗಾಗಿ ಒಂದು ಸಿನಿಮಾಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು, ಉಳಿಯೋದಕ್ಕೆ ಸ್ಟೇಟ್ ಅವಾರ್ಡ್ ಬಂದ ನಂತರ ಸ್ವಲ್ಪ 4 ಕಾಸು ಬಂತೆ ಹೊರತು ತುಂಬ ಹಣ ಕಳ್ಕೊಂಡಿದ್ರು ಅದರಿಂದ ಅವರು. ಒಂದು ನನ್ನ ನೆನಪಿರೋ ಪ್ರಕಾರ ಅವರು ಎಲ್ಲಿಂದಲೂ ಬಂದವರು ಚಿತ್ರದ ಸಂಗೀತಕ್ಕೆ 5,000 ರೂಪಾಯಿ ಕೊಟ್ಟಿದ್ರಂತೆ ಎಲ್ಲ ಹಾಡುಗಳಿಗೆ, ವಿಜಯ ಭಾಸ್ಕರ್ ಅವರಿಗೆ. ಸೊ ಆ ಥರದ ಸಿನಿಮಾ ಮಾಡಿದವರು. ಎಂಥವರಿಗೆ ಆಗಲಿ ಗಂಡ ಸಿನಿಮಾ ಮಾಡ್ತಾನೆ ಅಂದರೆ ಒಂಥರ ಭಯ ಇರುತ್ತೆ, ಒಂಥರ ಸಿಟ್ಟು ಬರುತ್ತೆ. ನಿಮಗೆ ಹೆಂಗೆ ಅನಿಸಿತ್ತು ಅಂತಂದರೆ, ಒಂದು ಲಂಕೇಶ್ ಅವ್ರು ಮಾಡಿದಾಗ, ಮಗಳು ಮಾಡಿದಾಗ, ಈಗ ಮೊಮ್ಮಗ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ತಮ್ಮ ಭಾವನೆ ಹೇಗಿತ್ತು ಅಂತ ತಿಳ್ಕೊಳ್ಳೋ ಆಸೆ ನನಗೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯವರು ಮುಂಚೆ ಲೆಕ್ಚರರ್ ಆಗಿದ್ದರು. ಆಮೇಲೆ ಸಂಸ್ಕಾರ ಫಸ್ಟು ಒಂದೇ ಒಂದು ನಾರಾಯಣಪ್ಪನಾಗಿ ಫುಲ್ಲು ಡೆಡ್ ಬಾಡಿ
ಅದೇ ಅವರು ಫಸ್ಟ್ ಫಿಲ್ಮ್ ಎಂಟ್ರ್ ಆಗಿದ್ದು. ಆಮೇಲೆ ರಿಸೈನ್ ಮಾಡಿದ್ಮೇಲೆ ಪೇಪರ್ ಶುರು ಮಾಡೋದಕ್ಕೆ ಮುಂಚೆನೇ ಪಲ್ಲವಿ ಮೂವಿ ಹೀರೋಯಿನ್ ನೋಡಿದ್ರೆ ಯಾರೂ ಇವಳನ್ನ ಹೀರೋಯಿನ್ ಆಗಿ ತಗೊಳಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಹೀರೋಯಿನ್ ತಗೊಂಡು, ಮತ್ತು ಹೀರೋ ಕೂಡ ಅಷ್ಟೇ ಅಂಥ ಇಬ್ಬರು ಹೀರೋಯಿನ್ಗಳು ಯಾವ್ರವ್ರು ಸೆಲೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥವ್ರನ್ನ ತಗೊಂಡು ಅವಾರ್ಡ್ ಮಾಡೋಕ್ಕೆ ಬಂದು ನಾನು ಇಂದಿರಾ ಲಂಕೇಶ್ ಪ್ರೊಡಕ್ಷನ್ ಅಂತಲೇ ಮಾಡಿದ್ದೆ ಅವಾಗ ನ್ಯಾಷನಲ್ ಅವಾರ್ಡು ಕನ್ನಡದಲ್ಲಿ ಯಾವುದಕ್ಕೂ ಬಂದಿರಲಿಲ್ಲ ಅದುವರೆಗೂ, ಸಂಸ್ಕಾರ ಬಿಟ್ಟರೆ ಅದೇ ಫಸ್ಟು ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಆಮೇಲೆ ಖಂಡವಿದಕ್ಕೋ ಮಾಂಸಂಗವಿದಕ್ಕೋ ಫೇಲ್ಯೂರ್ ಆಯಿತು. ಅನುರೂಪ ಅದನ್ನು ಕ್ಲಿಕ್ ಆಯಿತು. ಲೋಕೇಶ್ ಅವರು ಎಲ್ಲಿಂದ ಬಂದವರು ಮಾಡಿದ್ರು. ಆಮೇಲೆ ಸ್ವಲ್ಪ ಎಲ್ಲ ಲಾಸ್ ಆಯಿತು, ಫಿಲ್ಮ್ ಲ್ಯಾಂಡ್ ಬಿಟ್ಟರು. ಆಮೇಲೆ ಲಂಕೇಶ್ ಪತ್ರಿಕೆ ಶುರು ಮಾಡಿದರು. ಮಧ್ಯ ಸ್ವಲ್ಪ ಎಲ್ಲ ಕಷ್ಟಗಳಾದವು. ಎಲ್ಲ ಇವರೆಲ್ಲ ಭಕ್ತರು ಇದ್ರ ಜೊತೆಗೆ ಅವಾಗ ಇಲ್ಲ, ಎಲ್ಲರೂ ಪಾಪ ಒಳ್ಳೆಯವರೇನೆ. ಅವಾಗಿನ್ನೂ ಇವರೆಲ್ಲರೂ ಸೆಟ್ಲ್ ಆಗೋ ಸ್ಥಿತಿಯಲ್ಲಿದ್ದರು. ಎಲ್ಲ ಸೆಟ್ಲ್ ಆದರು. ಆಮೇಲೆ ಪೇಪರ್ ಶುರು ಮಾಡಿದ್ಮೇಲೆ ಪೇಪರ್ ತುಂಬ ಹಿಟ್ಟಾಯಿತು. ಲಂಕೇಶ್ ಪತ್ರಿಕೆ ಎಷ್ಟು ಎಲ್ಲ ಆಲ್ ಓವರ್ ಕರ್ನಾಟಕ ಹೋಗ್ತಾಯಿತ್ತು. ನಮ್ಮನ್ನು ಟಿ.ಕೆ. ಡಪ್ಪಿಣಿ ನೀಲು ಕಾಲಮ್ ಅಂತ ಬರೀತಾಯಿದ್ರು, ನಿಮ್ಮಿ ಕಾಲಮ್ ಬರೀತಾಯಿದ್ರು. ಎಲ್ಲರೂ ಅಂದ್ಕೊಂಡಿದ್ರು ಯಾರೋ ಹುಡುಗಿ ಅಂತ. ಇವರು ಹುಡುಗಿ ಹೆಸರಲ್ಲಿ ನಮ್ಮನೆಯವರೇ ಬರೀತಾ ಇದ್ದಿತ್ತು. ತುಂಬಾ ಹಿಟ್ಟಾಯಿತು ಅಂದರೆ ಯಾವುದನ್ನು ವಿತೌಟ್ ಅಡ್ವರ್ಟೈಸ್ಮೆಂಟ್ ಇದುವರೆಗೂ ಯಾವ ಪೇಪರು ಆಗಿಲ್ಲ. ಆ ಥರ ಪೇಪರ್ ಮಾಡಿ ಹೆಸರು ಸಂಪಾದಿಸಿದ್ರು, ಹಣನೂ ಸಂಪಾದಿಸಿದ್ರು. ಮತ್ತು ಸುಮಾರು ಜನನ ಬೆಳೆಸಿದ್ರು. ನಾವು ಪೇಪರಲ್ಲಿ ಬರೆಯೋಕ್ಕೆ ಆಸ್ಪದ ಕೊಟ್ಟು ಅವ್ರನ್ನೆಲ್ಲ ಟ್ರೈನ್ ಮಾಡಿ ಸುಮಾರು ಜನನ ಬೆಳೆಸಿದ್ರು. ಇನ್ನೇನು ಹೇಳಿ, ಮಗನ ಸಿನಿಮಾ ಮಕ್ಕಳು ಸಿನಿಮಾ ಫೀಲ್ಡಿಗೆ ಬಂದರು. ಗೌರಿ ಒಬ್ಬಳು, ಅವಳು ಆ್ಯಕ್ಟಿಂಗ್ ಸುಮ್ಮನೆ ಗೆಸ್ಟ್ ಇದು ಮಾಡಿದ್ದು. ಅವಳು ಬೇರೆ ಪೇಪರಲ್ಲಿ ವರ್ಕ್ ಮಾಡ್ತಾ ಇದ್ಲು ಮುಂಚೆ. ಆಮೇಲೆ ಅವ್ರ ತಂದೆ ಹೋದ್ಮೇಲೆ ಪೇಪರ್ ಇನ್ಚಾರ್ಜು ಇಂದ್ರಜಿತ್ತನು ಗೌರಿನೂ ವಹಿಸ್ಕೊಂಡ್ರು. ವಿತೌಟ್ ಅಡ್ವರ್ಟೈಸ್ಮೆಂಟ್ ಮಾಡೋದು ತುಂಬ ಕಷ್ಟ. ಏನು ಹೇಳಿ, ಇಂದ್ರಜಿತ್ ಸುಮಾರು ದಿನ ಪೇಪರ್ ನಡೆಸ್ಬಿಟ್ಟು ಪೇಪರ್ ಕೊನೆಗೆ ಕ್ಲೋಸ್ ಆಗಿ ಮಾಡಿದ್ರು. ಇವನು ಡೈರೆಕ್ಷನಿಗೆ ಹೇಳ್ದ. ದೀಪಿಕಾ ಪಡ್ಕೋಣೆ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದೆ ನನ್ನ ಮಗ. ಕವಿತಾ ಪ್ರೀತಿ ಪ್ರೇಮಾಪಣೆ ಮಾಡಿ ಬೇರೆ ಡಿಫ್ರೆಂಟು ಏಜ್ ಭಾರತಿ ಅನಂತನಾಗ ಹಾಕ್ಕೊಂಡು ಅವಳು ಫಿಲ್ಮ್ ಮಾಡಿದ್ಲು. ಎಲ್ಲರೂ ಒಂದೊಂದು ಅವರವರು ಲೈನಿಗೆ ಬಂದರು. ಈಗ ಮೊಮ್ಮಗ ಆ್ಯಕ್ಟಿಂಗ್ ಬರ್ತಾ ಇದ್ದಾನೆ. ಸುಮಾರು 2 ವರ್ಷ ಟ್ರೈನಿಂಗ್ ತೊಗೊಂಡಿದ್ದಾನೆ, ಬಾಡಿ ಬಿಲ್ಡಪ್ ಮಾಡಿದ್ದಾನೆ, ಆ್ಯಕ್ಟಿಂಗ್ ಟ್ರೈನಿಂಗ್ ತೊಗೊಂಡಿದ್ದಾನೆ. ನೋಡೋಕೆ ಸ್ಪೃದ್ರೂಪಿ. ಇಷ್ಟು ಇವನಿನ್ನೂ ಈಗ 23. ನನ್ನ ಮೊಮ್ಮಗಂಗೆ ಒಳ್ಳೇದಾಗಲಿ, ಹಿಟ್ಟಾಗಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ನಾನಿಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಸಂವಾದಕನಾಗಿ ನಾನು ಕೂರಿಸುವಾಗ ಶಣೆ ಹೇಳಿದೆ, ನನಗೆ 2 ಪ್ರಶ್ನೆ ನನಗೂ ಕೇಳಬೇಕು ಅಂತ. ನೀವು ಒಂದು ಇನ್ಸಿಡೆಂಟ್ ಹೇಳ್ತಾ ಇರ್ತೀರಿ, ಲಂಕೇಶ್ ಮತ್ತು ಆರತಿ ಮಧ್ಯದ್ದು ಭಾಳ ಸ್ವಾರಸ್ಯವಾಗಿ ಹೇಳ್ತಿರ್ತೀರಿ. ಅದನ್ನು ಒಂದು ನಿಮಿಷ ಹೇಳಿ. ಅದನ್ನು ನಾನು ಪ್ರಶ್ನೆ ಕೇಳಬೇಕಂತ ಹೇಳಲಿಲ್ಲ, ಇದು ಹೊಸ ಬಾಂಬ್ ಆಗಿಬಿಟ್ಟಿದ್ದಾರೆ ಜೋಗಿ. ಒಂದು ಆ ಇನ್ಸಿಡೆಂಟ್ ಹೇಳ್ತೀನಿ. ಅದಕ್ಕಿಂತ ಮೊದಲು ನಾಗ್ತಿಹಳ್ಳಿ ಸರ್ ಹೇಳಿದ ಒಂದು ವಿಷಯ ಹೇಳಲೇಬೇಕು ನಾನು. ಅಮೇರಿಕಾ ಚಿತ್ರ ವಿಮರ್ಶೆ ಬರೆಯುವಾಗ ನಮ್ಮ ಪತ್ರಿಕೆಯಲ್ಲಿ ನಾಗ್ತಿಹಳ್ಳಿಯವರ ಒಂದಿಷ್ಟು ಅಭಿಮಾನಿಗಳು ಇದ್ದರು.
ನಾನು ಅವರ ಅಭಿಮಾನಿನೇ. ಕೆಲವರು ನಾನು ವಿಮರ್ಶೆ ಬರಿತೀನಿ ಅಂದಾಗ ಮೇಷ್ಟ್ರು ಅವರು ಇಲ್ಲ ಸಿನಿಮಾ ವರದಿಗಾರ ಶೆಣೈನೇ ಬರಿಬೇಕು ಅಂತ. ನನಗೆ ಸಿನಿಮಾ ಪತ್ರಕರ್ತನಾಗಿ ಬಂದಾಗ ಫಸ್ಟ್ ಹೇಳಿದ್ರು ಒಂದೇ ಒಂದು ಲೈನ್, ಅವರು ಬೇರೆ ಏನೂ ಹೇಳಿಲ್ಲ, ನಾನು ಇವತ್ತಿಗೂ ಅದನ್ನೇ ಪಾಲಿಸ್ಕೊಂಡು ಬಂದವನು. ನಿನಗೆ ಅತ್ಯಂತ ಪ್ರೀತಿ ಪಾತ್ರರು ಸಿನಿಮಾ ಮಾಡಿದ್ರು ಕೂಡ ಅದು ಚೆನ್ನಾಗಿಲ್ಲದೆ ಇದ್ರೆ ಚೆನ್ನಾಗಿಲ್ಲ ಅಂತ ಬರಿಬೇಕು. ನಿಮ್ಗೆ ಆಗೋದೇ ಇಲ್ಲ, ನಿನ್ನ ಆಜನ್ಮ ಶತ್ರು ಸಿನಿಮಾ ಮಾಡಿದ್ರು ಕೂಡ ಅದು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಬರಿಬೇಕು. ಅದನ್ನು ಒಂದು ಸರ್ಟಿಫಿಕೇಟ್ ಹಾಕಿ ಇಟ್ಟಿರ್ತಾನೆ, ಇದು ವಿಮರ್ಶೆ ಅಂತ ಹೇಳಿದ್ರು. ನಾನು ಆ 2 ಲೈನ್ ಇಟ್ಕೊಂಡು ಯಾವಾಗಲೂ ವಿಮರ್ಶೆ ಬರ್ತಿದ್ದೆ. ನಾಲ್ಕು ಹೇಳಿ ನಂಗೆ ಬಹಳ ಆತ್ಮೀಯರು. ಅಮೇರಿಕಾ ಸಿನಿಮಾ ನೋಡಿದಾಗ ಅವ್ರು ಹೇಳಿದಾಗೆ ಬೋರೇಗೌಡ ಬೆಂಗಳೂರಿಗೆ ಬಂದ ಎಂಬ ರೀತಿಯಲ್ಲಿ ನಾನೇ ಬರೆದಿದ್ದು, ನನ್ನ ಬೈಲೇನ್ ಕೂಡ ಇತ್ತು. ಅದಾದಮೇಲೆ ನಮ್ಮ ಆಫೀಸಲ್ಲಿ 2 ಭಾಗ ಆಯಿತು. ನಾಲ್ಕು ಪರ ವಿರೋಧ, ನನ್ನ ವಿರೋಧ, ನನ್ನ ಕೆಲಸನೇ ಹೋಯ್ತು ಅಂತ ಅಂದ್ಕೊಂಡೆ. ಚಿತ್ರ 100 ಡೇಸ್ ಆಯಿತು. ಮೇಷ್ಟ್ರು ಆಫೀಸಲ್ಲಿ ಹೆಂಗಿರ್ತಾರಂದರೆ ಹಿಂಗೆ ಶಿಳ್ಳೆ ಹಾಕ್ಕೊಂಡಿರ್ತಾರೆ, ಹಿಂಗೆ ಅಂತ ಶಿಳ್ಳೆ ಹಾಕೊಂಡು ನನ್ನ ಹತ್ರ ಬಂದು, ನಿನ್ನ ಹೀರೋ ಸಿನಿಮಾ 100 ಡೇಸ್ ಹೋಯ್ತು, ನೀನು ಬರ್ದಿದ್ದು ಸರಿನಾ ಅಂದರು. ಹೌದು ಸರ್, ನಾನು ಬರ್ದಿದ್ದು ಸರಿ, ನಾನು ಈಗಲೂ ಸ್ಟಿಕ್ ಆನ್ ಆಗ್ತೀನಿ, ಬಟ್ 100 ಡೇಸ್ ಹೋಗಿದ್ದು ನಿಜ, ಇಟ್ಸ್ ಅ ಕಮರ್ಷಿಯಲಿ ಗುಡ್ ಫಿಲ್ಮ್ ಅಂದೆ. 150 ದಿನ ಆಯಿತು, 205 ಸಿಲ್ವರ್ ಜುಬ್ಲಿ ಆಯಿತು. ಸಿಲ್ವರ್ ಜುಬ್ಲಿ ಆದ್ಮೇಲೆ ಪುನಃ ಬಂದಿದ್ದು ಸರ್ ನನ್ನ ಹತ್ರ ಹೇಗಿದ್ರು, ನೀನು ಹಂಗೆ ಬರ್ದಿದ್ಯಾ ಅಂತ. ನಂಗೆ ಗೊತ್ತಿತ್ತು, 4 ಹೇಳಿಯವರು ಬಹಳ ಆತ್ಮೀಯರು ಮೇಷ್ಟ್ರಿಗೆ. ಆಗಲೇ ಅವ್ರು ಹೇಳಿದ್ರಲ್ಲ, ಅವರ ಚಾಲಕರಾಗಿ ಎಲ್ಲೇ ಹೋಗಿದ್ರು ಅವರನ್ನೇ ಕರ್ಕೊಂಡು ಹೋಗ್ತೀವಿ. ಸುಮಾರು 30 ವರ್ಷದ ಸುದೀರ್ಘ ಫ್ರೆಂಡ್ಶಿಪ್. ಆಮೇಲೆ 4 ಹೇಳಿಯವರು ರಿಕ್ವೆಸ್ಟ್ ಮಾಡಿದ್ರು, ಸರ್ ನಮ್ಮ ಪತ್ರಿಕೆಯಲ್ಲಿ ಮಾತ್ರ ಬೈದು ಬರೆದಿದ್ದಾರೆ, ಬೇರೆ ಪತ್ರಿಕೆಯಲ್ಲೆಲ್ಲ ಹೊಗಳಿದ್ದಾರೆ ಅಂತ, ನೀವೇ ನೋಡಬೇಕು ಅಂತ. ಮೇಷ್ಟ್ರು ಸಿನಿಮಾ ನೋಡಿದರು. ಅವ್ರು ಹೇಳಿದಾಗೆ ಮುಖಪುಟ ಮತ್ತು ಸೆಂಟರ್ ಸ್ಪ್ರೆಡ್, ಆ ಕಾಲದಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಸೆಂಟರ್ ಸ್ಪ್ರೆಡ್ ಬರೋದಂದ್ರೆ ಅದು ದೊಡ್ಡ ವಿಷಯ. ಅವರು ಪ್ಲಸ್ ಮತ್ತು ಮೈನಸ್ 2 ಬರೆದ್ರು. ಫಸ್ಟ್ ಬರೆದಿದೆ, ನಮ್ಮ ಪತ್ರಿಕೆಯ ಸಿನಿಮಾ ವರದಿಗಾರ ಶೆಣೈ ಹೇಳಿದಂಗೆ ಈ ಚಿತ್ರ ಬೋರೇಗೌಡ ಬೆಂಗಳೂರಿಗೆ ಬಂದಂಗೆ ಅಂತ ಇದೆ ಅಂತ ಬರೆದು, ಆಮೇಲೆ ಅದರಲ್ಲಿ ಏನೇನು ಪ್ಲಸ್ ಇದೆ ಮೈನಸ್ ಇದೆ ಅಂತ ತುಂಬ ನಾನು ಸಿನಿಮಾ ವಿಮರ್ಶೆಯನ್ನು ಹೀಗೂ ಬರೆಯೋಕ್ಕೆ ಸಾಧ್ಯ ಎಂಬ ರೀತಿಯಲ್ಲಿ ಅದು ಅಷ್ಟು ಅದ್ಭುತವಾಗಿ ಬರ್ತಿರೋ. ಅಂದರೆ ಅಮೇರಿಕಾದ ಇವತ್ತಿಗೂ ನಾನು ಇಟ್ಟಿದ್ದೀನಿ ಕಟ್ಟಿಂಗ್ಸನ್ನು. ಅಂದರೆ ನಾವಲ್ಲಿ ಕಲ್ತ್ಕೊಂಡಿದ್ದೆ ತುಂಬ ಅಷ್ಟೇ ಇದೆ ಒಂದು. ಮತ್ತು ಅವರು ಆಲ್ರೆಡಿ ಹೇಳಿದಾಗ ಸ್ನೇಹ ಫ್ರೆಂಡ್ಶಿಪ್ ಪರಿಚಯ ಯಾವತ್ತೂ ನಮ್ಗೆ ಅಡ್ಡಿನೇ ಬಂದಿಲ್ಲ. ಆ ಸ್ವಾತಂತ್ರ್ಯವನ್ನು ಮೇಷ್ಟ್ರು ಕೊಟ್ಟಿದ್ರು. ಇದರಿಂದ ನಾನು ಸಿನಿಮಾ ಬರೆದ್ರೆ ನಮ್ಗೆ ಆಗ 80 ರೂಪಾಯಿಯನ್ನು ಕೊಡ್ತಿದ್ರು ವಿಮರ್ಶೆಗೆ. ನಾವು ಸಿನಿಮಾ ಪಾರ್ಟಿಗಳಿಗೆ ಹೋಗೋಂಗಿಲ್ಲ, ತಿಂಡಿ ಇದೆಲ್ಲ ಮಾಡೋಂಗಿಲ್ಲ. ನಮ್ಗೆ ಆಫೀಸಲ್ಲೇ ಎಲ್ಲ ವ್ಯವಸ್ಥೆ ಇದೆ, 7 ಗಂಟೆ ನಂತರ ಎಲ್ಲ ನಮಗೆ ಅಲ್ಲೇ. ಆದರೆ ಈ ಸಿನಿಮಾದಿಂದ ನಾನು ವಿಮರ್ಶೆ ಬರೆದಿಂದ ಒಂದು ದಿವಸ ಸುಮಾರು 1 ವರ್ಷ ಆದಮೇಲೆ ಒಬ್ಬ ಗೆಳೆಯ ಸಿಕ್ಕಿದ. ಸರ್ ನಿಮ್ಮಿಂದಾಗ ಒಂದು 5,000 ರೂಪಾಯಿ ಸಿಕ್ತು ನನಗೆ ಅಂದೆ. ಹೇಗೆ ಅಂದೆ ನಾನು. ಇಲ್ಲ, ನೀವು 4 ಹೇಳಿ ಸಿನಿಮಾಗೆ ಟೀಕೆ ಮಾಡಿ ಬರೀತೀರಂತ ನಾನು ಬೆಡ್ಸ್ ಹಾಕಿದ್ದೆ. ಇಲ್ಲ ಅಲ್ಲಿ ಟೀಕೆ ಮಾಡೋಕ್ಕಾಗಲ್ಲ, 4 ಹೇಳೋರು ಮೇಷ್ಟ್ರಿಗೆ ಭಾಳ ಕ್ಲೋಸ್ ಅಂತ ಹೇಳಿದರು, ಬಟ್ ನೀವು ಟೀಕೆ ಮಾಡಿ ಬರೆದಿದ್ರೆ ನಂಗೆ 5,000 ರೂಪಾಯಿ ಸಿಕ್ತು ಅಂದ. ಇದು ಆ ಕಾಲದಲ್ಲಿ ಲಂಕೇಶ್ ಪತ್ರಿಕೆಗೆ, ವಿಮರ್ಶೆಗೆ, ಮತ್ತು ಆಗ ಇವ್ರು ಹೇಳಿದಾಗ ನಮ್ಮ ಸ್ನೇಹ ಇವತ್ತಿಗೂ ನಾನಾಗಲಿ 4 ಹೇಳಿಯವರಾಗಲಿ ಅದು ನಮ್ಮ ಸಂಬಂಧಗಳು ಇದರಿಂದ ಕೆಟ್ಟೋಗಿಲ್ಲ. ಆ ಥರದ ಒಂದು ಕಲಿಕೆಯನ್ನು ಮೇಷ್ಟ್ರು ನಮಗೆ ಅಲ್ಲಿ ಫೌಂಡೇಶನ್ ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಅನಂತ್ನಾಗ್ ಆರ್ತಿದ ಅದು ಮುಗ್ದೋಯ್ತಲ್ಲಿ. ಇದು ನನಗಿಂತ ಜಾಸ್ತಿ ಇಂಥ ತುಂಬ ತಮಾಷೆ ಇನ್ಸಿಡೆಂಟ್ ನಾಗ್ತಿಯಲ್ಲಿ ಅವ್ರಿಗೆ TN ಸೀತಾರಾಮ್ ಅವ್ರಿಗೆ ಗೊತ್ತು. ಒಂದು ಬಹಳ ಆತ್ಮೀಯವಾದ ಇಂಟಿಮೇಟ್ ಸೀನ್ ಅಂತ ನಾವು ಏನು ಹೇಳ್ತೀವಿ, ಅನಂತ್ನಾಗ್ ಮತ್ತು ಆರತಿಯವರ ನಡುವೆ ಇತ್ತು. ಆಗ ಸ್ವಲ್ಪ ಅವರ ನಡುವೆ ಸಂಬಂಧ ಸ್ವಲ್ಪ ಕೆಟ್ಟೋಗಿತ್ತಂತೆ. ಮೇಷ್ಟ್ರು ಸೀನನ್ನು ಅವರಿಗೆ ಇದು ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ, ಈ ಥರ ಆತ್ಮೀಯವಾಗಿರಬೇಕು, ತುಂಬ ಇಂಟಿಮೇಟ್ ಆಗಿರಬೇಕು, ನೀವು ಬಂದು ಹಗ್ ಮಾಡಬೇಕು ಅಂತ ಆರತಿಯವರಿಗೆ ಹೇಳ್ತಾರೆ. ಆಗ ಆರತಿಯವರಿಗೆ ಇಷ್ಟ ಇಲ್ಲ ಅದು, ಯಾಕಂದರೆ ಅವ್ರ ಸಂಬಂಧ ಸ್ವಲ್ಪ ಕೆಟ್ಟೋಗಿತ್ತಲ್ಲ. ಅನುರೂಪ ಸರ್, ಅದನ್ನು ನಾನು ಆ ಪ್ರೀತಿಯನ್ನು ಕಣ್ಣಲ್ಲೇ ವ್ಯಕ್ತಪಡಿಸಿದ್ರೆ ಆಗುತ್ತಲ್ಲ, ನಾನು ಕಣ್ಣಲ್ಲೇ ವ್ಯಕ್ತಪಡಿಸ್ತೀನಿ ಅಂತ ಇಂದ್ರಮಯ್ಯ ನೆನ್ಪಾಗ್ತಾ ಇದೆ. ಅದಕ್ಕೆ ಮೇಷ್ಟ್ರು ಕಣ್ಣಲ್ಲೇ ವ್ಯಕ್ತಪಡಿಸೋದಾದ್ರೆ ಪ್ರೀತಿಯನ್ನು ದೇವರು ಬೇರೆ ಅಂಗಾಂಗಲ್ಲ ಯಾಕೆ ಕೊಡ್ತಾ ಇದ್ರು.
ಈ ಥರದ ಇನ್ಸಿಡೆಂಟು ಇಂಥದ್ದು ಬಹುಶಃ TN ಸೀತಾರಾಮ್ ಸರ್ ಮತ್ತು ನಾಗ್ತಿಹಳ್ಳಿ ಸರ್ಗಂತೂ ಬೇಕಾದಷ್ಟಿದೆ. ಅಂದರೆ ಅಷ್ಟು ನಮ್ಗೆ ಫ್ರೀಡಮ್ ಇತ್ತು ನಮ್ಮ ಆಫೀಸಲ್ಲಿ. ಆಗಲೇ ಹೇಳಿದರು ರೇಷ್ಮೆಯವರು, ತುಂಟಾಟ ಇಸ್ ದ ಮೋಸ್ಟ್ ಪಾಪ್ಯುಲರ್ ಕಾಲಮ್ ಇತ್ತು. ಈ ಥರ ಸಿನಿಮಾ ಮಾಡಿದ ನಂತರ ಕೂಡ ಇಂಥ ಅನೇಕ ತಮಾಷೆಗಳು, ಕಥೆಗಳು ನಮ್ಮ ಆಫೀಸಲ್ಲಿ ಚರ್ಚೆ ಆಗ್ತಾ ಇತ್ತು. ಇಲ್ಲಿಗೆ ನನ್ನ 2ನೇ ಪ್ರಶ್ನೆಗೆ ಹೋಗ್ತಾರೆ. ವಿಲ್ ಗೋ ಡೈರೆಕ್ಟ್ಲಿ ಇಂದ್ರಜಿತ್ ಲಂಕೇಶ್ ಅವರ ಹತ್ರ ಮಾತಾಡೋಣ. ಇಂದ್ರಜಿತ್ ಲಂಕೇಶ್ ಅವರ ಬಗ್ಗೆ ನಾವೆಲ್ಲ ಮಾತಾಡ್ತಿರ್ತೀವಿ, ಎಲ್ಲ ಕೆಲಸವನ್ನು ನಗನಗ್ತಾ ಮಾಡಬೇಕು ಅಂತೇಳಿ. ಅವರು ನಗನಗ್ತಾ ಕೆಲಸ ಮಾಡ್ಕೊಂಡಿದ್ದು ಅಂದರೆ ಮಜಾ ಟಾಕೀಸಲ್ಲಿ ಬರೀ ಯಾವಾಗಲೂ ನಗ್ತಾ ಇದ್ರು. ಸೊ ಹೀಗಾಗಿ ಅವ್ರ ನಗು ಕೂಡ, ನಿಮ್ಮ ನಗುವಿನ ಸೌಂಡಿಂಗು ಭಾಳ ಫೇಮಸ್. ಸೊ ಈಗ ನೀವು ಈ ಮೂವರ ಬಗ್ಗೆ ಮತ್ತು ನಿಮ್ಮ ಮಗನ ಬಗ್ಗೆ, ಒಟ್ಟಾರೆಯಾಗಿ ನಿಮ್ಮ ಜರ್ನಿ ಬಗ್ಗೆ 4 ಮಾತಾಡಬೇಕು. ಆಮೇಲೆ ಎಲ್ರಿಗೂ ಒಂದು ಪುಟ್ಟ ಪ್ರಶ್ನೆ ಕೇಳಿ ಮಾತು ಮುಗಿಸೋಣ. ಇಲ್ಲಿ ಬಂದಿರೋಂಥ ನನ್ನ ಕುಟುಂಬದ ಪತ್ರಕರ್ತರಾದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಹಾಗೆ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ, ಇದು ಒಂದು ಯಾವ ಥರ ಒಂದು ಸಮಾರಂಭ ಅಂದರೆ ತುಂಬ ಮುಕ್ತವಾದ, ತುಂಬ ಅಪರೂಪದ ಒಂದು ಸಮಾರಂಭ. ಯಾಕೆ ಅಂತಂದರೆ ಇಲ್ಲಿ ಬರೀ ಪತ್ರಕರ್ತರೇ ಸೇರಿ ಈ ಒಂದು ಸಮಾರಂಭ ಮಾಡೋದು, ಅದಕ್ಕೆ ಶೆಣಾಯ್ ಅವರು ಈ ಒಂದು ಇನಿಷಿಯೇಟಿವ್ ತಗೊಂಡು ಅವರು ಲಂಕೇಶ್ ಮೇಲಿರೋಂಥ ಪ್ರೀತಿ ಅಭಿಮಾನದಿಂದ ಈ ಒಂದು ತಲೆಮಾರಿನ ಒಂದು ಸಮಾರಂಭ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಅವ್ರಿಗೆ ಲಂಕೇಶ್ ಮೇಲಿರೋಂಥ ಒಂದು ಗೌರವ ಅಭಿಮಾನ ತೋರಿಸುತ್ತೆ. ಮತ್ತು ರೇಷ್ಮೆ ಅವ್ರು ಹೇಳ್ದಂಗೆ ನಮ್ಮ ತಂದೆ ಯಾವುದೇ ಒಂದು ಕುಟುಂಬ ರಾಜಕಾರಣ ಆಗಲಿ, ತಲೆಮಾರಿನ ಸಕ್ಸೆಷನ್ ಆಗಲಿ, ಅದರ ಬಗ್ಗೆ ಯಾವತ್ತೂ ಬಿಲೀವ್ ಮಾಡ್ತಾನೆ ಇರಲಿಲ್ಲ. ಮತ್ತು ರೇಷ್ಮೆ ಅವರು ಚೆನ್ನಾಗಿ ಹೇಳ್ದಂಗೆ ಒಂದು ರಾಜಕಾರಣಿ, ಒಂದು ರಾಜಕೀಯ ವರದಿಗಾರಾಗಿದ್ದರು ಮತ್ತು ರಾಜಕೀಯದ ಬಗ್ಗೆ ಅದ್ಭುತವಾದ ಲೇಖನಗಳು ಬರಿತಾ ಇದ್ರು. ಇವತ್ತು ನಮ್ಮಲ್ಲಿರೋಂಥ ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಣೆಗಾರರು ಅವರು ಒಂದು ಅದ್ಭುತವಾಗಿ ಮಾತಾಡಿದ್ರು ಲಂಕೇಶ್ ಪತ್ರಿಕೆ ಬಗ್ಗೆ, ಲಂಕೇಶ್ ಒಂದು ಹಿನ್ನೆಲೆ ಬಗ್ಗೆ, ಇತಿಹಾಸದ ಬಗ್ಗೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಲಂಕೇಶ್ ಅವರ ಸಿನಿಮಾ ಮತ್ತು ನಮ್ಮ ಅಕ್ಕನ ಸಿನಿಮಾ, ನನ್ನ ಸಿನಿಮಾ ಮತ್ತು ಇವತ್ತು 3ನೇ ತಲೆಮಾರು ನನ್ನ ಮಗ ಸಮರ್ಜಿತ್ ಲಂಕೇಶ್ ಸಿನಿಮಾ ಪಾದಾರ್ಪಣೆ ಮಾಡ್ತಾ ಇರೋದ್ರಿಂದ ಇವತ್ತು ಚೆನ್ನಾಗಿ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮೆಲ್ಲರನ್ನು ಸೇರಿಸಿರೋದು ಮತ್ತು ನಮ್ಮ ತಾಯಿನೂ ಇಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ನಾನು ಲಂಕೇಶ್ ಅವ್ರ ಬಗ್ಗೆ, ಸಿನಿಮಾಗಳ ಬಗ್ಗೆ ಮಾತಾಡ್ಬೋದು ಹೊರತು ಇವತ್ತಿಲ್ಲಿ ಅವರ ಒಂದು ರಾಜಕೀಯದ ವಿಶ್ಲೇಷಣೆ ಆಗಲಿ ಅಥವಾ ಪತ್ರಿಕೋದ್ಯಮ ಆಗಲಿ, ಅದರ ಸಾಹಿತ್ಯದ ಬಗ್ಗೆ ಆಗಲಿ ಅಷ್ಟು ಮಾತಾಡೋಕ್ಕೆ ಹೋಗಲ್ಲ. ಮತ್ತು ನನಗಿಂತ ಚೆನ್ನಾಗಿ ಗೊತ್ತಿರೋದು ಇವತ್ತು ನನ್ನ ಪಕ್ಕ ಕೂತಿರೋಂಥ ಹಿರಿಯ ನಿರ್ದೇಶಕರು ನಾಗ್ತಿಹಳ್ಳಿ ಚಂದ್ರಶೇಖರ್ ನನಗಿಂತ ತುಂಬ ಹತ್ತಿರದಿಂದ ನಮ್ಮ ತಂದೆ ನೋಡಿದ್ದಾರೆ. ಯಾಕೆಂದರೆ ನಾನು ನಮ್ಮ ತಂದೆ ಜೊತೆ ಹೆಚ್ಚು ಸಮಯ ಕಳೆದಿದ್ದು ಕೊನೆಯ 10 ವರ್ಷ, 90ರಿಂದ 2000 ಅಲ್ಲಿ ತನಕ ನಾನು 10 ವರ್ಷ ಅವ್ರ ಜೊತೆ ಒಂದು ತುಂಬ ಆತ್ಮೀಯವಾಗಿ ಅವ್ರ ಜೊತೆ ಸಮಯ ಕಳೆದಿದ್ದು. ಆದರೆ ನಾಗ್ತಿಹಳ್ಳಿ ಅವರ ಒಂದು ಜರ್ನಿ, ಒಂದು ನಾಗ್ತಿಹಳ್ಳಿ ಚಂದ್ರಶೇಖರ್, ನಾಗ್ತಿಹಳ್ಳಿ ಅಂತ ಒಂದು ಊರಿನಿಂದ ಒಂದು ಕನ್ನಡದಲ್ಲಿ ಒಂದು ಚಿನ್ನದ ಪದವಿಯನ್ನು ಗಳಿಸಿ ಬಂದು ಬೆಂಗಳೂರಿಗೆ ಅವರು ಸಂಪರ್ಕ ಮಾಡಿದಾಗ ನನಗೆ ಏನನ್ನಿಸುತ್ತೆ ಅಂದರೆ ಇದೆಲ್ಲ ಲಂಕೇಶ್ ಅವರು ಇದ್ದಿದ್ದು ಒಂದು ಅದ್ಭುತವಾದ ಒಂದು ಪ್ರತಿಭೆ, ಒಂದು ಟ್ಯಾಲೆಂಟ್. ಏನಂತ ಅಂದರೆ ಯುವಕರಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರಿಗೊಂದು ವೇದಿಕೆ ಸೃಷ್ಟಿ ಮಾಡಿಕೊಡೋದು. ಅದು ಬರಹಗಾರರಲ್ಲಿರ್ಬೋದು, ಅದು ನಿರ್ದೇಶಕರಿರ್ಬೋದು, ಲೇಖಕರಲ್ಲಿರ್ಬೋದು, ಪತ್ರಕರ್ತರಲ್ಲಿರ್ಬೋದು, ಅದನ್ನು ಅವರು ಹಲವಾರು ಜನನ ಬೆಳೆಸಿದ್ರು. ಅದರಲ್ಲಿ TN ಸೀತಾರಾಮ್ ಸರ್ ಅವರು ಮತ್ತು ನಾಗ್ತಿಹಳ್ಳಿ ಅವರವರು ಮತ್ತು ರವೀಂದ್ರ ರೇಷ್ಮೆ ಅವರು
ತುಂಬ ಅವರಿಂದ ಒಂದು ವೇದಿಕೆಯನ್ನು ಕೊಟ್ಟಾಗ ಅದನ್ನು ಎಷ್ಟು ಚೆನ್ನಾಗಿ ಆ ವೇದಿಕೆಯನ್ನು ಉಪಯೋಗಿಸ್ಕೊಂಡ್ರು ಅವರ ಪ್ರತಿಭೆಯನ್ನು ಹೊರ ಹಾಕೋಕ್ಕೆ. ಯಾಕೆ ಅಂತಂದರೆ TN ಸೀತಾರಾಮ್ ಸರ್ ಅವರು ನನಗೆ ಗೊತ್ತಿರೋಂಗೆ ಅವರ ಸ್ಟೂಡೆಂಟಾಗಿ ಒಂದು ವೇದಿಕೆ, ಒಂದು ನಟನಾಗಿ, ಆ ನಟನ ಮೂಲಕ ಅವರ ದೃಶ್ಯ ಮಾಧ್ಯಮದ ಬಗ್ಗೆ ತಿಳ್ಕೊಂಡಿದ್ದು, ಅದರಿಂದ ಒಬ್ಬ ಅದ್ಭುತವಾದ ನಿರ್ದೇಶಕರಾಗಿದ್ದು, ಒಂದು TVಯಲ್ಲಿ ಒಂದು ಐಕಾನಿಕ್ ಪರ್ಸನಾಲಿಟಿ ಆಗಿದ್ದು, ಒಂದು ಟ್ರೆಂಡನ್ನು ಸೆಟ್ ಮಾಡಿದ್ದು, ಇದೆಲ್ಲದಕ್ಕೂ ಒಂದು ಆ ವೇದಿಕೆ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಳ್ಳೋದು ಎಷ್ಟು ಮುಖ್ಯ ಅಂದರೆ TN ಸೀತಾರಾಮ್ ಅವರು ಅದನ್ನು ತೋರಿಸ್ಕೊಟ್ರು. ಅದು ಲಂಕೇಶ್ರ ಒಂದು ಗುಣ ನಾನು ನೋಡಿದ್ದು. ಮತ್ತು TN ಸೀತಾರಾಮ್ ಅವರು ಪಲ್ಲವಿ ಬಗ್ಗೆ ಹೇಳ್ತಾ ಇದ್ರು. ನಾನು ಯಾವಾಗ ಸಮಯ ಸಿಗುತ್ತೋ ಆ ಪಲ್ಲವಿ ಸಿನಿಮಾ ನೋಡ್ತಾ ಇರ್ತೀನಿ. ಯಾಕಂದರೆ ಅವ್ರು 4 ಸಿನಿಮಾ ಮಾಡಿದ 4 ಸಿನಿಮಾದಲ್ಲಿ ಪಲ್ಲವಿ, 2ನೇ ಸಿನಿಮಾ ಅನುರೂಪ, 3ನೇ ಸಿನಿಮಾ ಕಂಡವಿದ್ದಕ್ಕೂ ಮಾಂಸದಕ್ಕೂ ಎಲ್ಲಿಂದಲೂ ಬಂದರು, ಆಮೇಲೆ ಕಂಡವಿದ್ದಕ್ಕೂ ಮಾಂಸದಕ್ಕೂ. ಅದರಲ್ಲಿ ಪಲ್ಲವಿ ನನ್ನ ಫೇವ್ರೇಟ್ ಫಿಲಮು. ಯಾಕೆ ಅಂತಂದರೆ ಅವರು ಸಿನಿಮಾ ಮಾಡಿದ್ದ ಹಿನ್ನೆಲೆ ನಾವು ಗಮನಿಸಬೇಕು. ತುಂಬ ಆರ್ಥಿಕವಾದ ಒಂದು ಕಷ್ಟ, ಒಂದು ಹಣಕಾಸಿನ ಕಷ್ಟ, ಒಂದು ಸೈಟ್ ಶಿವಮೊಗ್ಗನಲ್ಲಿ ಮಾರಿಬಿಟ್ಟು ಒಂದು ಪಲ್ಲವಿ ಅಂತ ಸಿನಿಮಾ ಮಾಡಿದ್ದು. ಯಾವ ಥರ ಇತ್ತು ಅಂದರೆ ಅವತ್ತು ಸಂದರ್ಭ ಯಾವ ಥರ ಇತ್ತು ಅಂದರೆ, ನಮ್ಮ ತಾಯಿ ಒಂದು ಅಡುಗೆ ಮನೆಯಲ್ಲಿ ಒಂದು 100-110 ಚಪಾತಿ ಮಾಡಿ ಅದಕ್ಕೆ ಪಲ್ಯ ಮಾಡಿ ಚಿತ್ರಾನ್ನ ಮೊಸರನ್ನ ಮಾಡಿ ಪ್ರೊಡಕ್ಷನ್ಗೆ ತೊಗೊಂಡೋರು. ಆ ಥರ ಒಂದು ಅವರೇ ಪ್ರೊಡ್ಯೂಸರು, ಅವರೇ ಪ್ರೊಡಕ್ಷನ್ ಮ್ಯಾನೇಜರು ಕೂಡ. ಸೊ ಈ ರೀತಿಯಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಆ ಸಿನಿಮಾ ಮಾಡಿದ್ದು. ಮತ್ತು ಮೊದಲನೇ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು. ನನಗಂತೂ, ನನ್ನ ಗಮನಕ್ಕಂತೂ ಕರ್ನಾಟಕದಿಂದ ಯಾರಿಗೂ ಮೊದಲನೇ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಸ್ವರ್ಣಕಮಲ ಬಂದಿರೋದು ಗೊತ್ತಿಲ್ಲ. ಮತ್ತು ಆ ಹಿನ್ನೆಲೆಯಿಂದ ಮಾಡಿರೋಂಥ ಸಿನಿಮಾ ಅಂತ ನಾವು ಗಮನಿಸಿ ಆ ಸಿನಿಮಾವನ್ನು ನೋಡಿದಾಗ ಅದು ಇವತ್ತಿಗೂ ಪ್ರಸ್ತುತ. ಆ ಕತೆ ಒಬ್ಬ ರೆಬೆಲ್ ಸ್ಟೂಡೆಂಟು, ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರು, ಪ್ರೀತಿ ಮಾಡ್ತಾರೆ, ಪ್ರೀತಿ ಮಾಡಿ ಅದನ್ನು ಉಳಿಸ್ಕೊಳಕ್ಕಾಗಲ್ಲ. ಆ ಒಂದು ನಾಯಕ ನಟಿ ತುಂಬ ಬೇಜಾರಾಗಿ ಕೊನೆಯಲ್ಲಿ ಒಂದು ಗೊಂದಲದಿಂದ ಅಲ್ಲಿನ ಕಾಲೇಜಿನ ಲೆಕ್ಚರನ್ನೇ ಮದುವೆ ಆಗ್ತಾರೆ. ಆದರೆ ಆ ಪ್ರೀತಿನ ಮರೆಯೋಕ್ಕಾಗಲ್ಲ. ಅದು ಎಷ್ಟು ಅದ್ಭುತವಾಗಿ ನಿರೂಪಣೆ ಆಗಿತ್ತು ಅಂದರೆ 70ರ ದಶಕದಲ್ಲಿ ಒಂದು ಮಹಿಳೆಯರ ಧ್ವನಿ ಮೂಲಕ, ಮಹಿಳೆಯರ ಒಂದು ವ್ಯೂ ಪಾಯಿಂಟಿಂದ ಮಾಡಿರೋಂಥ ಸಿನಿಮಾ 70ರ ದಶಕದಲ್ಲಿ. ಅವಾಗಿನ ಒಂದು ಕಾಲಘಟ್ಟದಲ್ಲಿ ನೀವು ಒಂದು ವುಮೆನ್ ಪರ್ಸ್ಪೆಕ್ಟಿವಲ್ಲಿ ಮಾಡಿರೋಂಥ ಸಿನಿಮಾ ಇವತ್ತಿಗೂ ಅದು ಪ್ರಸ್ತುತ. ಯಾಕೆ ಅಂತಂದರೆ ಆ ಕಾಲದಲ್ಲಿ 70ರ ದಶಕದಲ್ಲಿ TN ಸೀತಾರಾಮ್ ಸರ್ಗೆ, ನಾಗ್ತಹಳ್ಳಿ ಸರ್ಗೆಲ್ಲ ಗೊತ್ತಿರುತ್ತೆ. ಅವಾಗ K. ಬಾಲಚಂದ್ರ ಅವರು ಮತ್ತು ರಾಘವೇಂದ್ರ ರಾವ್ ಅವರು, ಈ ಥರ ದೊಡ್ಡ ದೊಡ್ಡ ರಾಜ್ ಕಪೂರ್ ಅವರು, ದೊಡ್ಡ ದೊಡ್ಡ ನಿರ್ದೇಶಕರು ಕರ್ನಾಟಕಕ್ಕೆ ಬಂದು, ಅವಾಗೆಲ್ಲ ಈ OTT, TV, ಸ್ಯಾಟಲೈಟ್ ಎಲ್ಲ ಇರಲಿಲ್ಲ. ಥಿಯೇಟ್ರಿಗೆ ಬಂದು ಕನ್ನಡ ಪಿಕ್ಚರ್ಗಳು ನೋಡ್ಕೊಂಡು ಹೋಗೋರು. ಯಾಕಂದರೆ ಒಂದು ರೆವಲ್ಯೂಷನ್ ಅವಾಗ. ಆ ಸಮಯದಲ್ಲಿ ಇವತ್ತಿಗೂ ನೋಡಿ, ಮೌನ ರಾಗಮ್ ಇರ್ಬೋದು, ಹಮ್ ಆಪ್ಕೆ ಕೌನ್ ಇರ್ಬೋದು, ನಾಟ್ ಹಮ್ ಆಪ್ಕೆ ಕೌನ್, ಹಮ್ ದಿಲ್ ದೇ ಚುಕೆ ಸನಮ್, ಇವೆಲ್ಲ ಪಲ್ಲವಿಯ ಕಾನ್ಸೆಪ್ಟೇ. ಒಂದು ಇಬ್ಬರ ಒಂದು ಪ್ರೀತಿ ಮತ್ತು ಮದುವೆಯ ಒಂದು ತಾಳಿ ಕಟ್ಟಿರೋಣ, ಒಂದು ಗೊಂದಲದಲ್ಲಿ ಮಹಿಳೆಯ ಒಂದು ಗೊಂದಲ ಮತ್ತು ಕ್ಲೈಮ್ಯಾಕ್ಸ್ ಏನಾಗ್ಬೋದು ಅನ್ನೋದೇ ಕಥೆಯ ಒಂದು ಲೈನ್. ಸೊ ಎಷ್ಟು ಅದ್ಭುತವಾಗಿ ಇವತ್ತಿಗೂ ಪ್ರಸ್ತುತ ಅನ್ನೋದಕ್ಕೆ ನಾನು ಹೇಳೋದು. ಮತ್ತು ಅವರ ಒಂದು ಹಿನ್ನೆಲೆ, ಬಜೆಟ್ ಇಲ್ಲದೆ ಇರೋಂಥ ಸಿನಿಮಾ, ಮತ್ತು ಅವರು ನಾಟಕದ ಬ್ಯಾಕ್ಗ್ರೌಂಡ್, ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಬಂದಿದ್ದರಿಂದ ಇವತ್ತಿಗೂ ಆ ಸಾಹಿತ್ಯ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಅದು ಈ ಬಜೆಟ್ ಎಲ್ಲ ಕೊರತೆ ಮುಚ್ಚಿ ಹೋಗ್ತಾಯಿತ್ತು. ಅದೇ ರೀತಿಯಲ್ಲಿ ನಾಗ್ತಿಹಳ್ಳಿ ಸರ್ ಅವರು TN ಸೀತಾರಾಮ್ ಅವರು ಬೆಳೆದ್ರು. ಅದಾದ ನಂತರ ಅಂಕಣಗಾರರಾದರು ಲಂಕೇಶ್ ಪತ್ರಿಕೆಯಲ್ಲಿ, ಆಮೇಲೆ ನಿರ್ದೇಶಕರಾದರು, TVನಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು. ಇವತ್ತು ನಮ್ಮ ಮುಂದೆ ಕೂತ್ಕೊಂಡು ಇವತ್ತು ಬಂದಿದ್ದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್. ಆಮೇಲೆ ನಾಗ್ತಿಹಳ್ಳಿ ಸರ್ ಅವರು ಒಂದು ಕನ್ನಡ ಪಂಡಿತರಾಗಿ ಬಂದು ಲಂಕೇಶ್ ಅವರ ಜೊತೆ ಸಾಕಷ್ಟು ಸಮಯ ಕಳೆದು ಒಂದು ಅವರ ಅಂಕಣನೂ ಲಂಕೇಶ್ ಪತ್ರಿಕೆಯಲ್ಲಿ ತುಂಬ 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 ಹೆಸರು ಮಾಡ್ತು ಅಂಕಣ. ಅದಾದ ನಂತರ ಲಂಕೇಶ್ ಥರ ಅವರು ಸಿನಿಮಾ ರಂಗಕ್ಕೆ ಬಂದರು, ಸಿನಿಮಾಗಳ ನಿರ್ದೇಶನ ಮಾಡಿದ್ರು, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂತು. ಮತ್ತು ಆ ವೇದಿಕೆಯನ್ನು ಯಾವ ಥರ ಉಪಯೋಗಿಸ್ಕೊಂಡ್ರು ಅನ್ನೋದಕ್ಕಿಂತ ಆ ಲಂಕೇಶ್ ಅವರು ಇವರ ಪ್ರತಿಭೆಯನ್ನು ನೋಡಿ ಯಾವ ಥರ ಬೆಳೆಸಿದ್ರು. ಅವರು ಅಂದರೆ ಅದು ಒಳ್ಳೆ ಗುಣನೋ ಕೆಟ್ಟ ಗುಣನೋ ಗೊತ್ತಿಲ್ಲ, ಆದರೆ ಅವರು ತುಂಬ ಇಂಟೆಲಿಜೆಂಟ್ ಇದ್ದರೆ, ಕ್ರಿಯಾಶೀಲತರಿದ್ದರೆ, ಪ್ರತಿಭೆ ಇದ್ದರೆ ಕೂತ್ಕೊಂಡು ಅವರ್ಸ್ ಗಟ್ಟಲೆ ಮಾತಾಡೋರು. ಅವರು ಇದೇನು ಇಲ್ಲ ಅಂದಿದ್ರೆ ಮಾತಾಡ್ತಾನೆ ಇರಲಿಲ್ಲ, ಭೇಟಿನೇ ಆಗ್ತಾರಿಲ್ಲ, ಕೂತ್ಕೊಂಡು ಮಾತಾಡ್ತಾನೆ ಇರಲಿಲ್ಲ. ಆ ಕಾರಣದಿಂದನೇ ಇವತ್ತು ಇಲ್ಲಿ ನಮ್ಮ ನಾಗ್ತಿಹಳ್ಳಿ ಅವರು
TN ಸೀತಾರಾಮ್ ಅವರು, ರೇಷ್ಮೆ ಅವರು ಈ ಒಂದು ಮಟ್ಟಕ್ಕೆ ಬೆಳೆದಿರೋದು ಆ ಒಂದು ಲಂಕೇಶ್ ಪತ್ರಿಕೆಯ ಲಂಕೇಶ್ ಅವರ ಒಂದು ಬ್ಯಾಕ್ಗ್ರೌಂಡಿಂದ, ಹಿನ್ನೆಲೆಯಿಂದ ಬೆಳೆದಿರೋದು ನನಗೆ ಖುಷಿ, ಸಂತೋಷ. ಅದು ನಾಗ್ತಿಹಳ್ಳಿ ಅವರ ಒಂದೊಂದು ಸಿನಿಮಾನು ನನ್ನ ಫೇವ್ರೆಟ್ ಸಿನಿಮಾಗಳು. ಅಮೆರಿಕ ಇರ್ಬೋದು, ನನ್ನ ಪ್ರೀತಿಯ ಹುಡುಗಿ ಇರ್ಬೋದು, ಮತ್ತು ಈ 2 ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡಿ, ನಾನೊಬ್ಬ ಹುಡುಗ ಬೆಳೀತಾ ಇದ್ದೆ ಅವಾಗ ನೋಡಿ, ಮತ್ತು ನಾನು ನಾಗ್ತಿಹಳ್ಳಿ ಅವಳು ಹೇಳ್ದಂಗೆ ತುಂಟಾಟನಲ್ಲಿ ಹಾಡು ಕೂಡ ಬರೆದ್ರು, ಸಾರಿಗಮ ಪದನಿಸ, ಆ ಹಾಡು ಕೂಡ ಅವ್ರದ್ದೇ ಸಾಹಿತ್ಯ. ತುಂಬ ಎನ್ಕರೇಜ್ ಮಾಡಿದ್ರು ಅವಾಗ ತುಂಟಾಟ ಇದ್ದಾಗ. ಇಡೀ ತಂಡವನ್ನು ಕಟ್ಕೊಟ್ರು ನನಗೆ, ಒಬ್ಬ ಕ್ಯಾಮ್ರಾಮನ್ ಇರ್ಬೋದು, ಎಲ್ಲದನ್ನು. ಅವರ ಒಂದು ಮನೆಯಲ್ಲೇ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಆಯಿತು, ಸ್ಕ್ರಿಪ್ಟಲ್ಲಿ ಕರೆಕ್ಷನ್ಸ್ ಕೂಡ ಹೇಳಿದ್ರು, ಮತ್ತು ತುಂಬ ಎನ್ಕರೇಜ್ ಮಾಡಿದ್ರು ಆವಾಗ. ಅದನ್ನು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ಕೂಡ ಸಂತೋಷ ಆಯಿತು ಸರ್. ಈಗ ಅಮೆರಿಕ 2 ಮಾಡ್ತಾ ಇದ್ದೀರಾ. ನಮ್ಮ ವಿನಾಯಕ್ ರಾಮ್ ಅವ್ರು ಹೇಳ್ದಂಗೆ ನನ್ನ ಪ್ರೀತಿಯ ಹುಡುಗಿ 2 ಮಾಡಿದಾಗ ನನ್ನ ಮಗನ ಹಾಕ್ಕೊಳ್ಳಿ. ನನ್ನ ಮಗ ಮತ್ತು ಇವತ್ತು ಸಾನ್ಯಾ ಅಯ್ಯರ್ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಾನು ಕರೆಸಿದ್ದು, ಮತ್ತು ಹಿರಿಯ ಇವರು ಶನಾಯಿ ಎಲ್ಲ ಹೇಳಿದ್ರು ಸಾನ್ಯಾ ಅಯ್ಯರ್ನ ಕರೆಸಿ ಸರ್ ಈ ಕಾರ್ಯಕ್ರಮಕ್ಕೆ ಅಂತ ಅಂದ್ಬಿಟ್ಟು. ಸಮರ್ನ ಯಾಕೆ ಕರೆಸಿರೋದು ಅಂದರೆ TN ಸೀತಾರಾಮ್ ಅವರು ಮತ್ತು ರೇಷ್ಮೆ ಅವರು, ಜೋಗಿ ಅವರು, ನಾಗ್ತಿಹಳ್ಳಿ ಅವರ ಒಂದು ಮಾತುಗಳನ್ನ ಕೇಳಲಿ. ಯಾಕಂದರೆ ಈ ಥರ ಒಂದು ಅವಕಾಶ ಸಿಗಲ್ಲ, ತಾತನ ಬಗ್ಗೆ ಮಾತಾಡಿ ಅವರ ಒಂದು ಹಿನ್ನೆಲೆ ಇತಿಹಾಸನ, ಈ ಥರ ಒಂದು ದೊಡ್ಡ ಅವಕಾಶ ಸಿಗೋದಿಲ್ಲ ಅವನಿಗೆ ಸಮರ್ಗೆ. ಯಾಕಂದರೆ ಈ ಥರ ಒಂದು ವೇದಿಕೆಗಳು ಆಗ್ತಾ ಇಲ್ಲ. ಮತ್ತು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಏನು ಕೊರತೆ ಇದೆ ಅಂತ ಹೇಳಿದ್ರಿ, ಇವರು ಹೇಳಿದ್ರು TN ಸೀತಾರಾಮ್ ಅವರು. ಆದರೆ ಕೊರತೆ ಇರೋದು ಇವತ್ತು ಲಂಕೇಶ್ ಅವ್ರು, ನಾನು ಹೇಳಿದ್ನಲ್ಲ 70ರ ದಶಕದಲ್ಲಿ, ಆಮೇಲೆ ಆ ಒಂದು ಕಾಲಘಟ್ಟದಲ್ಲಿರುವಂಥ ನಿರ್ದೇಶಕರು, ಸಾಹಿತಿಗಳು, ಬರಹಗಾರರು, ಮತ್ತು ಇವತ್ತು ಐ ಥಿಂಕ್ ದಿಸ್ ದ ಲಾಸ್ಟ್ ಕೈಂಡ್ ಆಫ್ ಜನರೇಷನ್ ಆಫ್ ರೈಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಅನ್ಸುತ್ತೆ. ಯಾಕಂದರೆ ಇವತ್ತು ಸಾಹಿತ್ಯದ ಕೊರತೆ ಇದೆ. ಇವರ ಒಂದು ಸಾಹಿತ್ಯ ಮತ್ತು ಲಂಕೇಶ್ ಅವರ ಸಾಹಿತ್ಯ ಇವತ್ತು ಒಂದು ಸಿನಿಮಾಗಳಲ್ಲಿ ಇಲ್ಲ. ಇವತ್ತು ಆ ಒಂದು ಸಾಹಿತ್ಯ ಇವತ್ತು ಮಿಸ್ ಮಾಡ್ಕೊತಾ ಇದೀವಿ, ಅದು ವಾಪಸ್ ಬರಬೇಕು. ಮತ್ತು ಯುವಕರಲ್ಲಿ ಇವತ್ತು ಒಂದು ಕನ್ನಡ ಸಿನಿಮಾಗೆ ಸಾಹಿತ್ಯ ಎಷ್ಟು ಮುಖ್ಯ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಇವರು ನಾಗ್ತಿಹಳ್ಳಿ ಮತ್ತು TN ಸೀತಾರಾಮ್, ಲಂಕೇಶ್ ಅವರು ಯಾವ ಥರ ಒಂದು ಬಡ್ಜೆಟ್ ಮುಖ್ಯ ಅಲ್ಲ, ಸಾಹಿತ್ಯ ಮುಖ್ಯ, ಸ್ಕ್ರಿಪ್ಟ್ ಮುಖ್ಯ, ಡೈಲಾಗ್ಸ್ ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಮತ್ತು ಜೋಗಿ ಅವರು ನಾನು ಪ್ರತಿ ಸರಿನೂ ಸಿಕ್ಕಿದಾಗ ಕಾರ್ಯಕ್ರಮಗಳಲ್ಲಿ, ಫಂಕ್ಷನ್ಗಳಲ್ಲಿ, ಹಿಂದೆ ಜೋಗಿ, ಉದಯ್ ಮರ್ಕಣಿ, ಶನಾಯ್ ತ್ರಿಮೂರ್ತಿಗಳವರು ವಿಮರ್ಶೆ ಬರೆಯೋದ್ರಲ್ಲಿ 3 ಮಸ್ಕೆಟರ್ಸ್ ಅಂತ ಹೇಳ್ಬೋದು. ಇಂದ 2000 ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದಾಗ ಅವರ ವಿಮರ್ಶೆಗಳನ್ನ ಓದ್ಬಿಟ್ಟೆ ಸಿನಿಮಾಗಳಿಗೆ ಹೋಗ್ತಾ ಇದ್ದೆ. ಯಾಕಂದರೆ ವಿಮರ್ಶೆಗಳು ಒಂದು ಸಿನಿಮಾ ನೋಡ್ದಂಗೆ ಇರ್ತಾ ಇತ್ತು. ಆ ಥರ ಒಂದು ತಮಾಷೆ, ವಿಡಂಬನೆ, ಸೀರಿಯಸ್ನೆಸ್ಸು, ಒಂದು ಸ್ಕ್ರೀನ್ ಪ್ಲೇ ಥರ ಒಂದು ವಿಮರ್ಶೆಗಳು ಬರ್ತಾ ಇತ್ತು. ಅದನ್ನು ವಿ ಮಿಸ್ ದೆಮ್ ನಾವು. ಐ ಮಿಸ್ ಉದಯ್ ಮರ್ಕಣಿ ಅಲಾಟ್. ಆ್ಯಂಡ್ ಇವತ್ತು ಚೆನ್ನಾಗಿದ್ದಾರೆ ನಮ್ಮ ಜೊತೆ. ಮತ್ತು ಜೋಗಿ ಅವರಿದ್ದಾರೆ. ಜೋಗಿ ಅವರು ಲಂಕೇಶ್ ಅವರ ಜಾಸ್ತಿ ಸಂಪರ್ಕ ಇರಲಿಲ್ಲ ಅಂದ್ಕೊಂಡಿದ್ದೀನಿ. ಆದರೆ ಜೋಗಿ ಅವರು ಯಾವಾಗ ಕಾರ್ಯಕ್ರಮ ಸಿಕ್ಕಿದಾಗಲೂ ಲಂಕೇಶ್ ಪ್ರಸ್ತಾಪ ಮಾಡದೆ ಆ ಕಾನ್ವರ್ಸೇಷನ್ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಹಲವಾರು ಜನ ಇವತ್ತು ಕರ್ನಾಟಕದಲ್ಲಿ ಲಂಕೇಶ್ ಅವ್ರನ್ನ ಭೇಟಿ ಮಾಡಿಲ್ಲ, ಆದರೆ ಅವರ ಸಾಹಿತ್ಯನ ಓದಿ ಇನ್ಫ್ಲುಯೆನ್ಸ್ ಆಗಿದ್ದಾರೆ. ಅದರಲ್ಲಿ ಜೋಗಿ ಕೂಡ ಒಬ್ಬರು ಅಂತ ಹೇಳ್ತೀನಿ. ಯಾಕಂದರೆ ಜೋಗಿ ಅವರು ಅವರ ಬರವಣಿಗೆಯಲ್ಲಿ ನಾನು ಯಾವಾಗ ನೋಡ್ತೀನಿ ಒಂದ್ಸತಿ ಲೇಖನದಲ್ಲಿ ಲಂಕೇಶ್ ಅವ್ರನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ, ಅವ್ರ ಫೇಸ್ಬುಕ್ ಕಮೆಂಟ್ಸಲ್ಲಿ ಮಾಡ್ತಾ ಇರ್ತಾರೆ, ಅವ್ರ ಲೇಖನದಲ್ಲಿ ಮಾಡ್ತಾ ಇರ್ತಾರೆ, ಅವ್ರ ಪುಸ್ತಕದಲ್ಲಿ ಮಾಡ್ತಾ ಇರ್ತಾರೆ. ನನ್ನ ಜೊತೆ ಮಾತಾಡಿದಾಗಲೂ ಅಷ್ಟೇ ಲಂಕೇಶ್ನ ಕೋಟ್ ಮಾಡ್ತಾ ಇರ್ತಾರೆ. ಸೊ ಈಸ್ ಬೀನ್ ಇನ್ಫ್ಲೂಯೆನ್ಸ್ಡ್. ಯು ಡೋಂಟ್ ಹ್ಯಾವ್ ಟು ಮೀಟ್ ಲಂಕೇಶ್. ಲಾಟ್ ಆಫ್ ಪೀಪಲ್ ಆರ್ ನಾಟ್ ಮೆಟ್ ಹಿಮ್. ಆದರೆ ಅವ್ರ ಬರವಣಿಗೆ ಓದಿದ್ರೆ ಒಂದು ಭೇಟಿ ಆಗ್ದಂಗೆ ಆಗ್ತಾಯಿತ್ತು. ಅದರಲ್ಲಿ ಜೋಗಿ ಕೂಡ ಒಬ್ಬರು. ಆ್ಯಂಡ್ ಈಸ್ ಒನ್ ಆಫ್ ದ ಫೈನೆಸ್ಟ್ ರೈಟರ್ಸ್ ವಿ ಹ್ಯಾವ್ ಟುಡೇ. ಆ್ಯಂಡ್ ಅದೂ ಅಷ್ಟೇ ಹಲವಾರು ರೈಟರ್ಸ್ ಇವತ್ತು ಲಂಕೇಶ್ ಅವರ ಬರವಣಿಗೆ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಜೋಗಿ ಅವರು ಕೂಡ ಅಫ್ಕೋರ್ಸ್ ಈಸ್ ಇನ್ಫ್ಲೂಯೆನ್ಸ್ಡ್ ವಿತ್ ಅನಂತಮೂರ್ತಿ, ತೇಜಸ್ವಿ, ಲಂಕೇಶ್, ಆ ಒಂದು ಕಂಟೆಂಪ್ರರಿ ರೈಟರ್ಸ್ನ ತುಂಬ ಓದ್ಕೊಂಡು ಇವತ್ತು ಈ ಮಟ್ಟಕ್ಕೆ ಎಷ್ಟು ಪುಸ್ತಕ ಬರೆದಿದ್ದೀರಾ ಸರ್ ತಾವು? ಈಗ ಈಸ್ ರಿಟರ್ನ್ ಅ ಲಾಟ್. 97 ಅತಿ ಶೀಘ್ರದಲ್ಲೇ ಅನದರ್ 3 ಬುಕ್ಸ್ ಸೆಂಚುರಿ ಬಾರಿಸ್ತೀರಾ. ಈ ಥರ ಒಂದು ಕಾರ್ಯಕ್ರಮ ಮಾಡೋಣ, ನಾನು ಚೆನ್ನಾಗಿ ಸೇರಿಸಿ ಈ ಥರ ಒಂದು ಕಾರ್ಯಕ್ರಮದ ಒಂದು ಅವಶ್ಯಕತೆ ಇದೆ. ಆ್ಯಂಡ್ ರವೀಂದ್ರ ರೇಷ್ಮೆ ಅಫ್ಕೋರ್ಸ್ ಏನು ಹೇಳೋದು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇವತ್ತೆಲ್ಲ ಒಂದು ಡಿಬೇಟ್ಸಲ್ಲಿ ನೋಡ್ತಾ ಇದ್ದೀವಿ. ಅವರ ರಾಜಕೀಯದ ನಾಲೆಜ್ ಇರ್ಬೋದು, ಅವರ ಒಂದು ಪತ್ರಿಕೋದ್ಯಮದ ನಾಲೆಜ್ ಇರ್ಬೋದು, ಮತ್ತು ಲಂಕೇಶ್ ಮೂಲಕ ಪತ್ರಕರ್ತರು ಹಲವಾರು ಬೆಳೆದಿದ್ದಾರೆ. ಅದು ರವೀಂದ್ರ ರೇಷ್ಮೆ ಅಷ್ಟು ಈ ಮಟ್ಟಕ್ಕೆ ಬೆಳೆದು ಅದು ಲಂಕೇಶ್ ಅವ್ರನ್ನ ಇನ್ನೂ ಇವತ್ತಿಗೂ ಪ್ರಸ್ತಾಪ ಮಾಡ್ತಾ, ಅವ್ರನ್ನ ಕೋಟ್ ಮಾಡ್ತಾ, ಮತ್ತು ಅವರ ಫೇವ್ರೇಟ್ ಏನು ಅಂತಂದರೆ ಲಂಕೇಶ್ ಮತ್ತು ರೇಷ್ಮೆ ಅವರ ಕಾಂಟ್ರಿಬ್ಯೂಷನ್ ಏನು ಅಂದರೆ ನಜೀರ್ ಸಾಬ್ ಅವ್ರನ್ನ ಒಂದು ಮಿನಿಸ್ಟ್ರು ಮಾಡಿದ್ದು.
ನಜೀರ್ ಸಾಬ್ ಗುಂಡ್ಲುಪೇಟೆನಲ್ಲಿ ಒಂದು ಸಾಮಾನ್ಯ ಕುಟುಂಬದ, ಒಂದು ಮೈನಾರಿಟಿ ಕುಟುಂಬದ ಒಬ್ಬ ಸಾಮಾನ್ಯ ಮನುಷ್ಯನ ಆಗಿ ಬಂದಿದ್ದು, ಒಬ್ಬ ರಾಜಕಾರಣಿಯಾಗಿ ಗೆಲ್ಲಿಸ್ಬಿಟ್ಟು ಒಂದು ಪಂಚಾಯತ್ ರಾಜ್ ಮಿನಿಸ್ಟ್ರು ಮಾಡಿ ಅವ್ರ ಬರವಣಿಗೆ ಮೂಲಕ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡಿ ಅವರ ಟೈಟಲ್ನೇ ಕರ್ನಾಟಕದಲ್ಲಿ ನೀರ್ ಸಾಬ್ ಅಂತ ಇಟ್ಟಿದ್ದು ಕಾಂಟ್ರಿಬ್ಯೂಷನ್ ರೇಷ್ಮೆ ಅವ್ರಿಗೆ ಹೋಗ್ಬೇಕು. ರೇಷ್ಮೆ ಅವರ ಮೂಲಕನೇ ಅದು ನೀರ್ ಸಾಬ್ ಅಂತ ಇವತ್ತಿಗೂ ಕೂಡ ಪ್ರತಿಯೊಂದು ಹಳ್ಳಿಗೂ ನೀರು ಸಿಗ್ತಾ ಇದೆ ಅಂದರೆ ಅದು ನಜೀರ್ ಸಾಬ್ ಅವರ ಒಂದು ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ವಿಲೇಜಸ್. ಅದು ರೇಷ್ಮೆ ಅವರ ಅದಕ್ಕೆ ದೊಡ್ಡ ಕಾಣಿಕೆ ಇದೆ ಅವ್ರು ಮಿನಿಸ್ಟರ್ ಆಗೋದ್ರಲ್ಲಿ, ಮತ್ತು ಒಂದು ಸಕ್ಸಸ್ಫುಲ್ ಪಾಲಿಟಿಷಿಯನ್ ಆಗಲಿ ಅಂತ ಹೇಳ್ತೀನಿ. ನಮ್ಮ ತಾಯಿಯವರು ತುಂಬ ನಮ್ಮ ಅಪ್ಪನ, ನನ್ನ ಅಕ್ಕನ ಬಯೋಡೇಟಾ ಚೆನ್ನಾಗಿ ಹೇಳಿದ್ರು. ಅದು ಥ್ಯಾಂಕ್ ಯು. ಆ್ಯಂಡ್ ನಗು ಬರಲ್ಲ, ಸ್ವಲ್ಪ ಸೀರಿಯಸ್ ಆಗಿರ್ಬೇಡ. ಆ್ಯಂಡ್ ಥ್ಯಾಂಕ್ ಯು ಶನಾಯ್ ಫೈನಲಿ ಫಾರ್ ಆರ್ಗನೈಸಿಂಗ್ ಸಚ್ ಎನ್ ಇವೆಂಟ್. ನನಗಿಂತ ಹೆಚ್ಚು ಇವತ್ತು ಸಮರು ತುಂಬ ಉಪಯೋಗ ಆಗುತ್ತೆ. ಈ ಥರ ಸ್ಟಾರ್ ವರ್ಲ್ಡ್ಸ್ ನಮ್ಮ ತಂದೆ ಬಗ್ಗೆ, ಅವನ ತಾತನ ಬಗ್ಗೆ ಮಾತಾಡೋದು, ಅವ್ರಿಗೂ ಒಂದೆರಡು ಸಾನ್ಯಾಗೂ ಮತ್ತು ಸಮರ್ಗೂ ಒಂದೊಂದು ಮಾತಾಡಿಸಿ ಕೊನೆಯಲ್ಲಿ ನೀವು ಕನ್ಕ್ಲೂಡ್ ಮಾಡೋದು, ಇಟ್ ವಿಲ್ ಬಿ ರಿಯಲಿ ನೈಸ್. ಸಾನ್ಯಾ, ಸಮರ್ ಇಸ್ ದ ಕ್ಲೈಮ್ಯಾಕ್ಸ್. ಹೀರೋ ಹೌದೌದು. ಸಾನ್ಯಾ ಬನ್ನಿ. ನೀವು ಲಂಕೇಶ್ ಕುಟುಂಬದ 2 ತಳಿಗಳನ್ನು ನೋಡಿದ್ದೀರಿ. 2 ತಲೆಮಾರು, ಹೀರೋ ಮತ್ತು ಡೈರೆಕ್ಟರ್. ಮೊದಲನೇದಾಗಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ನನಗೊಂದು ಮಾತು ನೆನಪು ಬರ್ತಾ ಇದೆ. ಕಲೆಯ ಕಣ್ಣಿಲ್ಲದವನಿಗೆ ಅದು ಕಲ್ಲು ಕಾಡು, ಕಲಾವಂತನಿಗೆ ಅದೇ ಸಗ್ಗವೀಡು ಅಂತ ಕುವೆಂಪುರವರು ಹೇಳಿರೋದು. ನಿಮ್ಮೆಲ್ಲರ ಮಾತು ಕೇಳಿ ನನಗೆ ಆ ಮಾತು ನೆನಪು ಬಂತು. ಇವತ್ತು ಈ ಚಾವಣಿ, ಒಂದೇ ಚಾವಣಿಯ ಅಡಿಯಲ್ಲಿ ಒಂಥರ ಈ ಏನನ್ಬೋದು, ಕನ್ನಡ ಸಂಸ್ಕೃತಿ, ಸಾಹಿತ್ಯ, ಮಾಧ್ಯಮ, ಪತ್ರಕರ್ತರ ಹಾಗೂ ಕನ್ನಡ ಸಿನಿಮಾ ರಂಗದ, ಚಿತ್ರರಂಗದ ಒಂದು ಕಲಾಂಬುದಿಯಲ್ಲಿ ಒಂದು ಚಿಕ್ಕ ಅಲೆ ಹೇಳ್ತಿದೆ ಅಂದರೆ ಅದು ನಮ್ಮ ಗೌರಿ ಸಿನಿಮಾ ಅಂತ ಹೇಳ್ಬೋದು. ಅದಕ್ಕೆಲ್ಲರೂ ನೀವು ಬೆನ್ತಟ್ಟಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಮಗೊಂದು ಆಶ್ವಾಸನೆ ನೀಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಆ ಪ್ರೋತ್ಸಾಹ ಸಿಗ್ತಾ ಇರೋದು ನನ್ನಂಥ ಯುವಕಳಿಗೆ, ನನ್ನಂಥ ಕಲಾವಿದೆಗೆ, ಅಂದರೆ ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ನನ್ನ ಅಂತರಾಳದಿಂದ, ಹೃದಯದ ಅಡಿಯಿಂದ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಧನ್ಯವಾದಗಳು. ಹಾಗೆ ಇಂದ್ರಜಿತ್ ಸರ್ ಹಾಗೂ ಲಂಕೇಶ್ ಸರ್ ಹಾಗೂ 3ನೇ ತಲೆಮಾರು ಸಮರ್ಜಿತ್ ಲಂಕೇಶ್, ನನ್ನ ಮೊದಲನೇ ಚಿತ್ರವೇ. ಇಂಥ ಒಂದು ದಿಗ್ಗಜರ ಕುಟುಂಬದಲ್ಲಿ ಸಿಕ್ಕಿರುವಂಥದ್ದು ನಾನು ಮಾಡಿರುವಂಥ ಪುಣ್ಯ. ನಿಜವಾಗ್ಲೂ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ಬೋದು. ಇಲ್ಲಿರೋ ಅಷ್ಟು ಜನ ನಿರ್ದೇಶಕರು ಯಾವ ಥರ ಅಂದರೆ, ಇನ್ನೊಂದು ಉಕ್ತಿ ಇದೆ, ಹೆಂಗಸಿನ ಕೈಲಿ ಕಾಸಿರಲ್ಲ, ಗಂಡನ ಕೈಲಿ ಕೂಸಿರಲ್ಲ ಅನ್ನೋ ಉಕ್ತಿನ ಪರಿಷ್ಕರಣೆಗೊಳಿಸಿರುವಂತಹ ನಿರ್ದೇಶಕರು ಇಲ್ಲಿದ್ದಾರೆ. ಅವರ ಸಿನಿಮಾದ ಮೂಲಕ, ಅವರ ಅಜರಾಮರ ಕಥೆಗಳ ಮೂಲಕ, ಅವರು ಸೃಷ್ಟಿಸಿರುವಂತಹ ಪಾತ್ರಗಳ ಮೂಲಕ ಸಾಮಾಜಿಕ ಚಿಂತನೆಗಳನ್ನು ಬದಲಾಯಿಸಿದ್ದಾರೆ. ಒಂದು ಹೊಸ ಐಡಿಯಾಲಜಿನ ಕ್ರಿಯೇಟ್ ಮಾಡಿ ನಮ್ಮಂಥ ಹೊಸಬ್ರಿಗೆ ಒಂದು ಹುರುಪು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನನ್ನನ್ನು ಈ ಸಂಜೆಯಲ್ಲಿ ಒಂದು ಭಾಗಿಯಾಗಿ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಂದ್ರಜಿತ್ ಲಂಕೇಶ್ ಸರ್. ನೀವು ನನಗೆ ಒಂದು ವೇದಿಕೆ ನೀಡಿದ್ದೀರಾ. ನಾನಿವತ್ತು ಎಲ್ಲರಿಗೂ ಪರಿಚಿತಳಾಗಿದ್ದೀನಿ, ಸಮಂತಳಾಗಿ ನಿಮ್ಮ ಸಿನಿಮಾ ಗೌರಿ, ನಮ್ಮ ಸಿನಿಮಾ ಗೌರಿಯ ಮೂಲಕ. ಸೊ ಗೌರಿ ಇದೇ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ.
ದಯವಿಟ್ಟು ಬಂದು ನೋಡಿ, ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾವನ್ನು ಟಿಕೆಟ್ ತಗೊಂಡು ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮೊದಲನೇ ಸಿನಿಮಾದಲ್ಲಿ ಸಮರ್ಜಿತ್ ಲಂಕೇಶ್ ಅವ್ರ ಜೊತೆ ನಟನೆ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ಯಾಕೆ ನನಗೆ ಇಷ್ಟ ಆಗಿದೆ ಅಂದರೆ, ಒಂದು, ದಿಗ್ಗಜರ ಕುಟುಂಬದಿಂದ ಬರ್ತೀನಿ ಅನ್ನೋ ಯಾವುದೇ ಹೆಡ್ ವೆಯ್ಟ್ ಇಲ್ಲ. ಇನ್ನೊಂದು, ಈಸ್ ವೆರಿ ಗ್ರೌಂಡೆಡ್. ಸೊ ಇದು ಪ್ರಾಬಬ್ಲಿ ಇವಾಗ ಇಷ್ಟು ಜನರು ಮಾತಾಡಿದ್ಮೇಲೆ ತಲೆಮಾರುಗಳಿಂದನೇ ಬಂದಿರೋಂತಹ ಒಂದು ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು. ಸೊ ಪ್ಲೀಸ್ ಯಾವಾಗಲೂ ಹೀಗೆ ನಿಮ್ಮ ಮುಗ್ಧತನವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಅದರಿಂದಾನೇ ನಮ್ಮಿಬ್ಬರ ಕೆಮಿಸ್ಟ್ರಿ ಕೂಡ ಚೆನ್ನಾಗಿ ಬಂದಿದೆ. ಹೆಚ್ಚಾಗಿ ನಾನು ಮಾತಾಡೋಕ್ಕಾಗಲ್ಲ. ನಿಮ್ಮ ಮುಂದೆ ನಾನು ಏನು ಮಾತಾಡಿದ್ರೂ ಅದೊಂಥರ ವಿತಂಡವಾದ ಥರ ಆಗ್ಬಿಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಈ ವೇದಿಕೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಒಂದು ಬೆಂಗಳೂರಲ್ಲಿ ಬುಕ್ಬ್ರಹ್ಮ ಸಾಹಿತ್ಯೋತ್ಸವ ನಡೆಯಿತು. ಅಲ್ಲಿ ಹಿರಿಯ ವಿಮರ್ಶಕರಾದ OL ನಾಗಭೂಷಣ ಸ್ವಾಮಿಗಳು ಕನ್ನಡ ಮುದುಕರ ಭಾಷೆ ಅಂತ ಹೇಳಿದರು. ಅದು ಸುಳ್ಳು ಅಂತ ಬೆಳಿಗ್ಗೆಯಿಂದ ವಾದ ಮಾಡ್ತಿದ್ದೆ. ಅದು ಸುಳ್ಳು ಅಂತ ನೀವು ತೋರಿಸ್ಕೊಟ್ರಿ. ಇಟ್ಸ್ ಎ ವೆರಿ ಯಂಗ್ ಲ್ಯಾಂಗ್ವೇಜ್. ಭಾಳ ಒಂದು ಯುವ ಭಾಷೆ ಕನ್ನಡ. ಅದಕ್ಕಿಂತ ನೂರಾರು ಸಾವಿರಾರು ವರ್ಷಗಳ ಬಾಳಿಕೆ ಇದೆ ಅಂತ ತೋರಿಸ್ಕೊಟ್ರಿ. ಭಾಳ ಸೊಗಸಾಗಿ ಮಾತಾಡಿದ್ರಿ ಕನ್ನಡ. ಸಮರ್ಜಿತ್, 2 ಮಾತು ಥ್ಯಾಂಕ್ಸ್ ಹೇಳು. ಇಂದ್ರಜಿತ್ ಅವ್ರು ಬರೋ ಹೊತ್ತಿಗೆ ಒಂದು ಮಾತು, ನನಗೂ ಲಂಕೇಶ್ ಅವರಿಗೂ ಪತ್ರ ವ್ಯವಹಾರ ಇತ್ತು. ಲಂಕೇಶಿಗೆ ಪತ್ರಿಕೆಗೆ ಪ್ರಬಂಧಗಳು ಬರೀತಿದ್ದೆ, H. ಗಿರೀಶ್ ಅಂತ. ಆಮೇಲೆ ಅವ್ರ ಆಫೀಸಿಗೆ ಒಂದ್ಸಲ ಹೋದಾಗ ನನಗೊಂದು ಪುಸ್ತಕ ಕೊಟ್ಟಿದ್ರು ವಿಮರ್ಶೆ ಮಾಡೋಕ್ಕೆ ಅಂತ. ಒಂದು ಪತ್ರ ಬರೆದಿದ್ರು, ಅದು ಇಟ್ಕೊಂಡಿದ್ದೀನಿ ಫೋನಲ್ಲಿ. ಆಮೇಲೆ ನನಗೊಂದು ಬುಕ್ ಕೊಟ್ಟಿದ್ರು ಅವರು, ಮರ್ಲನ್ ಬ್ರ್ಯಾಂಡೋದು ದ ಸಾಂಗ್ಸ್ ಮೈ ಮದರ್ ಟಾಟ್ ಮೀ ಅಂತ. ಅದ್ರ ಬಗ್ಗೆ ಅವರ ಲೇಖನ ಬರ್ತಿತ್ತು. ಅವರೇ ಕೂತ್ಕೊಂಡು ಆ ಪುಸ್ತಕದ ಯಾವ ಫೋಟೋ ಬಳಸಬೇಕು ಅಂತ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ಅದನ್ನು ಅಷ್ಟು ನೀಟಾಗಿ ಮಾಡ್ತಾಯಿದ್ರು ಅವರು. ಆ ಪುಸ್ತಕ ಚೆನ್ನಾಗಿ ಸರ್, ಎಲ್ಲಿ ಸಿಗುತ್ತೆ ಅಂದರೆ ನಾಳೆ ಬಂದರೆ ಇಲ್ಲೇ ಸಿಗುತ್ತೆ ಅಂತ ನನಗೆ ಕೊಟ್ಟಿದ್ದರು. ನಿಮ್ಗೆ ತೋರಿಸಿದ್ದೆ ಒಂದ್ಸಲ ಆ ಬುಕ್. ಸೊ ಹೀಗೆ. ಆದರೆ ನಾನು ಬರ್ತಾ ಅವರ ಶತ್ರುಪಾಳಯದಲ್ಲಿ ಇದರಿಂದ ಜಾಸ್ತಿ ಹೋಗೋಕ್ಕಾಗಿಲ್ಲ. ONK ಜೊತೆ ಇದ್ದೆ ಅವರಿಗೂ, ಆಮೇಲೆ ರವಿ ಬೆಳಗೆರೆ ಜೊತೆ ಇದ್ದೆ. ಸೊ ಪಾಳಯದಲ್ಲಿದ್ದ ಮಿತ್ರ ಮತ್ತು ಶಿಷ್ಯ ನಾನು. ಸೊ ಸಮರ್ಜಿತ್, ಎಲ್ರಿಗೂ ನಮಸ್ಕಾರ. ಇವತ್ತು ಅದೇ ಏನು ಮಾತಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಇಲ್ಲಿ ನಿಮ್ಮ ಕಥೆಗಳೆಲ್ಲ ಕೇಳಿ ನಮ್ಮ ತಾತವ್ರ ಬಗ್ಗೆ ತುಂಬ ಖುಷಿ ಆಯಿತು. ಇದ್ರ ಮುಂಚೆ ನಾನು ಆ್ಯಕ್ಚುಲಿ ನಮ್ಮ ಅತ್ತೆಯವರಿಂದ ತುಂಬ ಕಥೆಗಳು ಕೇಳ್ತಾ ಇದ್ದೆ, ನಮ್ಮ ತಾತವರ ಪತ್ರಿಕೆಗಳ ದಿನಗಳಿಂದ. ಆಮೇಲೆ TN ಸೀತಾರಾಮ್ ಸರ್ ನಿಮ್ಮ ಪಲ್ಲವಿ ಸಿನಿಮಾ ನಾನು ನಮ್ಮ ಅತ್ತೆಯವ್ರ ಜೊತೆ ನೋಡಿದ್ದೆ ಮೊದಲನೇ ಸಲ. ಸೊ ಅವರು ನರೇಷನ್ ಕೊಡ್ತಾಯಿದ್ರು ವುಮೆನ್ಸ್ ಪರ್ಸ್ಪೆಕ್ಟಿವಿಂದ ಮಾಡಿದಂಥ. ಅವಾಗೆಲ್ಲ ನನ್ನ ಚಿಕ್ಕ ವಯಸ್ಸು, ಸೊ ನನಗೆ ಅದೆಲ್ಲ ಅರ್ಥ ಆಗ್ತಿರ್ಲಿಲ್ಲ. ಈಗಲೂ ನಾನು ನಮ್ಮ ತಾತವ್ರ ಪುಸ್ತಕಗಳು ಓದಿದ್ರೆ, ಕವನಗಳು ಓದಿದ್ರೆ ಎಲ್ಲ ಒಂದು ಮಟ್ಟಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಂತ ಅನಿಸುತ್ತೆ. ಆದರೆ ಮತ್ತೆ ಓದ್ತಾ ಇದ್ರೆ ಇನ್ನೂ ಡಿಫ್ರೆಂಟ್ ಮೀನಿಂಗ್ ಸಿಗ್ತಾ ಇದೆ ಅಲ್ಲ ಅಂತ ಅದು ಮತ್ತೆ ಓದ್ತಾ ಇರಬೇಕು. ಬಟ್ ತುಂಬ ಖುಷಿ ಆಯಿತು ಸರ್ ಈ ಥರ ಕೂತ್ಕೊಂಡು ನಿಮ್ಮ ಕಥೆಗಳೆಲ್ಲ ಕೇಳಿ, ನಮ್ಮ ತಾತವ್ರ ಪತ್ರಿಕೆಗಳ ಬಗ್ಗೆ, ಆ ದಿನಗಳ ಬಗ್ಗೆ, ಮತ್ತು ನಮ್ಮ ಕನ್ನಡ ಪತ್ರಿಕೆಗಳ ಬಗ್ಗೆ ಎಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಾಗ್ತಳ್ಳಿ ಚಂದ್ರಶೇಖರ್ ಸರ್, ನಿಮ್ಮ ಜೊತೆ 2-3 ಸಲ ಮೀಟ್ ಮಾಡಿದ್ದೀನಿ. ಬಟ್ ಇದೇ ಫಸ್ಟ್ ಟೈಮ್ ನಮ್ಮ ತಾತವ್ರ ಬಗ್ಗೆ ನೀವು ಅಷ್ಟೊಂದು ಮಾತಾಡಿ ಹೇಳಿದ್ರೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸರ್. ಜೋಗಿ ಸರ್ ಥ್ಯಾಂಕ್ ಯು ಸರ್. ಎಲ್ಲರೂ ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಈ ಒಂದು ಮಾತು ರವೀಂದ್ರ ರಶ್ಮಿ ಅವರು ಹೇಳ್ತಾರೆ. ಅಪರೂಪಕ್ಕೆ ನಾಗ್ತೇಳಿ ಚಂದ್ರಶೇಖರ್ ಅವರು ಜೊತೆ ಕೂತಿರೋದ್ರಿಂದ, ಜೋಗಿ ಅವ್ರು ಕೂತಿರೋದ್ರಿಂದ ಒಂದು ಸೀಕ್ರೆಟ್ ಹೇಳಬೇಕು. ಜೋಗಿ ಅವರು ಅವ್ರು ಯಾವಾಗಲೂ ಅವ್ರ ವಿಮರ್ಶೆ ಬಗ್ಗೆ ನನಗೆ ಹುಚ್ಚಿತ್ತು. ಆದರೆ ಮುಖ ಭೇಟಿಯಾಗಿದ್ದೆ ಎಲ್ಲಿ ಗೊತ್ತಾ? ಧರ್ಮಸ್ಥಳದ ನಿಸರ್ಗ ಚಿಕಿತ್ಸಾ ಕೇಂದ್ರದಲ್ಲಿ. ನಾನು ನಮ್ಮ ಮಿಸ್ಸಸ್ ಒಂದು ರೂಮಲ್ಲಿ ಇದ್ದೆ. ಅದ್ರ ಆಪೋಸಿಟ್ ರೂಮಲ್ಲಿ ಇವರು ಇದ್ರು, ಡೆಲಕ್ಸ್ ರೂಮಲ್ಲಿ. ಇವ್ರ ಫ್ರೆಂಡ್ ಒಬ್ರು ಇದ್ರು ಅಂತ ಕಾಣುತ್ತೆ. ಅದು ತುಂಬ ಕಟ್ಟುನಿಟ್ಟಾದ ಶಿಸ್ತು.
ಹೊರಗಡೆ ತಿಂಡಿನೂ ತರೋಂಗಿಲ್ಲ. ಅವರು ಗೇಟ್ ಒಳಗೆ ಬರ್ಬೇಕಾದ್ರೆ ಎಲ್ಲ ಬ್ಯಾಗ್ ಚೆಕ್ ಮಾಡೋರು. ತಿಂಡಿ ಇಲ್ಲ, ಸಿಗರೇಟ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ಏನೂ ಇಲ್ಲ. ಆದರೆ ನಮ್ಮ ಮಿಸಸ್ಗೆ ಭಾಳ ಒಂಥರ ಕುತೂಹಲ, ಈ ಜೋಗಿಯವರು ಇದನ್ನ ಪರಿಶುದ್ಧತೆ ಕಾಪಾಡ್ಕೊಳ್ತಿದಾರಾ ಅಂತ ಅಂದ್ಬಿಟ್ಟು. ಅವ್ರ ರೂಮ್ನಲ್ಲಿ ಏನಾದರೂ ವಾಸನೆ ಬಂತ ನೋಡಿ. ಜೋಗಿ ವಾಸ್ ಆಲ್ರೆಡಿ ಸೆಲೆಬ್ರಿಟಿ. ಅಷ್ಟು 11 ದಿವಸದ ಶಿಸ್ತು ಪಾಲನೆ ಮಾಡಿದ್ರ ಅಂತಾನು ಕುತೂಹಲ ಇವತ್ತು ಹಾಗೆ ಸಸ್ಪೆನ್ಸ್ ಹಂಗೆ ಉಳ್ಕೊಂಡ್ಬಿಡುತ್ತೆ. ಅದು ಬೇಡ ಅಂತ ಧರ್ಮಸ್ಥಳ ಹೆಗಡೆಯವರು ಸಿಟ್ಟು ಬಂದ್ಬಿಡುತ್ತೆ. ಅಮೇರಿಕಾ ಬಗ್ಗೆ ಯಾರು ಬರೆದ ವಿಮರ್ಶೆಗಿಂತ ಬೆಸ್ಟ್ ವಿಮರ್ಶೆ ನನಗೊಬ್ಬ ಡೌನ್ ಸಿಂಡ್ರೋಮ್ ಮಗ ಆಯ್ತಾ, ಬುದ್ಧಿಮಾಂದ್ಯ ಮಗ ಆಯ್ತಾ. ಅವನು 16 ವರ್ಷದವರೆಗೂ ಸೊಫಿಯಾ ಆಪರ್ಚುನಿಟಿ ಸ್ಕೂಲನ್ನು ಒಳ್ಳೆ ತರಬೇತಿ, ಬೇಸಿಕ್ ತರಬೇತಿ ಇತ್ತು ಅವನಿಗೆ ಮ್ಯೂಸಿಕ್ ಮತ್ತು ಡಾನ್ಸು ಸಹಜವಾಗಿ ಬರ್ತಾ ಇತ್ತು. ಆದರೆ ಸಿನಿಮಾ ಸಂಗೀತದ ಬಗ್ಗೆ ಅಷ್ಟು ಇದಿರಲಿಲ್ಲ. ಬಟ್ ಅವನು ಈ ಆಡಿಯೋ ಕ್ಯಾಸೆಟ್ಸ್ ಇತ್ತಲ್ಲ, ಇವ್ರದ್ದು ಅಮೇರಿಕಾ ಬಂತು. ಅಮೇರಿಕಾ ಕ್ಯಾಸೆಟ್ ತಂದ ದಿವಸ ಅವತ್ತಿಂದ ಅವನಿಗೊಂಥರ ಉದ್ದೀಪನ ಮದ್ದು ತಗೊಂಡಂಗೆ ಆಗ್ಬಿಡ್ತು. ದಿನಕ್ಕೊಂದು 10 ಸಾರಿ ಅದನ್ನ ರಿಪೀಟೆಡ್ಲಿ ಅಮೇರಿಕಾ ಸಾಂಗ್ಗಳಿಗೆ ಕೇಳಿಸ್ಕೊಂಡು ಸಂತೋಷ ಪಡೋನು. ಅದಾದ ಸ್ವಲ್ಪ ದಿವಸಕ್ಕೆ ಮುಕಾಬ್ಲಾ ಅಂತ ಹಾಡೆಲ್ಲೋ ಕೇಳ್ತು. ಅಲ್ಲಿಂದ ಶುರು ಆಯ್ತು ನೋಡಿ ದಾಲೇರ್ ಮಂದಿ ಮ್ಯೂಸಿಕ್. ಅದೆಲ್ಲ ಆಡಿಯೋ ಕ್ಯಾಸೆಟ್ನಿಂದ ವಿಡಿಯೋ ಕ್ಯಾಸೆಟಿಗೆ ಬಂದು, ಡಿಸ್ಕಿಗೆ ಬಂದು, ಕೊನೆಗೆ ಡಿಜಿಟಲ್. ಅವ್ನು ಕೊನೆ ಇದ್ರಲ್ಲಿ 2019ವರೆಗೂ ಬದುಕಿದ್ದ. ಕನ್ನಡ ಸಿನಿಮಾ, ಕನ್ನಡ ಹಾಡುಗಳನ್ನ ಇಷ್ಟಪಡೋಕೆ ಶುರು ಮಾಡ್ಬಿಟ್ಟ. ಅದ್ರಲ್ಲಿ ಅಮೇರಿಕಾ ನಾನು ಒಂದ್ಸರಿ ಫೋನ್ ಮಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೆ. ಅಮೇರಿಕಾ ಇಟ್ ವಾಸ್ ಗ್ರೇಟೆಸ್ಟ್ ಶೋ. ಒಂಥರ ನಾಗ್ತಿಹಳ್ಳಿ ಚಂದ್ರಶೇಖರ್, ರಾಜ್ ಕಪೂರ್ ಥರದ ಒಬ್ಬ ದೊಡ್ಡ ಶೋ ಮ್ಯಾನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ನನಗೆ ಆ ಅಮೇರಿಕಾ ನೋಡಿದಾಗ ಯಾಕೆ ಇಷ್ಟ ಆಯ್ತು ಅಂದರೆ, ಅಮೇರಿಕಾನೇ ಒಂದು ಪಾತ್ರ ಆಗಿತ್ತು. ಅದು ಲೊಕೇಶನ್ ಅಲ್ಲ, ಆ ಸಿನಿಮಾದಲ್ಲಿ ಅಮೇರಿಕಾನೇ ಒಂದು ಪಾತ್ರವಾಗಿ ಅದನ್ನು ಬಿಂಬಿಸಿದ್ರಲ್ಲ, ಆ ಥರದ ಒಂದು ಪರಿಕಲ್ಪನೆ. ನಾನು ಸಂಗಮ್ ಮತ್ತು ಮೇರಾ ನಮ್ ಜೋಕರ್ ಅದು ಆ ರಾಜ್ ಕಪೂರ್ ಅವರ ಅಂತಿಮ ಇದು ಒಂಥರ ಸ್ವಾನ್ ಸಾಂಗ್ ಥರ. 2 ಇಂಟರ್ವ್ಯೂಲ್ ಇದು ಆ ಸಿನಿಮಾದಲ್ಲಿ. 3 ಜನ ಹೀರೋಯಿನ್ಸ್ ಇದ್ರು. ಇಟ್ ವಾಸ್ ಗ್ರೇಟೆಸ್ಟ್ ಫೇಲ್ಯೂರ್ ಆಲ್ಸೋ, ಗ್ರೇಟೆಸ್ಟ್ ಸಕ್ಸಸ್ ಅಂಡ್ ಗ್ರೇಟೆಸ್ಟ್ ಫೇಲ್ಯೂರ್ ಆಲ್ಸೋ. ಯಾಕಂದ್ರೆ ಬಾಕ್ಸ್ ಆಫೀಸಲ್ಲಿ ಫೇಲ್ ಆಗ್ಬಿಡ್ತು. ಅವ್ರದ್ದೊಂದು ಟೀಮ್ ಇರ್ತಾ ಇತ್ತು. ಅದೇ ಇವ್ರು ಯಾವ ರೀತಿ ಪರಿಚಯ ಮಾಡಿದ್ರು, ಅವ್ರಿಗೆ ಯಾವಾಗಲೂ ರಾಧು ಕರ್ಮರ್ಕರ್ ಒಬ್ಬ ಕ್ಯಾಮ್ರಾಮನ್, ಪರ್ಮನೆಂಟ್ ಕೆ ಅಬ್ಬಾಸ್ ಸ್ಟೋರಿ ಬರಿತಾ ಇದ್ರು, ಹಸ್ರತ್ ಜೈಪುರಿ ಲಿರಿಕ್ಸ್ ಬರಿತಾ ಇದ್ರು, ಶಂಕರ್ ಜೈಕಿಶನ್ ಮ್ಯೂಸಿಕ್ ಡೈರೆಕ್ಟರ್ ಬಂತು. ಒಂದು ಟೀಮ್ ಇಟ್ಕೊಂಡ್ಬಿಟ್ಟು ರಾಜ್ ಕಪೂರ್ ಎಲ್ಲದರಲ್ಲೂ ಆಸಕ್ತಿ ವಹಿಸ್ತಾರೆ. ಲಿರಿಕ್ಸು, ಸಂಗೀತ, ಹಾಡು, ನಿರ್ದೇಶನ ಎಲ್ಲದರಲ್ಲೂ ಕೂಡ ರಾಜ್ ಕಪೂರ್ ಸ್ಟ್ಯಾಂಪ್ ಇರ್ತಾ ಇತ್ತಲ್ಲ. ಆ ಥರದ ಗುಣವನ್ನು ಕಂಡಿದ್ದು ಕನ್ನಡ ಚಿತ್ರರಂಗದಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಅಂತ ಹೇಳ್ಕೊಳ್ಳೋಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಅವ್ರ ಎದುರಿಗೆ ನಾವು ಸಾರ್ವಜನಿಕವಾಗಿ ಅವ್ರಿಗೆ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸ್ತೀನಿ. ನನ್ನ ಮಗನಿಗೆ ಒಂದು ಹೊಸ ಬದುಕನ್ನು ಕೊಟ್ಬಿಟ್ರು. ಮುಂದಿನ 15 ವರ್ಷ ಈ ಲಿವ್ಡ್ ಥ್ರೂ ಮ್ಯೂಸಿಕ್, ಡಾನ್ಸ್ ಅಂಡ್ ಸಾಂಗ್ಸ್. ಥ್ಯಾಂಕ್ ಯು ವೆರಿ ಮಚ್ ಚಂದ್ರಶೇಖರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಏನೋ ಹೇಳ್ತೀನಿ. ಇಲ್ಲ ಏನು ಹೇಳಿಲ್ಲ. ಅವರು ನನಗೆಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ದಂದ್ರೆ ಮೇಷ್ಟ್ರು, ನನ್ನ ಸೀರಿಯಲ್ ಅವ್ರು ಬದುಕಿದ್ದಾಗ ಬೇರೆ ಕಾಲೇಜ್ ತರಂಗ ಅನ್ನೋದರಲ್ಲಿ ಒಂದು ಪದ್ಯ ಓದಿದ್ದೆ. ಪದ್ಯಗಳು ಓದೋದು ನನ್ನ ಎಲ್ಲ ಸೀರಿಯಲ್ಗಳಲ್ಲಿ ಮಾಡ್ತೀನಿ. ಅವ್ರು ಸಿಕ್ಕದಾಗ ಕೇಳಿದ್ರು, ಅದು ನೋಡಿದೆ, ಅದು ಯಾವುದ್ರಿ ಪದ್ಯ, ತುಂಬ ಚೆನ್ನಾಗಿದೆ, ನೀವೇ ಬರೆದಿದ್ದು ಸರ್ ಅಂದರೆ. ಎಲ್ಲಿ ಅಂದರು, ನೀಲುನಲ್ಲಿ ಸರ್. ಮತ್ತೆ ನಿಮ್ಮದೇ ಅಂತ ಹೇಳಿದ್ರಿ ಅಂತಂದ್ರು. ಅದನ್ನ ಹೇಳಿದ್ರೆ ನಂಬ್ತಾರೆ ಸರ್ ಜನ, ಅದಕ್ಕೋಸ್ಕರ ಹಂಗೆ ಹೇಳ್ತೀನಿ. ಹಾಗೆ ಮೇಷ್ಟ್ರು ಸಾಹಿತ್ಯವನ್ನು ನಿನ್ನ ದೃಶ್ಯ ಮಾಧ್ಯಮಗಳಲ್ಲಿ ತರಬೇಕು ಅಂತ ಇಷ್ಟಪಡ್ತಾ ಇದ್ರು. ಅದನ್ನು ಇದು ಮಾಡ್ತಾ ಇದ್ರು. ಒಂದು ಅವರು ದುಡ್ಡಿಲ್ಲದೆ ಹೇಗೆ ಮಾಡ್ತಾ ಇದ್ರು ಅನ್ನೋದಕ್ಕೆ ನನ್ನ ಒಂದು ಸೀನ್ಗಳಲ್ಲಿ ಇಂಟರ್ವ್ಯೂ ಮಾಡೋಂಥ ಇದಕ್ಕೆ ನನಗೆ ಹೇಳಿದರು, ಪಲ್ಲವಿನ ಮಾಡ್ತಾ ಇದ್ದಾಗ, ನಿಮ್ಮ ಸ್ನೇಹಿತರು ಯಾರ್ಯಾರು ಸೂಟ್ ಇದೆಯೋ ಅವ್ರನ್ನೆಲ್ಲ ಕರ್ಕೊಂಡ್ಬಂಡ್ರಿ ಅಂತ, ಅವ್ರನ್ನೆಲ್ಲ ಕೂಡಿಸೋದಕ್ಕೆ. ನನ್ನ ಸೋದರ ಮಾವನೊಬ್ಬನ ಹತ್ರ 2 ಸೂಟ್ ಇತ್ತು. ಅವ್ರಿಗೆ ಹೇಳಿದ್ರೆ ಸಿನಿಮಾದವರು ಇದು ಕೊಡ್ತಾರೆ, ಕಾಸ್ಟ್ಯೂಮ್ಸ್ ಕೊಡ್ತಾರೆ, ಅವರು ಶರ್ಟ್ ಹಾಕೊಂಡು ಬಂದಿರಲಿಲ್ಲ ನಮ್ಮ ಸೋದರ ಮಾವ. ಯಾಕ್ರಿ ಇವರೊಬ್ಬರು ಶರ್ಟ್ ಇಲ್ಲದೆ ಬಂದಿದ್ದಾರೆ ಅಂತ. ಅವ್ರು ಹೇಳಿದ್ರು, ಇಲ್ಲ ಸಿನಿಮಾಗಳಲ್ಲಿ ನೀವೇ ಕಾಸ್ಟ್ಯೂಮ್ ಕೊಡ್ತೀರಾ ಅಂತ ಬಂದಿದ್ದು. ಇಲ್ಲಿ ಕೊಡೋಕೆ ಸಾಧ್ಯ ಆಗೋದು ಪಂಚ ಮಾತ್ರ. ಹೋಗಿ ಸೂಟ್ ತಗೊಂಡು ಶ್ರೀರಾಮ್ಪುರಕ್ಕೆ ಕಳಿಸಿ ಅವ್ರ ಕೈಯಲ್ಲಿ ಸೂಟ್ ತರಿಸಿದ್ರು ಮೇಷ್ಟ್ರು. ಅಷ್ಟು ಬಡತನದಲ್ಲಿ ಮಾಡಿದ ಆ ದೃಶ್ಯ, ಅದರ ಹೈಲೈಟ್ ಪಲ್ಲವಿನಲ್ಲಿ. ದಟ್ ವಾಸ್ ದಿ ಬೆಸ್ಟ್ ಸೀನ್. ಅಂದರೆ ದುಡ್ಡಿಗೂ ಆ ಕಂಟೆಂಟ್ಗೂ ಯಾವುದು ಸಂಬಂಧ ಇಲ್ಲ ಅನ್ನೋದನ್ನ ಇವತ್ತು ಅಷ್ಟು 100 ಕೋಟಿಗಳು ಮಾಡಿ ಸಿನಿಮಾ ಮಾಡ್ತೀವಿ ಅಂದ್ರಲ್ಲ. ಶಿವರಾಮ್ ಕಾರಂತರ ಹಾಗೆ ಅವರು ಬಡತನದಲ್ಲಿದ್ದರೂ ಕೂಡ ಆ ಸೀನ್ಗಳಲ್ಲಿ ತುಂಬ ಕಂಟೆಂಟ್ ಇದ್ದಿದ್ದರಿಂದ ದಟ್ ವಾಸ್ ದಿ ಬೆಸ್ಟ್. ಅವರು ಅದನ್ನು ಇದು ಮಾಡ್ತಾ ಇದ್ದಿದ್ದು. ಸೊ ಲಂಕೇಶ್ ಅವ್ರನ್ನ ಒಂದು ಥರದಲ್ಲ, 100 ಬಣ್ಣಗಳಲ್ಲೇ ಅವ್ರನ್ನ ಕಲ್ಪಿಸ್ಕೋಬೋದು. ಹಿಂದೆ ಆಗಿದ್ದು
ಹಿಂದೆ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ತುಂಬ ಸಾಮಾನ್ಯ ಅನ್ನಿಸ್ತಾ ಇದ್ದಿದ್ದು, ಸ್ವಲ್ಪ ಮೇಷ್ಟ್ರು ಪ್ರತಿಭೆ ಅನ್ನು ತೋರಿಸ್ತಾ ಇದ್ರು. ಇವತ್ತು ನೋಡಿದ್ರೆ ಅಗಾಧ ಪ್ರತಿಭೆ. 1000 ಕೋಟಿ 100 ಕೋಟಿ ಸಿನಿಮಾ ಮಾಡೋ ಕಡೆ 1 ಲಕ್ಷದಲ್ಲಿ ಸಿನಿಮಾ ಮುಗಿಸ್ಬಿಟ್ಟು ಅದನ್ನು ಹಿಟ್ ಮಾಡಿಸ್ತಾರೆ ಲಂಕೇಶ್ ಅವರು. ಹಾಗಾಗಿ ನಮಗೆ ಕೃತಜ್ಞತೆ, ಮೆಚ್ಚುಗೆ, ಋಣ ಸಂದಾಯ ಎಲ್ಲವೂ ಇಲ್ಲಾಯಿತು. ಸಮರಜಿತನಿಗೆ ಅದೇ ಪರಂಪರೆ ಮುಂದುವರಿಸ್ಕೊಂಡು ಹೋಗ್ಲಿಂದ ಅವ್ನಿಗೆ ಆಲ್ ದಿ ಬೆಸ್ಟ್ ಹೇಳಿ ನಾನು ಇದು ಮಾಡ್ತೇನೆ. ನಮಸ್ಕಾರ. ಇನ್ನು 2 ನಿಮಿಷದಲ್ಲಿ ಸಮಾರಂಭ ಮುಗಿಯುತ್ತೆ. ಮೊದಲಿಗೆ ಈ ಸಮಾರಂಭಕ್ಕೆ ಅತಿಥಿಗಳಾಗಿ ಬಂದಿರುವಂತಹ ಎಲ್ಲರನ್ನು ಒಂದು ಸನ್ಮಾನಿಸುವ ಕಾರ್ಯಕ್ರಮ. ಗೋಪಾಲ್ ಅವರು, ರಮೇಶ್ ಮತ್ತು ವೆಂಕಟೇಶ್ ಅವರು ವೇದಿಕೆ ಬಂದು ನಮ್ಮ ಮುಖ್ಯ ಅತಿಥಿಯಾದ ರವೀಂದ್ರ ರೇಷ್ಮೆಯವರನ್ನು, ಜೋಗಿಯವರನ್ನು, TN ಸೀತಾರಾಮ್ ಸರನ್ನು ಹಾಗೂ ನಾಗ್ತಿಹಳ್ಳಿ ಸರನ್ನು ಗೌರವಿಸಬೇಕಂತ ಕೇಳ್ಕೊತೀನಿ.